Hi, Somshikha. Hi, sir. So, nutrition, part 3. Food safety importance. Many people get sick due to contaminated food. So, contaminated food ಅಂದ್ರೆ ಏನು? ಕಂಟ್ಯಾಮಿನೇಟೆಡ್ ಫುಡ್ ಅಂದ್ರೆ ಒಂದು ಫುಡ್ ಜೊತೆ ಅಗತ್ಯ ಇಲ್ದಿರೋ ಬೇರೆ ಇನ್ನೇನೋ ಕೆಮಿಕಲ್ಸ್ಗಳು ಸೇರ್ಕೊಳ್ಳೋ ಅಂಥದ್ದು. ಸೊ, ಬ್ಯಾಕ್ಟೀರಿಯಾ, ವೈರಸಸ್ ಆರ್ ಪ್ಯಾರಸೈಟ್ಸ್. ಸೊ, ಮಲ್ಟಿಪಲ್ ರೀಸನ್ಸ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಕ್ಲೀನ್ ಆಗಿ ಇಲ್ದಿರೋ ಜಾಗದಲ್ಲಿ ನೀವೇನೋ ಫುಡ್ನ ಇಡ್ತೀರಾ, ಅದರಿಂದ ಕಂಟ್ಯಾಮಿನೇಟ್ ಆಗ್ಬೋದು. ಅಥವಾ ಅಂಗಡಿಗಳಲ್ಲೇ ಕಂಟ್ಯಾಮಿನೇಟ್ ಆಗ್ಬೋದು, ಫ್ಯಾಕ್ಟ್ರಿಗಳಲ್ಲೇ ಕಂಟ್ಯಾಮಿನೇಟ್ ಆಗ್ಬೋದು. ಸೊ ಆಕ್ಚುಯಲ್ ಫುಡ್ ಜೊತೆ ಇನ್ನೊಂದೇನೋ ಒಂದಷ್ಟು ವೈರಸಸ್ ಬ್ಯಾಕ್ಟೀರಿಯಾಗಳು ಸೇರ್ಕೊಳ್ಳೋವಂಥದ್ದು. ಸೊ ದಟ್ ಈಸ್ ಕಂಟ್ಯಾಮಿನೇಟೆಡ್ ಫುಡ್. ಎ ಸಿಗ್ನಿಫಿಕೆಂಟ್ ಪೋರ್ಷನ್ ಆಫ್ ಫುಡ್ ಬಾರ್ನ್ ಇಲ್ನೆಸ್. ವಾಟ್ ಈಸ್ ಫುಡ್ ಬಾರ್ನ್ ಇಲ್ನೆಸ್? ಫುಡ್ ಬಾರ್ನ್ ಇಲ್ನೆಸ್ ಅಂದ್ರೆ ಫುಡ್ ಪಾಯ್ಸನ್ ಜನರಲ್ ಆಗಿ ನಾವು ಫುಡ್ ಪಾಯ್ಸನ್ ಅಂತ ಕರಿತೀವಿ, ರೈಟ್? ಸೊ ದಟ್ ಈಸ್ ಫುಡ್ ಬಾರ್ನ್ ಇಲ್ನೆಸ್. A significant portion of foodborne illness can be prevented with the proper handling and storage. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರಾಪರ್ ಆಗಿ ನಾವು ಕೆಲವೊಂದು ಮೆಷರ್ಸ್ಗಳನ್ನ, ಪ್ರಿಕಾಷನ್ಸ್ಗಳನ್ನ ತಗೊಳ್ಳೋದ್ರಿಂದ ಈ ಮ್ಯಾಕ್ಸಿಮಮ್ ಈ ಫುಡ್ ಪಾಯ್ಸನ್ ಈ ತರದ್ನ ನಾವು ಅವಾಯ್ಡ್ ಮಾಡ್ಬೋದು. ಫುಡ್ ಬಾರ್ನ್ ಇಲ್ನೆಸ್ನ ನಾವು ಅವಾಯ್ಡ್ ಮಾಡ್ಬೋದು. ಓಕೆ. ಸೊ ಜನರಲ್ ಆಗಿ ಈ ಫುಡ್ ಪಾಯ್ಸನ್ ಈ ತರ ಆಗುವಂತ ರಿಸ್ಕ್ ಯಾರಿಗೆ ಜಾಸ್ತಿ ಇರುತ್ತೆ? ಒಂದು ಪ್ರೆಗ್ನೆಂಟ್ ವುಮೆನ್, ಇನ್ನೊಂದು ಮಕ್ಕಳಲ್ಲಿ ಚಿಲ್ಡ್ರನ್, ಇಲ್ಲ ತುಂಬಾ ವಯಸ್ಸಾಗಿರೋರಲ್ಲಿ. ಇಮ್ಯುನೋ ಕಾಂಪ್ರಮೈಸ್ಡ್ ಇಂಡಿವಿಜುವಲ್ಸ್. ಇಮ್ಯುನೋ ಕಾಂಪ್ರಮೈಸ್ಡ್ ಇಂಡಿವಿಜುವಲ್ಸ್ ಅಂದ್ರೆ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಏನೋ ಕಾಂಪ್ರಮೈಸ್ ಆಗಿರುತ್ತೆ ಅವರಿಗೆ, ಏನೋ ಹೆಲ್ತ್ ಇಶ್ಯೂಸ್ಗಳಿರುತ್ತೆ. ಅಂದ್ರೆ ಹೆಲ್ದಿ ಇಂಡಿವಿಜುವಲ್ ಅಂತ ಬಂದಾಗ ನಿಮ್ಮ ಬಾಡಿ ಈ ಬ್ಯಾಕ್ಟೀರಿಯಾ ಜೊತೆ, ವೈರಸಸ್ ಜೊತೆ ಫೈಟ್ ಮಾಡುತ್ತೆ. ಬಟ್ ಮಕ್ಕಳಲ್ಲಿ, ವಯಸ್ಸಾಗಿರೋರಲ್ಲಿ, ಪ್ರೆಗ್ನೆಂಟ್ ವುಮೆನ್ ಅಥವಾ ಏನೋ ಹೆಲ್ತ್ ಇಶ್ಯೂಸ್ಗಳೆಲ್ಲ ಇರೋವಂಥವ್ರಿಗೆ ಇದು ಹೆಚ್ಚು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಬಹುದು, ಕಂಟಾಮಿನೇಟೆಡ್ ಫುಡ್. ಸೊ 4 ಕೋರ್ ಫುಡ್ ಸೇಫ್ಟಿ ರೂಲ್ಸ್. ಮೇ ಬಿ ಎಕ್ಸಾಮ್ ಅಲ್ಲಿ ನಿಮಗೆ ಕೇಳ್ಬೋದು ಏನೆಲ್ಲ ಕೊಟ್ಟಿದ್ದಾರೆ. ಕ್ಲೀನ್, ಸಪರೇಟ್, ಕುಕ್, ಚಿಲ್. ಕ್ಲೀನ್ ಅಂದ್ರೆ ಏನು? ವಾಶ್ ಹ್ಯಾಂಡ್ಸ್ ಬಿಫೋರ್ ಅಂಡ್ ಆಫ್ಟರ್ ಹ್ಯಾಂಡ್ಲಿಂಗ್ ಫುಡ್. ಸೊ ಒಂದು ಅಡಿಗೆ ಮಾಡೋದಕ್ಕೆ ಮುಂಚೆ, ಏನೋ ಒಂದು ಮಾಡೋದಕ್ಕೆ ಮುಂಚೆ ಫಸ್ಟ್ ನೀವು ಕೈನ ಪ್ರಾಪರ್ ಆಗಿ ತೊಳ್ಕೊಬೇಕು. ಅದೇ ರೀತಿ ಇವಾಗ ಒಂದು ವೆಜಿಟೇಬಲ್ಸ್ ಕಟ್ ಮಾಡೋದು ಅಂತಾನೆ ಅನ್ಕೊಳ್ಳಿ. ತರಕಾರಿ ಕಟ್ ಮಾಡೋದಕ್ಕೆ ಮುಂಚೆ ಫಸ್ಟ್ ಕ್ಲಿಯರ್ ಆಗಿ ಕೈನ ವಾಶ್ ಮಾಡ್ಕೋತೀರಾ. ಅದೇ ತರ ಕಟ್ ಮಾಡಾದ್ಮೇಲೆ ಮತ್ತೆ ಇನ್ನೊಂದ್ಸರಿ ಕೈನ ವಾಶ್ ಮಾಡ್ಕೋತೀರಾ. ಕ್ಲೀನ್ ಕಿಚನ್ ಸರ್ಫೇಸಸ್, ಕಟಿಂಗ್ ಬೋರ್ಡ್ಸ್ ಆ್ಯಂಡ್ ಯುಟೆನ್ಸಿಲ್ಸ್ ಫ್ರೀಕ್ವೆಂಟ್ಲಿ. ನೀವು ಯೂಸ್ ಮಾಡುವಂಥ ಚಾಕು ಇರ್ಬೋದು, ಅಥವಾ ಚಾಪರ್ ಯೂಸ್ ಮಾಡ್ತೀರಾ, ರೈಟ್? ತರಕಾರಿ ಕಟ್ ಮಾಡೋದಕ್ಕೆ, ಈ ಥರದಕ್ಕೆಲ್ಲ. ಸೊ ಇದನ್ನೆಲ್ಲ ನೀವು ಫುಲ್ ಕ್ಲೀನ್ ಆಗಿ, ಹೈಜೀನ್ ಆಗಿ ಇಟ್ಕೊಳ್ಳುವಂಥದ್ದು ತುಂಬ ಮುಖ್ಯ. ರೆಡ್ಯೂಸಸ್ ಡೈರೆಕ್ಟ್ ಕಂಟಾಮಿನೇಷನ್. ಇಲ್ಲಾಂದ್ರೆ ನೀವು ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ಅಂದ್ರೆ ನಿಮ್ಮ ಕಿಚನ್ ಅಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳು, ವೈರಸಸ್ಗಳು ಫುಡ್ ಜೊತೆ ಸೇರ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. That is clean. Second one, separate. This is also very important. Keep raw meat, poultry, seafood, and eggs away from cooked or ready to eat foods. ಅಂದ್ರೆ ನೀವು ಕಿಚನ್ ಅಲ್ಲಿ ಏನ್ ಮಾಡ್ತೀರಾ? ಒಂದ್ ಕಡೆ ತರಕಾರಿ ಇಟ್ಟಿರ್ತೀರಾ, ಮತ್ತೊಂದು ರಾ ಫುಡ್ಗಳನ್ನು ಇಟ್ಟಿರ್ತೀರಾ, ಇನ್ನೊಂದು ಕಡೆ ಅಡಿಗೆನೂ ಮಾಡ್ತಾ ಇರ್ತೀರಾ. ಸೊ ಆ ಥರ ಮಾಡಬಾರ್ದು. ಎಲ್ಲಾನು ಒಂದು ರೀತಿ ಸಪ್ರೇಟ್ ಆಗಿರಬೇಕು. ನೀವು ಅಡಿಗೆ ಮಾಡ್ತಾ ಇದ್ದಾಗ ಅಲ್ಲಿ ಏನು ಈ ಮೊಟ್ಟೆ, ಚಿಕನ್ನು ಜನರಲ್ ಆಗಿ ನೀವು ಸುಮ್ಮನೆ ಇಡಲ್ಲ, ತಗೊಂಡೋಗಿ ಫ್ರಿಜ್ಜಲ್ಲೇ ಇಡ್ತೀರಾ, ಇಲ್ಲ ಅಂತಲ್ಲ. ಬಟ್ ಸ್ಟಿಲ್, ಸೊ ಎಲ್ಲಾನು ಮಿಕ್ಸ್ ಮಾಡಿ ಜೊತೆಗೆ ಇಟ್ಕೋಬಾರ್ದು, ಎಲ್ಲಾನು ಸಪ್ರೇಟ್ ಆಗಿ ಇಟ್ಕೋಬೇಕು. ಓಕೆ. ಯೂಸ್ ಡಿಫರೆಂಟ್ ಚಾಪಿಂಗ್ ಬೋರ್ಡ್ಸ್ ಆರ್ ಕಂಟೈನರ್ಸ್. ಅಂದ್ರೆ ಚಿಕನ್ ಕಟ್ ಮಾಡೋದಕ್ಕೆ ಬೇರೆ, ತರಕಾರಿ ಕಟ್ ಮಾಡೋದಕ್ಕೆ ಬೇರೆ, ಆ ಥರ ಪ್ರಾಕ್ಟಿಕಲಿ ಸಾಧ್ಯ ಆದರೆ ಬೆಟರ್ ಆ ಥರ ಮಾಡಿದ್ರೆ. ಏನಾಗುತ್ತೆ ಅಂದ್ರೆ, ಇವಾಗ ಚಿಕನ್, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಈ ಥರದ್ದು ವಿಡಿಯೋಸ್ ನೋಡಿದ್ದೀರಾ ಇಲ್ವಾ ಗೊತ್ತಿಲ್ಲ. ರೀಸೆಂಟ್ ಆಗಿ ಕೆಲವೊಬ್ರು ಇವನ್ ಡಾಕ್ಟರ್ಸ್ ಮಾಡಿರೋ ವಿಡಿಯೋಸ್ ಇದೆ. ಏನಂದ್ರೆ ಚಿಕನ್ನ ವಾಶ್ ಮಾಡಬೇಡಿ, ಚಿಕನ್ನ ಡೈರೆಕ್ಟ್ ಆಗಿ ಕುಕ್ ಮಾಡಿ, ಚಿಕನ್ನ ವಾಶ್ ಮಾಡಬಾರ್ದು, ತೊಳಿಬಾರ್ದು ಅಂತ. ಸೊ ರೀಸನ್ ಏನು ಅಂದ್ರೆ, ಚಿಕನ್ ಅಲ್ಲಿ ಬ್ಯಾಕ್ಟೀರಿಯಾಸ್ ಇರುತ್ತೆ. ಓಕೆ. ಏನು ಈ ಕಾಲಿ, ಸಲ್ಮೋನೆಲ್ಲ ಅನ್ನೋಂಥ ಬ್ಯಾಕ್ಟೀರಿಯಾಸ್ಗಳು ಇರುತ್ತೆ. ಸೊ ಚಿಕನ್ನ ನೀವು ವಾಶ್ ಮಾಡೋದು ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ, ಆ ಬ್ಯಾಕ್ಟೀರಿಯಾಸ್ಗಳೆಲ್ಲ ನಿಮ್ಮ ಕಿಚನಲ್ಲಿ, ಸಿಂಕಲ್ಲಿ ಅಲ್ಲೆಲ್ಲ ಸ್ಪ್ರೆಡ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಚಿಕನ್ನ ಏನು ತಗೊಬಂದಿರ್ತೀರ, ಡೈರೆಕ್ಟಾಗಿ ಹಾಗೇನೆ ಅದನ್ನು ಅಡುಗೆನೇ ಮಾಡಿ. ಸೊ ಹೆಂಗಿದ್ರು ಅದರಲ್ಲಿರೋ ಬ್ಯಾಕ್ಟೀರಿಯಾಗಳು ಸತ್ತೋಗುತ್ತೆ ಚಿಕನ್ ಬಾಯ್ಲ್ ಆದಾಗ. ಅದನ್ನು ಬಿಟ್ಟು ನೀವು
ಚಿಕನ್ನ ಅಲ್ಲಿ ಕಟ್ ಮಾಡುವಂಥದ್ದು, ವಾಶ್ ಮಾಡುವಂಥದ್ದೆಲ್ಲ ಮಾಡಿದ್ರೆ ಎಲ್ಲ ಕಡೆ ಆ ಬ್ಯಾಕ್ಟೀರಿಯಾಗಳು ಹಬ್ಕೊಳ್ಳುತ್ತೆ ಅಂತ. ಓಕೆ, ಸೊ ಯೂಸ್ ಡಿಫ್ರೆಂಟ್ ಚಾಪಿಂಗ್ ಬೋರ್ಡ್ಸ್ ಆರ್ ಕಂಟೈನರ್ಸ್. ಸೊ ಇದು ತುಂಬ ಇಂಪಾರ್ಟೆಂಟ್. ನೀವು ಇವಾಗ ಚಿಕನ್ ಜನರಲ್ ನೀವೇನು ಮಾಡ್ತೀರಾ, ಅಡಿಗೆ ಈ ಥರ ಡಯಟ್ ಮಾಡೋರೆಲ್ಲ ಚಿಕನ್ ಬ್ರೆಸ್ಟ್ ತಗೋ ಬರ್ತೀರಾ, ರೈಟ್? ಚಿಕನ್ ಬ್ರೆಸ್ಟ್ ಯಾವ ಥರ ಬರುತ್ತೆ, ಇಷ್ಟು ದೊಡ್ಡ ಸೈಜಲ್ಲಿ ಬರುತ್ತೆ. ಅದನ್ನ ನೀವು ಹಾಗೆ ಕುಕ್ ಮಾಡ್ತೀರಾ? ಇಲ್ಲ, ಅದನ್ನ ಇಟ್ಬಿಟ್ಟು ಚಾಪರಲ್ಲಿ ಚಾಕುನಲ್ಲಿ ಕಟ್ ಮಾಡ್ತೀರಾ, ರೈಟ್? ಸೊ ಇವಾಗ ಏನಾಗುತ್ತೆ, ಆ ಚಾಪರು ಮತ್ತೆ ನಿಮ್ಮ ಚಾಕು ಎಲ್ಲ ಕಡೆ ಆ ಬ್ಯಾಕ್ಟೀರಿಯಾಸ್ಗಳು ಹಬ್ಕೊಂಡಿರುತ್ತೆ. ಸೊ ಮತ್ತೆ ನೀವೇನು ಮಾಡ್ತೀರಾ, ಹಾಗೆ ಮೇಲಿನ ಮೇಲೆ ಸ್ವಲ್ಪ ವಾಶ್ ಮಾಡ್ಕೋತೀರಾ, ಮತ್ತೆ ಅದೇ ಚಾಪರಲ್ಲಿ ತರಕಾರಿ ಕಟ್ ಮಾಡ್ತೀರಾ, ಮತ್ತೊಂದೇನೋ ಮಾಡ್ತೀರಾ. ಸೊ ಡಯಟ್ ಮಾಡೋರು ಹಂಗೆಲ್ಲ ಒಂದ್ ಕಡೆ ಚಿಕನ್, ಇನ್ನೊಂದ್ ಕಡೆ ವೆಜಿಟೇಬಲ್ ಸಲಾಡು, ಇನ್ನೊಂದ್ ಕಡೆ ಮೊಟ್ಟೆ, ಇನ್ನೊಂದ್ ಕಡೆ ರೈಸ್ ಎಲ್ಲಾನು ಜೊತೆಗೆ ಮಾಡ್ತಾ ಇರ್ತೀರಾ. ಸೊ ಅದನ್ನ ಸ್ವಲ್ಪ ಪ್ರಾಪರ್ ಆಗಿ ನೀವು ಹ್ಯಾಂಡಲ್ ಮಾಡುವಂಥದ್ದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಚಿಕನ್ ಆ ಥರ ಎಲ್ಲ ಕಟ್ ಮಾಡಿದ್ರೆ ನೀಟಾಗಿ ಚಾಕು ಆ ಚಾಪರ್ನ ವಾಶ್ ಮಾಡೋದು, ಜೊತೆಗೆ ಫುಲ್ ಓವರ್ ಆಲ್ ಏರಿಯಾ ಆ ಸಿಂಕ್ ಎಲ್ಲ ಕಡೆನೂ ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡುವಂಥದ್ದು ಬೆಟರ್. ಸೊ ಇಲ್ಲ ಅಂದ್ರೆ ಅದರಲ್ಲಿರುವಂಥ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ಗಳು ಬೇರೆ ಫುಡ್ಗೆ ಕಂಟ್ಯಾಮಿನೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದ್ ಕಡೆ ಎಲ್ಲೋ ರೈಸ್ ಮಾಡಿಟ್ಟಿರ್ತೀರಾ, ಇನ್ನೊಂದೇನೋ ಮಾಡಿಟ್ಟಿರ್ತೀರಾ ಅಂತ ಅನ್ಕೊಳ್ಳಿ, ಈ ಕಡೆ ನೀವು ಚಿಕನ್ ಕಟ್ ಮಾಡಿರ್ತೀರಾ. ಸೊ ಇದರಿಂದ ಅದಕ್ಕೆ ಆ ರೈಸಿಗೆ ಕಂಟ್ಯಾಮಿನೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಎಲ್ಲಾನು ಸಪರೇಟ್ ಆಗಿ ಇಟ್ಕೊಳ್ಳುವಂಥದ್ದು ಅಂಡ್ ಪ್ರಾಪರ್ ಆಗಿ ಕ್ಲೀನ್ ಮಾಡುವಂಥದ್ದು ಇಂಪಾರ್ಟೆಂಟ್. ಪ್ರಿವೆಂಟ್ಸ್ ಕ್ರಾಸ್ ಕಂಟ್ಯಾಮಿನೇಷನ್, ರಾ ಫುಡ್ ಜರ್ಮ್ಸ್ ಸ್ಪ್ರೆಡ್ ಟು ಸೇಫ್ ಫುಡ್. ಅಂದ್ರೆ ನೀವು ಆಲ್ರೆಡಿ ಕುಕ್ ಮಾಡಿರ್ತೀರಾ, ಇದರಿಂದ ಈ ರಾ ಫುಡ್ ಅಲ್ಲಿ ಇರೋದ್ರಿಂದ ಕೆಮಿಕಲ್ಸ್ ಅದಕ್ಕೆ ಕಂಟ್ಯಾಮಿನೇಟ್ ಆಗುವಂಥದ್ದು. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಸೊ ಫಸ್ಟ್ ಒನ್, ಎಲ್ಲಾನು ನೀವು ಕ್ಲೀನ್ ಆಗಿ ಇಟ್ಕೋಬೇಕು. ಸೆಕೆಂಡ್ ಒನ್, ಎಲ್ಲಾನು ಸಪರೇಟ್ ಆಗಿ ಇಟ್ಕೋಬೇಕು. ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ತರಕಾರಿ ಚಿಕನ್ ಎಲ್ಲಾನು ಮಿಕ್ಸ್ ಮಾಡಿದ್ರೆ ಕಂಟ್ಯಾಮಿನೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಥರ್ಡ್ ಒನ್, ಕುಕ್. ಫುಡ್ ಮಸ್ಟ್ ರೀಚ್ ಎ ಸೇಫ್ ಇಂಟರ್ನಲ್ ಟೆಂಪರೇಚರ್ ಟು ಕಿಲ್ ಪ್ಯಾಥೋಜನ್ಸ್. ವಾಟ್ ಈಸ್ ಪ್ಯಾಥೋಜನ್ಸ್? ಪ್ಯಾಥೋಜನ್ಸ್ ಅಂದ್ರೆ ಬ್ಯಾಕ್ಟೀರಿಯಾನೇ. ಜನರಲ್ ಆಗಿ ಬ್ಯಾಕ್ಟೀರಿಯಾ ಅಂದಿದ ತಕ್ಷಣ ಅನ್ಹೆಲ್ದಿ ಅಂತ ಹೇಳೋದಕ್ಕಾಗಲ್ಲ. ಬ್ಯಾಕ್ಟೀರಿಯಾದಲ್ಲಿ ಗುಡ್ ಬ್ಯಾಕ್ಟೀರಿಯಾನ ಇರುತ್ತೆ, ಬ್ಯಾಡ್ ಬ್ಯಾಕ್ಟೀರಿಯಾನ ಇರುತ್ತೆ, ರೈಟ್? ಫುಡ್ ಅಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯನ್ಸ್ ಇರುತ್ತೆ. ಸೊ ದಿಸ್ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಆರ್ ಕಾಲ್ಡ್ ಆಸ್ ಪ್ಯಾಥೋಜನ್ಸ್. ಸೊ ಫುಡ್ ಮಸ್ಟ್ ರೀಚ್ ಎ ಸೇಫ್ ಇಂಟರ್ನಲ್ ಟೆಂಪರೇಚರ್ ಟು ಕಿಲ್ ಪ್ಯಾಥೋಜನ್ಸ್. ಸೊ ನೀವು ಯಾವುದೇ ಫುಡ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಪ್ರತಿಯೊಂದನ್ನು ಕುಕ್ ಮಾಡಬೇಕು. ಓಕೆ, ಸೊ ಯಾವುದನ್ನು ಹಸಿಯಾಗಿ ಅಥವಾ ಅರ್ಧಂಬರ್ಧ ಕುಕ್ ಮಾಡಿ ನೀವು ತಿನ್ನಬಾರ್ದು. ಇವನ್ ತರಕಾರಿ ಆದ್ರೂ ಅಷ್ಟೇ, ಯಾವುದೇ ತರಕಾರಿನೂ ಕೂಡ ನೀವು ಸರಿಯಾಗಿ ಬಾಯ್ಲ್ ಮಾಡದೆ ಅಂಡ್ ಹಸಿ ತರಕಾರಿ ತಿನ್ನುವಂಥದ್ದಾಗಿರ್ಬೋದು, ಇದನ್ನ ಮಾಡಬಾರ್ದು. ಏನಕ್ಕಂದ್ರೆ ಅದರಲ್ಲಿ ಒಂದು ಪ್ಯಾಥೋಜನ್ಸ್ ಇರುತ್ತೆ. ಸೊ ಪ್ಯಾಥೋಜನ್ಸ್ ಸಾಯ್ಬೇಕು ಅಂದ್ರೆ ನೀವು ಪ್ರಾಪರ್ ಆಗಿ ಕುಕ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೀಟ್, ಫಿಶ್ ಅಂಡ್ ಎಗ್ಸ್ ಶುಡ್ ನಾಟ್ ಬಿ ಅಂಡರ್ ಕುಕ್ಡ್. ಸೊ ಅಂಡರ್ ಕುಕ್ಡ್ ಅಂದ್ರೆ ಏನು? ನಾನು ಜಿಮ್ಗೆ ಹೋಗ್ತೀನಿ, ಪೂರ್ತಿ ಬೇಯಿಸ್ಕೊಳ್ಳಲ್ಲ, ಹಾಫ್ ಬಾಯ್ಲ್ ಮಾಡ್ಕೋತೀನಿ. ಈ ಹಳೆ ಬಾಡಿ ಬಿಲ್ಡರ್ಸ್ಗಳದೆಲ್ಲ ಹಂಗೆಲ್ಲ. ಸೊ ಚಿಕನ್ನು ಹಾಫ್ ಬಾಯ್ಲು, ತರಕಾರಿನೂ ಅರ್ಧಂಬರ್ಧ ಬೇಯಿಸ್ಕೊಳ್ಳೋದು, ಕೆಲವೊಬ್ರು ಹಸಿ ತರಕಾರಿ ತಿನ್ನುವಂಥದ್ದು. ಹಸಿ ತರಕಾರಿ ಯಾವತ್ತೂ ತಿನ್ನಲೇಬಾರ್ದು. ಓಕೆ, ಏನಕ್ಕಂದ್ರೆ ಒಂದು ಪ್ಯಾಥೋಜನ್ಸ್ ಇರುತ್ತೆ, ಕುಕ್ ಮಾಡಿದಾಗಲೇ ಆ ಪ್ಯಾಥೋಜನ್ಸ್ ಸಾಯುವಂಥದ್ದು. ಸೆಕೆಂಡ್, ಈ ವೆಜಿಟೇಬಲ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಾಕಷ್ಟು ಆಂಟಿ ನ್ಯೂಟ್ರಿಯೆಂಟ್ಸ್ಗಳಿರುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಆಂಟಿ ನ್ಯೂಟ್ರಿಯೆಂಟ್ಸ್, ಅದರ್ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಅಲ್ಲಿ ಈ ಆಂಟಿ ನ್ಯೂಟ್ರಿಯೆಂಟ್ಸ್ ಇಂಟರ್ಫಿಯರ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಆಲ್ವೇಸ್ ಚಿಕನ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಪ್ರತಿಯೊಂದನ್ನು ನೀವು ಪ್ರಾಪರ್ ಆಗಿ ಕುಕ್ ಮಾಡಿ ತಿನ್ಬೇಕು. ಬರೀ ಕುಕ್ ಮಾಡೋದಂತ ಅಷ್ಟೇ ಅಲ್ಲ, ಪ್ರಾಪರ್ ಆಗಿ ಕುಕ್ ಮಾಡಬೇಕು. ಅರ್ಧಂಬರ್ಧ ಹಾಫ್ ಬಾಯ್ಲ್ ಮಾಡ್ಕೋತೀನಿ ಈ ತರ ಯಾವುದನ್ನು ಮಾಡೋ ಹಾಗಿಲ್ಲ. ಟ್ರೈನರ್ಸ್ ಶುಡ್ ಎಂಕರೇಜ್ ಪ್ರಾಪರ್ ಕುಕಿಂಗ್ ಬಟ್ ನಾಟ್ ಪ್ರಿಸ್ಕ್ರೈಬ್ ಎಕ್ಸಾಕ್ಟ್ ಟೆಂಪರೇಚರ್ಸ್ ಅನ್ಲೆಸ್ ಫ್ರಮ್ ಟ್ರಸ್ಟೆಡ್ ಗೈಡ್ಲೈನ್ಸ್. ಅಂದ್ರೆ ನೀವು ಎಕ್ಸಾಕ್ಟ್ ಆಗಿ ಅವರಿಗೆ ಇಷ್ಟು ಟೆಂಪರೇಚರ್ ಅಲ್ಲಿ ಕುಕ್ ಮಾಡಬೇಕು, ಇಷ್ಟು ಹೊತ್ತು ಕುಕ್ ಮಾಡಬೇಕು, ಆ ಥರ ಎಲ್ಲ ಗೈಡ್ ಮಾಡೋ ಹಾಗಿಲ್ಲ. ಜನರಲ್ ಆಗಿ ಗೈಡ್ ಮಾಡ್ಬೇಕಷ್ಟೇ. ಅಂದ್ರೆ ಅರ್ಧಂಬರ್ಧ ಕುಕ್ ಮಾಡಬೇಡಿ. ಅಂಡರ್ ಕುಕ್ಡ್ ಈಸ್ ದ ಮೇಜರ್ ರೀಸನ್ ಫಾರ್ ಫುಡ್ ಪಾಯ್ಸನ್ ಅಂಡ್ ಆಲ್. ಓಕೆ, ಫಾರ್ ಎಕ್ಸಾಂಪಲ್ ಕೆಲವೊಂದ್ಸರಿ ನಿಮಗೆ ಹೋಟೆಲಲ್ಲಿ ತಿಂದಾಗ್ಲೂ ಹೊಟ್ಟೆ ಫುಡ್ ಪಾಯ್ಸನ್ ಎಲ್ಲ ಆಗಿರುತ್ತೆ, ರೈಟ್? ಸೊ ಏನಕ್ಕೆ ಆ ಥರ ಆಗುತ್ತಂದ್ರೆ ಕೆಲವೊಂದನ್ನ ಅವರು ಸರಿಯಾಗಿ ಕುಕ್ ಮಾಡಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಆ ಚಟ್ನಿ ತಿಂತೀರ, ದೋಸೆ ಚಟ್ನಿ ತಿಂತೀರ, ದೋಸೆ ಎಲ್ಲ ಚಟ್ನಿ ಒಂಥರ ಹಸಿ ಹಸಿ ಇರುತ್ತೆ, ಅದು ಒಂದು ರೀಸನ್. ಅಂಡ್ ಇವಾಗ ಮಸಾಲೆ ದೋಸೆ ಅಂತ ತಿಂದ್ರೆ ಅದ್ರ ಒಳಗಡೆ ಇರುವಂತ ಪೊಟ್ಯಾಟೋಸ್ ಅದೆಲ್ಲ ಸರಿಯಾಗಿ ಬಾಯ್ಲ್ಡ್ ಆಗಿಲ್ದೇ ಇರ್ಬೋದು. ಯಾವುದೋ ಒಂದು ತರಕಾರಿಗಳು, ಯಾವುದೋ ಒಂದು ಫುಡ್ ಸರಿಯಾಗಿ ಕುಕ್ ಆಗದೆ ಇರ್ಬೋದು. ಸೊ ದೀಸ್ ಆರ್ ಆಲ್ ದ ರೀಸನ್ಸ್ ಫಾರ್ ಫುಡ್ ಬಾರ್ನ್ ಇಲ್ನೆಸ್, ಅಂದ್ರೆ ನಿಮಗೆ ಫುಡ್ ಪಾಯ್ಸನ್ ಆಗೋದಕ್ಕೆ. ಸೊ ಅಂಡರ್ ಕುಕ್ಡ್ ಫುಡ್ ಈಸ್ ದ ಮೇಜರ್ ರೀಸನ್. ಸೊ ಯಾವತ್ತು ನಿಮ್ಮ ಕ್ಲೈಂಟಿಗೆ ಹಾಫ್ ಬಾಯ್ಲ್ ಮಾಡ್ಕೊಳ್ಳಿ ಸರ್, ಮೊಟ್ಟೆನ ಹಾಫ್ ಬಾಯ್ಲ್ ಮಾಡ್ಕೊಳ್ಳಿ,
ತರಕಾರಿನ ಪೂರ್ತಿ ಬೇಯಿಸಬೇಡಿ. ತುಂಬಾ ಜನ ಅದೇ ತರ ಗೈಡ್ ಮಾಡ್ತಾರೆ, ರೈಟ್? ತರಕಾರಿನ ಪೂರ್ತಿ ಬೇಯಿಸಿದ್ರೆ ಅದರಲ್ಲಿ ಇರುವಂತ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ಬಿಡುತ್ತೆ, ಸೊ ಹಾಫ್ ಬಾಯ್ಲ್ ಮಾಡ್ಕೋಬೇಕು. ನೋ, ಪ್ರಾಪರ್ ಆಗಿ ಕುಕ್ ಮಾಡುವಂಥದ್ದು ಆಲ್ವೇಸ್ ಎ ಗುಡ್ ಐಡಿಯಾ. ಓಕೆ. ಚಿಲ್, ರೆಫ್ರಿಜರೇಟ್ ಪೆರಿಷೇಬಲ್ ಫುಡ್ಸ್ ಕ್ವಿಕ್ಲಿ. ಪೆರಿಷೇಬಲ್ ಫುಡ್ಸ್ ಅಂದ್ರೆ ಫ್ರಿಜ್ ಅಲ್ಲೇ ಇರ್ಬೇಕಾಗಿರುವಂತ ಫುಡ್ಗಳು. ಯಾವ್ದಲ್ಲ ಎಕ್ಸಾಂಪಲ್? ಫಾರ್ ಎಕ್ಸಾಂಪಲ್ ಪನ್ನೀರ್ ಇರ್ಬೋದು, ರಾ ಚಿಕನ್ ಇರ್ಬೋದು. ಸೊ ಅದನ್ನೆಲ್ಲ ಫ್ರಿಜ್ಜಲ್ಲಿ ಯಾವ್ದು ಇಡಬೇಕು ಅದೆಲ್ಲ ಫ್ರಿಜ್ಜಲ್ಲೇ ಇರಬೇಕು, ನೀವು ಹೊರಗಡೆ ಜಾಸ್ತಿ ಹೊತ್ತು ಇಡೋ ಹಾಗಿಲ್ಲ. ಸೊ ಅದನ್ನ ಹೇಳ್ತಾ ಇರೋಂಥದ್ದಷ್ಟೇ. ಸೊ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ಯಾವುದನ್ನ ಫ್ರಿಜ್ಜಲ್ಲಿ ಇಡಬೇಕು, ಯಾವುದನ್ನ ಫ್ರಿಜ್ಜಲ್ಲಿ ಇಡೋ ಅಗತ್ಯ ಇಲ್ಲ ಅಂತ. ಯಾವುದನ್ನ ಫ್ರಿಜ್ಜಲ್ಲಿ ಇಡಬೇಕು ಅದನ್ನ ನೀವು ಫ್ರಿಜ್ಜಲ್ಲಿ ಇಡಲೇಬೇಕು. ಫ್ರೋಸನ್ ಆ್ಯಂಡ್ ರೆಫ್ರಿಜರೇಟೆಡ್ ಐಟಮ್ಸ್ ಶುಡ್ ಬಿ ಪಿಕ್ಡ್ ಲಾಸ್ಟ್ ಡ್ಯೂರಿಂಗ್ ಶಾಪಿಂಗ್. ಅಂದ್ರೆ ಏನು ಹೇಳಿದಾರೆ ಅಂದ್ರೆ, ನೀವೆಲ್ಲ ಶಾಪಿಂಗ್ ಹೋಗಿರ್ತೀರಾ, ಶಾಪಿಂಗ್ ಹೋಗಿ ಏನು ಮಾಡ್ತೀರಾ, ಅಕ್ಕಿ, ಬೇಳೆ, ಗೋಧಿ ಎಲ್ಲ ತಗೋತೀರಾ. ಓಕೆ. ಸೊ ಇವಾಗ ನಿಮಗೆ ಪನ್ನೀರು ಈ ಥರದ್ದು ಫ್ರಿಜ್ಜಲ್ಲಿ ಇಡುವಂಥ ಐಟಮ್ಸ್ಗಳು ಬೇರೆ ಏನಿದೆ ಎಕ್ಸಾಂಪಲ್ಸ್? ನೀವೇ ಕೊಡಿ ಯಾವ್ದಾದ್ರು ಎಕ್ಸಾಂಪಲ್ಸ್. ಯೋಗರ್ಟು, ಪನ್ನೀರು ಈ ಥರದ್ದೆಲ್ಲ ಇರುತ್ತೆ, ರೈಟ್? ಫ್ರಿಜ್ಜಲ್ಲಿ ಇಡುವಂಥ ಐಟಮ್ಸ್ಗಳು. ಅದನ್ನ ಕೊನೆಗೆ ಪಿಕ್ ಮಾಡಿ ಅಂತ ಹೇಳ್ತಾ ಇರೋಂಥದ್ದು ಅಷ್ಟೇ. ಯಾಕಂದ್ರೆ ಫಸ್ಟೇ ನೀವು ಪನ್ನೀರ್ ಇದನ್ನೆಲ್ಲ ಪಿಕ್ ಮಾಡಿ ಮತ್ತೆ ಶಾಪಿಂಗ್ ಮಾಡ್ತಾ ಹೋಗ್ಬಿಟ್ರೆ ಏನಾಗುತ್ತೆ, ಫ್ರಿಜ್ಜಿಂದ ಅದು ತುಂಬ ಹೊತ್ತು ಹೊರಗಡೆ ಇರುತ್ತೆ, ರೈಟ್? ಸೊ ಅದಕ್ಕೆ ಲಾಸ್ಟ್ ಅಲ್ಲಿ ಶಾಪಿಂಗ್ ಹೋದಾಗ ಅದನ್ನ ಲಾಸ್ಟ್ ಅಲ್ಲಿ ಪರ್ಚೇಸ್ ಮಾಡಿ, ಸೊ ಮನೆಗೆ ಬಂದಿದ ತಕ್ಷಣ ಫ್ರಿಜ್ ಅಲ್ಲಿ ಇಡ್ಬೋದು ಅಂತ ಅಷ್ಟೇ, ಇನ್ನೇನಿಲ್ಲ. ಪೆರಿಷೇಬಲ್ಸ್ ಮಸ್ಟ್ ಗೋ ಇನ್ ಟು ದ ಫ್ರಿಜ್ ವಿದಿನ್ 1 hour ಆಫ್ ಪರ್ಚೇಸ್. ಅಂದ್ರೆ ನೀವು ಅಂಗಡಿಯಲ್ಲಿ ಪರ್ಚೇಸ್ ಮಾಡಾದ್ಮೇಲೆ 1 hour ಒಳಗಡೆ ಅದನ್ನ ನೀವು ಫ್ರಿಜ್ ಅಲ್ಲಿ ಇಟ್ಬಿಡ್ಬೇಕು. ಪ್ರಿವೆಂಟ್ಸ್ ಬ್ಯಾಕ್ಟೀರಿಯಲ್ ಗ್ರೋತ್, ಅಂದ್ರೆ ಹೊರಗಡೆ ಇದ್ದಾಗ ಅದರಲ್ಲಿ ಬ್ಯಾಕ್ಟೀರಿಯಾ ಗ್ರೋ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಫ್ರಿಜ್ ಇಂದ ಹೊರಗಡೆ ತೆಗೆದು ಜಾಸ್ತಿ ಹೊತ್ತು ಹೊರಗಡೆನೆ ಇಟ್ಟಾಗ ಅದರಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಗ್ರೋ ಆಗುವಂತ ಚಾನ್ಸಸ್ ಇರುತ್ತೆ. ಪ್ರಿವೆಂಟ್ಸ್ ಬ್ಯಾಕ್ಟೀರಿಯಲ್ ಗ್ರೋತ್ ಫ್ರಮ್ ಪ್ರೊಲಾಂಗ್ಡ್ ರೂಮ್ ಟೆಂಪರೇಚರ್ ಎಕ್ಸ್ಪೋಷರ್. ರೂಮ್ ಟೆಂಪರೇಚರ್ ಅಂದ್ರೆ ಫ್ರಿಜ್ ಇಂದ ಹೊರಗಡೆ ನೀವು ರೂಮಲ್ಲಿ ಸುಮ್ಮನೆ ಇಟ್ಬಿಟ್ರೆ, ದಟ್ ಈಸ್ ರೂಮ್ ಟೆಂಪರೇಚರ್ ಇಟ್ರೆ ಅದರಿಂದ ಏನು ಬ್ಯಾಕ್ಟೀರಿಯಾ ಗ್ರೋ ಆಗುವಂತ ಚಾನ್ಸಸ್ ಇರುತ್ತೆ. ಅದರಿಂದ ನಿಮಗೆ ಫುಡ್ ಪಾಯ್ಸನ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಹೇಳಿ. ಸೊ ಇದನ್ನ ನೆನಪಲ್ಲಿ ಇಟ್ಕೊಂಡಿರಿ. 4 core ಫುಡ್ ಸೇಫ್ಟಿ ರೂಲ್ಸ್. ಕುಕ್, ಸಪರೇಟ್, ಕ್ಲೀನ್, ಸಪರೇಟ್, ಕುಕ್, ಚಿಲ್. ಇದರಲ್ಲಿ ಕನ್ಫ್ಯೂಸ್ ಆಗುವಂಥದ್ದು ಏನೂ ಇಲ್ಲ ಅಂತ ಅನ್ಕೋತೀನಿ. ಕ್ಲೀನ್ ಅಂದ್ರೆ ಗೊತ್ತು, ಸಪರೇಟ್ ಅಂದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ, ಕುಕ್ ಅಂದ್ರೆ ಅರ್ಥ ಆಯ್ತು, ಚಿಲ್ ಅಂದ್ರೆ ಅರ್ಥ ಆಯ್ತು. ವಾಟ್ ಈಸ್ ಎ ಡಯಟರಿ ಸಪ್ಲಿಮೆಂಟ್? ಸಪ್ಲಿಮೆಂಟ್ ಅಂದ್ರೆ ಏನು? ಓಕೆ, ಇವಾಗ ನೀವು ನನಗೆ ಯಾರಾದ್ರೂ ಆನ್ಸರ್ ಮಾಡಬೇಕು. ಸಮನ್ ಶುಡ್ ಆನ್ಸರ್ ನೌ. ವಾಟ್ ಈಸ್ ಡಯಟರಿ ಸಪ್ಲಿಮೆಂಟ್? ಫುಡ್, ಐ ಮೀನ್ ನ್ಯಾಚುರಲ್ ಆಗಿ ತಗೊಳ್ತಿರ್ತೀವಲ್ಲ, ಅದು ಸಾಕಾಗ್ದಲೇ ಇದ್ದಾಗ ಎಕ್ಸ್ಟ್ರಾ ಅಡಿಷನ್ ಮಾಡೋದು. ಯಾ, ದಟ್ಸ್ ಕರೆಕ್ಟ್. 2 ರೀಸನ್ಗೋಸ್ಕರ ನಾವು ಸಪ್ಲಿಮೆಂಟ್ಸ್ ನ ತಗೋತೀವಿ. ಗೆಸ್ ಮಾಡಿ, ಏನಕ್ಕೆ ಸಪ್ಲಿಮೆಂಟ್ಸ್ ತಗೋತೀವಿ? ನನ್ನ ಪ್ರಕಾರ ಇವಾಗ ಎಸ್ ಇದನ್ನು ಅಷ್ಟು ಡೀಟೇಲ್ ಆಗಿ ಅವ್ರು ಮೆನ್ಷನ್ ಮಾಡಿಲ್ಲ. ಫಾರ್ 2 reasons ವಿ ಟೇಕ್ ಸಪ್ಲಿಮೆಂಟ್ಸ್. ಒಂದು, ಇವಾಗ ಪ್ರಕಾಶ್ ಹೇಳಿದ್ರು ಏನು, ಡಯಟ್ ಅಲ್ಲಿ ನಮಗೆ ಸಿಗ್ತಾ ಇಲ್ಲ, ಆ ರೀಸನ್ಗೋಸ್ಕರ ನಾವು ಸಪ್ಲಿಮೆಂಟ್ ತಗೋತೀವಿ. ಒಂದು ಎಕ್ಸಾಂಪಲ್ ಕೊಡಿ ಪ್ರಕಾಶ್. B12, ಓಕೆ, B12, ವೈಟಮಿನ್ B12. ವೈಟಮಿನ್ B12. ಸೊ ನಮಗೆ ಡಯಟ್ ಅಲ್ಲಿ ವೈಟಮಿನ್ B12 ಸಿಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ ನೀವು ವೀಗನ್ ಡಯಟ್ ನ ಫಾಲೋ ಮಾಡ್ತಾ ಇದ್ದೀರಾ, ನಾನ್ ವೆಜ್ ಏನು ಜಾಸ್ತಿ ತಿಂತಾ ಇಲ್ಲ ಅಂದಾಗ ವೈಟಮಿನ್ B12 ಡೆಫಿಷಿಯನ್ಸಿ ಚಾನ್ಸಸ್ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಫುಡ್ ಅಲ್ಲಿ ಸಿಗ್ತಾ ಇಲ್ಲ, ಸೊ ಹೊರಗಡೆಯಿಂದ ಸಪ್ಲಿಮೆಂಟ್ ಮಾಡ್ತೀರಾ. ಒಂದು ರೀಸನ್. ಸೆಕೆಂಡ್, ಏನಕ್ಕೆ ತಗೋಬಹುದು? ಇವಾಗ ನೀವು ಕ್ರಿಯೇಟಿನ್ ತಗೋತೀರಾ, ಏನಕ್ಕೆ ತಗೋತೀರಾ? ಕ್ರಿಯೇಟಿನ್ ಡೆಫಿಷಿಯನ್ಸಿ ಇದೆ ಅಂತ ತಗೋತೀರಾ, ಅಥವಾ ಕೆಫಿನ್ ತಗೋತೀರಾ? ಕೆಫಿನ್, ಕಾಫಿ ಅಂದ್ರೆ ಏನು, ಬಾಡಿನಲ್ಲಿ ಕೆಫಿನ್ ಡೆಫಿಷಿಯನ್ಸಿ ಇದೆ. ಪರ್ಫಾರ್ಮೆನ್ಸ್ ಎನ್ಹ್ಯಾನ್ಸಿಗೋಸ್ಕರ. ಎಕ್ಸಾಕ್ಟ್ಲಿ. ಸೊ ಜನರಲಿ ದೆರ್ ಆರ್ 2 types ಆಫ್ ಸಪ್ಲಿಮೆಂಟ್ಸ್. ಓಕೆ, ಒಂದು ನಾವು ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಇದೆ ಅಂದಾಗ ತಗೊಳ್ಳುವಂತ ಸಪ್ಲಿಮೆಂಟ್ಸ್. ಸೆಕೆಂಡ್ ಒನ್ ಇರ್ಗೋಜಿನಿಕೇಟ್ಸ್ ಅಂತ ಕರೀತಾರೆ. ಅಂದ್ರೆ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಇದೆ ಅನ್ನೋ ಕಾರಣಕ್ಕೆ ನೀವು ತಗೋತಾ ಇರೋದಿಲ್ಲ, ಪರ್ಫಾರ್ಮೆನ್ಸ್ ನ ಎನ್ಹೆನ್ಸ್ ಮಾಡೋದಕ್ಕೋಸ್ಕರ ತಗೋತಾ ಇರ್ತೀರಾ. ಎಕ್ಸಾಂಪಲ್, ಇವಾಗ ವೇ ಪ್ರೋಟೀನ್ ಇರ್ಬೋದು, ವಿಟಮಿನ್ B12 ಇರ್ಬೋದು, ವೈಟಮಿನ್ D ಇರ್ಬೋದು.
ಸೊ ಇವೆಲ್ಲನೂ ನಿಮಗೆ ಡೆಫಿಷಿಯನ್ಸಿ ಇದೆ ಅನ್ನೋ ಕಾರಣಕ್ಕೆ ತಗೋತಾ ಇರ್ತೀರಾ. ಕ್ರಿಯೇಟಿನ್ ಇರ್ಬೋದು, ಕ್ರಿಯೇಟಿನ್ ಡೆಫಿಷಿಯನ್ಸಿ ಇದೆ ಅನ್ನೋ ಕಾರಣಕ್ಕೆ ನೀವು ತಗೋತಾ ಇರೋದಿಲ್ಲ. ಸೊ ಪರ್ಫಾರ್ಮೆನ್ಸ್ ಎನ್ಹೆನ್ಸ್ಗೋಸ್ಕರ ತಗೋತಾ ಇರ್ತೀರಾ. ಅದು ಬಿಟ್ರೆ ಕೆಫೀನು ಅಷ್ಟೇ. ಓ ನನಗೆ ಕೆಫಿನ್ ಡೆಫಿಷಿಯನ್ಸಿ ಇದೆ ಬಾಡಿನಲ್ಲಿ ಅನ್ನೋ ರೀಸನಿಗೆ ನೀವು ತಗೋತಾ ಇರ್ತೀರಾ, ಇಲ್ಲ, ಪರ್ಫಾರ್ಮೆನ್ಸ್ ಎನ್ಹೆನ್ಸ್ಗೋಸ್ಕರ ತಗೋತಾ ಇರ್ತೀರಾ. ಸೊ ದರ್ ಆರ್ ಟೂ ಟೈಪ್ಸ್ ಆಫ್ ಸಪ್ಲಿಮೆಂಟ್ಸ್. ಸೊ ಇದ್ರ ಜನರಲ್ ಆಗಿ ಎರಡೂ ಸಪ್ಲಿಮೆಂಟ್ಸ್ ಅಂತಾನೆ ನೀವು ಹೇಳ್ಬೋದು. ಬಟ್ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೋದಾಗ ಕೆಫಿನು ಕ್ರಿಯೇಟಿನು ಅದನ್ನ ಸಪ್ಲಿಮೆಂಟ್ ಅಂತ ಕರೆಯಲ್ಲ, ಇರ್ಗೋಜಿನಿಕ್ ಏಡ್ಸ್ ಅಂತ ಕರೀತಾರೆ. ಬಟ್ ನೀವು ಎಲ್ಲಾನು ಸಪ್ಲಿಮೆಂಟ್ ಅಂತ ಹೇಳಿದ್ರು ಅದರಲ್ಲಿ ಏನು ತಪ್ಪಿಲ್ಲ. ಓಕೆ. ಎ ಸಪ್ಲಿಮೆಂಟ್ ಈಸ್ ಎನಿ ಪ್ರಾಡಕ್ಟ್ ಮೆಂಟ್ ಟು ಆಡ್ ಟು ದ ಡಯಟ್. ಅಂದರೆ ಡಯಟಿಗೆ ಆ್ಯಡ್ ಮಾಡೋ ಅಂಥ ಕಾಂಪೌಂಡ್ಸ್ಗಳು. ಅದು ವೈಟಮಿನ್ಸ್ ಆಗಿರ್ಬೋದು. ವೈಟಮಿನ್ಸ್ ಅಂತ ಬಂದಾಗ ಯಾವುದೆಲ್ಲ ಬರುತ್ತೆ? ವೈಟಮಿನ್ ಡಿ ಬರುತ್ತೆ, ವೈಟಮಿನ್ B12 ಬರುತ್ತೆ ಮುಖ್ಯವಾಗಿ. ಅದು ಬಿಟ್ಟರೆ ವೈಟಮಿನ್ ಕೆ, ಇ, ಇದೆಲ್ಲ ಎ, ಇದನ್ನೆಲ್ಲ ಜನರಲ್ ಆಗಿ ತಗೊಳ್ಳೋವಂಥದ್ದು ತುಂಬ ರೇರು. ನೆಕ್ಸ್ಟು ವೈಟಮಿನ್ ಬಿ, ವೈಟಮಿನ್ ಸಿ. ಸೊ ಜನರಲ್ ಆಗಿ ವೈಟಮಿನ್ಸ್ ಅಲ್ಲಿ ಬರುವಂಥದ್ದು ಯಾವುದು? ವೈಟಮಿನ್ B12 ಮತ್ತು ವೈಟಮಿನ್ ಡಿ. ಅದು ಎರಡು ಮೋಸ್ಟ್ ಕಾಮನ್, ರೈಟ್? ಅದೇ ರೀತಿ ಮಿನರಲ್ಸ್ ಅಂತ ಬಂದಾಗ ಯಾವುದೆಲ್ಲ ಬರುತ್ತೆ? ಮಿನರಲ್ಸ್ ಅಲ್ಲಿ ಕ್ಯಾಲ್ಶಿಯಂ ಬರುತ್ತೆ, ಐರನ್ ಬರುತ್ತೆ. ಕ್ಯಾಲ್ಶಿಯಮು ಐರನ್ ಎಲ್ಲ ತಗೋತಾರೆ, ರೈಟ್? ಅದು ಬಿಟ್ಟರೆ ಜಿಂಕು, ಕಾಪರು, ಮೆಗ್ನೀಷಿಯಂ ಇವೆಲ್ಲನೂ ಐರನ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸಾರಿ, ಮಿನರಲ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಇದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ದೆರ್ ಆರ್ 5 ನ್ಯೂಟ್ರಿಯೆಂಟ್ಸ್, ರೈಟ್? 3 ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್: ಪ್ರೋಟೀನ್, ಕಾರ್ಬ್ಸ್, ಫ್ಯಾಟ್ಸ್. 2 ಮೈಕ್ರೋನ್ಯೂಟ್ರಿಯೆಂಟ್ಸ್: ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಸೊ ವೈಟಮಿನ್ಸ್ ಅಲ್ಲಿ ಅಗೈನ್ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್, ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಅಂತ ಬರುತ್ತೆ. ಆ್ಯಂಡ್ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಅಲ್ಲಿ B, C ಬರುತ್ತೆ. ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಅಲ್ಲಿ A, D, E, K ಇವೆಲ್ಲ ಬರುತ್ತೆ. ನೆಕ್ಸ್ಟ್ ಮಿನರಲ್ಸ್. ಸೊ ಮಿನರಲ್ಸ್ ಅಲ್ಲಿ ಅಗೈನ್ ಮ್ಯಾಕ್ರೋ ಮಿನರಲ್ಸ್, ಮೈಕ್ರೋ ಮಿನರಲ್ಸ್, ಇನ್ನೇನು ಟ್ರೇಸ್ ಮಿನರಲ್ಸ್, ಇನ್ನೊಂದಷ್ಟು ಬರುತ್ತೆ. ಬಟ್ ಅಷ್ಟು ಡೀಟೇಲ್ ಆಗಿ ನಾವು ಇದರಲ್ಲಿ ಅಂತೂ ಹೋಗೋದಕ್ಕೆಲ್ಲ ನೀವು ಬೇರೆ ಸೋರ್ಸಸ್ನ ರೆಫರ್ ಮಾಡಬೇಕಾಗುತ್ತೆ. ಓಕೆ. ಸೊ ಇವೆಲ್ಲನೂ ಮಿನರಲ್ಸ್ ಬರುವಂಥದ್ದು ಯಾವುದು? ಕ್ಯಾಲ್ಶಿಯಂ ಇರ್ಬೋದು, ಐರನ್ ಇರ್ಬೋದು, ಮ್ಯಾಗ್ನೀಷಿಯಂ ಇರ್ಬೋದು, ಕಾಪರ್ ಇರ್ಬೋದು, ಜಿಂಕ್ ಇರ್ಬೋದು. ನೆಕ್ಸ್ಟು ಇನ್ನೂ ತುಂಬ ಇದೆ. ಓಕೆ, ಮಿನರಲ್ಸು ಸೆಲೆನಿಯಂ ಆ್ಯಂಡ್ ವಾಟ್ ತುಂಬ ಇದೆ. ಸೊ ಅವೆಲ್ಲನೂ ಮಿನರಲ್ಸ್ ಅಲ್ಲಿ ಬರುತ್ತೆ. ಅಮಿನೋ ಆ್ಯಸಿಡ್ಸ್ ಅಂದರೆ ಏನು ಗೊತ್ತಿದೆ, ರೈಟ್? ಪ್ರೋಟೀನ್. ಸೊ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್, ಬ್ರಾಂಚ್ಡ್ ಚೈನ್ ಅಮಿನೋ ಆ್ಯಸಿಡ್ಸ್, ಬಿಲ್ಡಿಂಗ್ BCAA. ಬ್ಲಾಕ್ಸ್ ಅಂತಾನು ಹೇಳ್ತಾರಲ್ವಾ ಅಮಿನೋ ಆಸಿಡ್ಸ್ ಅನ್ನ? ಬಿಲ್ಡಿಂಗ್ ಬ್ಲಾಕ್ಸ್ ಅಂದರೆ ನಿಮಗೆ ಮಸಲ್ ಬಿಲ್ಡಿಂಗಿಗೆ, ಇವನ್ ಸೆಲ್ ಸ್ಟ್ರಕ್ಚರ್ ಬಿಲ್ಡಿಂಗ್ಗಳಿಗೆ, ಇದಕ್ಕೆಲ್ಲ ಪ್ರೋಟೀನ್ ಅನ್ನೋದು ಇಂಪಾರ್ಟೆಂಟು. ಓಕೆ. ಸೊ ಅಮಿನೋ ಆಸಿಡ್ಸ್ ಅಂದರೆ ಸಿಂಪಲ್. ಪ್ರೋಟೀನ್ ಈಸ್ ಮೇಡ್ ಅಪ್ ಆಫ್ ಅಮಿನೋ ಆಸಿಡ್ಸ್. ಕ್ಲಿಯರ್? ಸೊ ಪ್ರೋಟೀನ್ ಪೌಡರ್ಸ್, ಮಲ್ಟಿವಿಟಮಿನ್ಸ್, omega-3, ಕ್ರಿಯೇಟಿನ್, ಹರ್ಬಲ್ ಎಕ್ಸ್ಟ್ರಾಕ್ಟ್ಸ್ ಎಟ್ಸೆಟ್ರಾ ಫಾಲ್ ಅಂಡರ್ ದಿಸ್ ಕ್ಯಾಟಗರೀಸ್. ಅಂದರೆ ಇವೆಲ್ಲನೂ ಸಪ್ಲಿಮೆಂಟ್ ಅಂತ ಬರುತ್ತೆ. ಬೆಸ್ಟ್ ಪ್ರಾಕ್ಟೀಸಸ್ ಫಾರ್ ಟ್ರೈನರ್ಸ್: ಎಕ್ಸ್ಪ್ಲೈನ್ ಸಪ್ಲಿಮೆಂಟ್ಸ್ ಆಸ್ ಆಪ್ಷನಲ್ ಸಪೋರ್ಟ್, ನಾಟ್ ಕ್ಯೂರ್ ಆರ್ ನೆಸೆಸಿಟಿ. ಅಂದರೆ ನೀವು ನಿಮ್ಮ ಕ್ಲೈಂಟಿಗೆ ಯಾವತ್ತು ಸಪ್ಲಿಮೆಂಟ್ಸ್ ಇಂಪಾರ್ಟೆಂಟು, ಸೊ ಈ ರೀತಿ ಗೈಡ್ ಮಾಡಬಾರ್ದು. ಸೊ ಸರ್ ನೀವು ವೇ ಪ್ರೋಟೀನ್ ತಗೊಳ್ಳೇಬೇಕು. ಜನರಲ್ ಆಗಿ ನಾವು ಗೈಡ್ ಮಾಡ್ತೀವಿ, ರೈಟ್? ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಮ್ಮ ಹತ್ರ ಒಬ್ಬರು ಕ್ಲೈಂಟ್ ಇರ್ತಾರೆ, ಅವರು ವೆಜಿಟೇರಿಯನ್ ಆಗಿರ್ತಾರೆ. ಸೊ ಎಗ್ಗು ಚಿಕನ್ನು ಏನೂ ತಿನ್ನೋದಿಲ್ಲ. ಸೊ ನಾವು ಈ ವೆಯ್ಟ್ ಟ್ರೈನಿಂಗ್ ಎಲ್ಲ ಮಾಡಿಸ್ತಾ ಇರ್ತೀವಿ. ನಮ್ಗೆ ಗೊತ್ತಿರುತ್ತೆ ಇವ್ರದ್ದು ಪ್ರೋಟೀನ್ ಇಂಟೇಕ್ ತುಂಬ ಕಡಿಮೆ ಇದೆ, ಪ್ರೋಟೀನ್ ತಗೊಂಡಿಲ್ಲ ಅಂದರೆ ರಿಸಲ್ಟ್ ಬರೋದಿಲ್ಲ ಅಂತ. ಸೊ ನಾವು ಸ್ವಲ್ಪ ಫೋರ್ಸ್ ಮಾಡ್ತೀವಿ, ತಗೊಳ್ಳಿ ಪ್ರೋಟೀನ್ ಶೇಕ್ಸ್ ತಗೊಳ್ಳಿ ಅಂತೆಲ್ಲ. ತಪ್ಪಲ್ಲ, ಬಟ್ ಅವ್ರ ಪ್ರಕಾರ ನೀವು ಆ ಥರ ಎಲ್ಲ ಮಾಡೋ ಹಾಗಿಲ್ಲ. ಎಕ್ಸ್ಪ್ಲೈನ್ ಸಪ್ಲಿಮೆಂಟ್ಸ್ ಆಸ್ ಆಪ್ಷನಲ್ ಸಪೋರ್ಟ್. ಸೊ ನೀವೇನಿದ್ರೂ ಸಪ್ಲಿಮೆಂಟ್ಸ್ ಅನ್ನೋದು ಆಪ್ಷನಲ್ ಅಂತ ನೀವು ನಿಮ್ಮ ಕ್ಲೈಂಟ್ಸಿಗೆ ಗೈಡ್ ಮಾಡಬೇಕು. ಬಟ್ ಹಾಗಂತ ಎಲ್ಲ ಸಂದರ್ಭದಲ್ಲೂ ಸಪ್ಲಿಮೆಂಟ್ಸ್ನ ಆಪ್ಷನಲ್ ಅಂತ ಹೇಳೋದಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಕ್ಲೈಂಟ್ಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ ಅಂದಾಗ ಅವರು ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ತಗೊಳ್ಳೇಬೇಕು. ಅದೇ ರೀತಿ ಐರನ್ ಡೆಫಿಷಿಯನ್ಸಿ ಇತ್ತು ಅಂದಾಗ, ಎಸ್ಪೆಷಲಿ ನಿಮ್ಮ ಫೀಮೇಲ್ ಕ್ಲೈಂಟ್ ಅಂತ ಬಂದಾಗ ಐರನ್ ಡೆಫಿಷಿಯನ್ಸಿ ಇರೋ ಚಾನ್ಸಸ್ ಇರ್ಬೋದು. ಸೊ ಅವರು ಸಪ್ಲಿಮೆಂಟ್ನ ತಗೊಳ್ಳೇಬೇಕು. ಬಟ್ ವಿಷಯ ಏನು ಅಂದರೆ ಸಪ್ಲಿಮೆಂಟ್ನ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ, ನಾವು ಸಜೆಸ್ಟ್ ಮಾಡೋ ಹಾಗಿಲ್ಲ. ಸೊ ಆ್ಯಂಡ್ ಕೆಲವೊಂದು ಸಪ್ಲಿಮೆಂಟ್ಸ್, ಎಸ್ಪೆಷಲಿ ಐರನ್ ಸಪ್ಲಿಮೆಂಟು ಈ ಥರದ್ದೆಲ್ಲ ಬಂದಾಗ ಅದು ಡಾಕ್ಟರೇ ಸಜೆಸ್ಟ್ ಮಾಡಬೇಕು. ಯಾಕಂದರೆ ಅವರು
ಬರೀ ಡೆಫಿಷಿಯನ್ಸಿ ಇದೆ, ಇವಾಗ ವೈಟಮಿನ್ ಡಿ ಆದರೆ ಓಕೆ, ಅವ್ರಿಗೆ ಡೆಫಿಷಿಯನ್ಸಿ ಇದೆ, ಒಂದು ಮಿನಿಮಮ್ ಡೋಸೇಜ್ ಇಷ್ಟು ತಗೋಬೋದು ಅಂತ ನಾವು ಹೇಳ್ಬೋದು. ಬಟ್ ಐರನ್ ಸಪ್ಲಿಮೆಂಟ್ಸು ಈ ಥರದ್ದೆಲ್ಲ ಕೆಲವು ಬಂದಾಗ ಸಾಕಷ್ಟು ವಿಷಯಗಳನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ, ಅವ್ರದ್ದು ಹೆಲ್ತ್ ಕಂಡೀಷನ್ ಅದು ಇದು. ಸೊ ಸಪ್ಲಿಮೆಂಟ್ಸ್ ಆಲ್ವೇಸ್ ಡಾಕ್ಟರ್ ಸಜೆಸ್ಟ್ ಮಾಡಬೇಕು, ಟ್ರೈನರ್ಸ್ ನೀವು ಮಾಡೋ ಹಾಗಿಲ್ಲ, ಎಸ್ ಅವ್ರ ಪ್ರಕಾರ. ಓಕೆ, ಸೊ ಸಪ್ಲಿಮೆಂಟ್ಸ್ ಆರ್ ನಾಟ್ ಎ ಕ್ಯೂರ್ ಆರ್ ನೆಸೆಸಿಟಿ. ಅಂದರೆ ಸಪ್ಲಿಮೆಂಟ್ಸ್ ಯಾವುದನ್ನು ಕ್ಯೂರ್ ಮಾಡೋದಿಲ್ಲ. ಇವಾಗ ನಿಮ್ಮ ಕ್ಲೈಂಟ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇತ್ತು ಅಂದರೆ ಸಪ್ಲಿಮೆಂಟ್ ಪ್ರೋಟೀನ್ ತಗೊಳ್ಳೋದ್ರಿಂದ, ಕ್ರಿಯೇಟಿನ್ ತಗೊಳ್ಳೋದ್ರಿಂದ ಕ್ಯೂರ್ ಮಾಡುತ್ತಾ? ಮಾಡಲ್ಲ. ಅದೇ ರೀತಿ ನೆಸೆಸಿಟಿ, ಇಟ್ಸ್ ನಾಟ್ ನೆಸೆಸಿಟಿ ಅಂದರೆ ತಗೊಳ್ಳೇಬೇಕು, ನಾಟ್ ಲೈಕ್ ದಟ್, ರೈಟ್? ಎಂಕರೇಜ್ ಕ್ಲೈಂಟ್ಸ್ ಟು ಚೂಸ್ ಪ್ರಾಡಕ್ಟ್ಸ್ ಫ್ರಮ್ ರೆಪ್ಯೂಟೇಬಲ್ ಬ್ರ್ಯಾಂಡ್ಸ್. ಅಂದರೆ ನಿಮ್ಮ ಕ್ಲೈಂಟ್ ಏನಾದರೂ ತಗೋತಾರೆ ಅಂದರೆ ಸೊ ಅವರಿಗೆ ನೀವು ಒಂದು ರೆಪ್ಯೂಟೇಬಲ್ ಬ್ರ್ಯಾಂಡ್ಸ್ನ ಸಜೆಸ್ಟ್ ಮಾಡಬೇಕು. ಸೊ ಇದನ್ನು ನಾನು ಹಿಂದೆ ಹೇಳ್ತಾ ಇದ್ದೆ. ಅಕಸ್ಮಾತ್ ನೀವೇನಾದರೂ ನಿಮ್ಮ ಕ್ಲೈಂಟ್ಸಿಗೆ ಒಂದು ಪ್ರೋಟೀನ್ ಶೇಕ್ಸ್ನ ರೆಕಮೆಂಡ್ ಮಾಡ್ತಾ ಇದ್ದೀರಾ ಅಂದರೆ ಎಕ್ಸಾಕ್ಟಾಗಿ ಯಾವ ಬ್ರ್ಯಾಂಡ್ನ ತಗೋಬೇಕು, ಎಲ್ಲಿ ತಗೋಬೇಕು ಅನ್ನೋದನ್ನು ನೀವು ಗೈಡ್ ಮಾಡಬೇಕು. ಸುಮ್ಮನೆ ಪ್ರೋಟೀನ್ ತಗೊಳ್ಳಿ, ಯಾವುದಾದ್ರೂ ತಗೊಳ್ಳಿ ಅಂತ ಗೈಡ್ ಮಾಡೋದು ಏನೂ ಯೂಸ್ ಇಲ್ಲ. ನೀವೊಂದು ಸ್ಪೆಸಿಫಿಕ್ ಬ್ರ್ಯಾಂಡನ್ನ ನಿಮ್ಮ ಕ್ಲೈಂಟಿಗೆ ನೀವು ಸಜೆಸ್ಟ್ ಮಾಡಬೇಕು. ನೋಡಿ ಸರ್, ಈ ಥರದೊಂದು ಬ್ರ್ಯಾಂಡ್ ಇದೆ ಆ್ಯಂಡ್ ಅದನ್ನು ಎಲ್ಲಿ ತಗೋಬೇಕು, ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು, ವಾಟ್ ಎವರ್. ಸೊ ಎಕ್ಸಾಕ್ಟ್ ಯಾವ ಥರ ಪರ್ಚೇಸ್ ಮಾಡಬೇಕು, ಸೊ ಅದನ್ನು ನೀವು ನಿಮ್ಮ ಕ್ಲೈಂಟಿಗೆ ಗೈಡ್ ಮಾಡಬೇಕು. ಇಲ್ಲಾಂದರೆ ಅವ್ರಿಗೆ ಇಷ್ಟ ಬಂದಿದ್ದು ಯಾವುದೋ ಒಂದು ವೆಬ್ಸೈಟಲ್ಲಿ ಕಡಿಮೆ ಇದೆ ಅಂತ ತಗೋಬೋದು, ಅಥವಾ ಯಾವುದೋ ಒಂದು ಬ್ರ್ಯಾಂಡ್ ಕಡಿಮೆ ಇದೆ ಅಂತ ತಗೋಬೋದು, ರೈಟ್? ಇವಾಗ ಸುಮ್ಮನೆ ನೀವು ಫ್ಲಿಪ್ಕಾರ್ಟ್, ಅಮೆಝಾನ್ ಅಂತ ನೋಡಿದ್ರೆ ಕೆಲವೊಂದು ಬ್ರ್ಯಾಂಡ್ಸ್ ತುಂಬ ಕಡಿಮೆಗೆ ಸಿಗ್ತಾ ಇರುತ್ತೆ. ಅದೇ ರೀತಿ ಓಕೆ, ನೀವು ಗೈಡ್ ಮಾಡಿರ್ತೀರ, ಇದೇ ತಗೊಳ್ಳಿ, ಯಾವುದು ಪಾಪ್ಯುಲರ್ ಯಾವುದಿದೆ, ಇವಾಗ ಯಾವುದು ಪಾಪ್ಯುಲರ್ ಗೊತ್ತಿಲ್ಲ. ಒಂದು ಸ್ವಲ್ಪ ವರ್ಷದ ಹಿಂದೆ ನಾವು ರೆಗ್ಯುಲರ್ ಆಗಿ ವರ್ಕೌಟ್ ಎಲ್ಲ ಮಾಡೋ ಟೈಮ್ನಲ್ಲಿ ಇದು ಪಾಪ್ಯುಲರ್ ಇತ್ತು, ಏನು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಏನೋ ಬರ್ತೀವಿ, ಆಪ್ಟಿಮಮ್ ನ್ಯೂಟ್ರಿಷನ್, ರೈಟ್? ಸೊ ಅದು ಪಾಪ್ಯುಲರ್ ಇತ್ತು. ಸೊ ನೀವೊಂದು ಬ್ರ್ಯಾಂಡ್ನ ಸಜೆಸ್ಟ್ ಮಾಡ್ತೀರ ಅಂದಾಗ ಎಲ್ಲಿ ಪರ್ಚೇಸ್ ಮಾಡಬೇಕು, ಇಲ್ಲಾಂದರೆ ಅವ್ರು ಯಾವುದ್ಯಾವುದೋ ವೆಬ್ಸೈಟ್ಗಳಲ್ಲಿ ಕಡಿಮೆಗಿದೆ ಅಂತ ಪರ್ಚೇಸ್ ಮಾಡ್ಬೋದು, ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ಗಳನ್ನ ಅವರಿಗೆ ಸಿಗ್ಬೋದು. ಸೊ ದಟ್ ನೀವು ಎಕ್ಸಾಕ್ಟಾಗಿ ಯಾವ ಬ್ರ್ಯಾಂಡ್ ಆ್ಯಂಡ್ ಎಲ್ಲಿ ಪರ್ಚೇಸ್ ಮಾಡಬೇಕು ಅನ್ನೋದನ್ನ ಗೈಡ್ ಮಾಡಬೇಕು ನಿಮ್ಮ ಕ್ಲೈಂಟಿಗೆ. ಪ್ರೊವೈಡ್ ಎಜುಕೇಷನಲ್ ರಿಸೋರ್ಸಸ್ ಸೊ ಕ್ಲೈಂಟ್ಸ್ ಕ್ಯಾನ್ ಮೇಕ್ ಇನ್ಫಾರ್ಮ್ಡ್ ಡಿಸಿಷನ್ಸ್. ಸೊ ನೀವು ಕ್ಲೈಂಟ್ಸಿಗೆ ಎಜುಕೇಷನಲ್ ರಿಸೋರ್ಸಸ್ ಅಂದರೆ ಅದ್ರ ಬಗ್ಗೆ, ಸಪ್ಲಿಮೆಂಟ್ಸ್ಗಳ ಬಗ್ಗೆ ಇರೋವಂಥ ರಿಸೋರ್ಸಸ್ಗಳು, ಆರ್ಟಿಕಲ್ಸ್ ಆಗಿರ್ಬೋದು, ಪಿಯರ್ ರಿವ್ಯೂಡ್ ಆರ್ಟಿಕಲ್ಸ್ಗಳಾಗಿರ್ಬೋದು, ಇನ್ಫಾರ್ಮೇಷನ್ಸ್ಗಳು, ಜೆನ್ಯೂನ್ ಇನ್ಫಾರ್ಮೇಷನ್ಸ್ಗಳು ಏನಿರುತ್ತೋ ಸೊ ಅದನ್ನು ಕ್ಲೈಂಟಿಗೆ ಶೇರ್ ಮಾಡ್ಬೋದು. ಸೊ ಸುಮ್ಮನೆ ಇವಾಗ ಕ್ಲೈಂಟ್ ಹೇಳ್ಬೋದು, ಇಲ್ಲ ಇದೆಲ್ಲ ತಗೊಂಡ್ರೆ ಕಿಡ್ನಿ ಹಾಳಾಗುತ್ತಂತೆ, ಆ ಥರ ಆಗುತ್ತೆ, ಈ ಥರ ಆಗುತ್ತೆ. ಸೊ ಸುಮ್ಮನೆ ಕ್ಲೈಂಟ್ ಜೊತೆ ಆರ್ಗ್ಯೂ ಮಾಡೋದಕ್ಕೆ ಹೋಗಬೇಡಿ. ಅದ್ರ ಬದಲು ಒಂದಷ್ಟು ಜೆನ್ಯೂನ್ ಇನ್ಫಾರ್ಮೇಷನ್ಗಳನ್ನ ಇಟ್ಕೊಂಡಿರಿ, ಸೊ ಅದನ್ನು ಶೇರ್ ಮಾಡಿ. ಸೊ ದ್ಯಾಟ್ ನಿಮ್ಮ ಕ್ಲೈಂಟ್ ಅದನ್ನು ಓದಿ ಅವರು ಅರ್ಥ ಮಾಡ್ಕೋತಾರೆ, ಆವಾಗ ದೇ ಕ್ಯಾನ್ ಮೇಕ್ ಲಾಜಿಕಲ್ ಡಿಸಿಷನ್ಸ್. If a client is on medication, advise them to check with the doctor, pharmacist or registered agent due to possible ನಿಮ್ಮ ಕ್ಲೈಂಟ್ ಏನಾದರೂ ಮೆಡಿಕೇಷನಲ್ಲಿ ಇದ್ದಾಗ ಸುಮ್ಮನೆ ಸಪ್ಲಿಮೆಂಟ್ನ ಬ್ಲೈಂಡಾಗಿ ತೊಗೊಳ್ಳೋ ಬದಲು ಡಾಕ್ಟರ್ ಜೊತೆ ಅವ್ರು ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಅದರಿಂದ ಏನೋ ಒಂದು ಅಲರ್ಜಿ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇರುತ್ತೆ, ರೈಟ್? ಸ್ಟೇ ವಿದಿನ್ ಸ್ಕೋಪ್, ಎಜುಕೇಷನ್ ನಾಟ್ ಪ್ರಿಸ್ಕ್ರಿಪ್ಷನ್. ಅಂದರೆ ನಿಮ್ಮ ಕೆಲಸ ಏನಿದ್ರು ಎಜುಕೇಟ್ ಮಾಡೋವಂಥದ್ದು ಅಷ್ಟೇ, ಕ್ಲೈಂಟ್ಸ್ನ ಅವರಿಗೆ ಇನ್ಫಾರ್ಮೇಷನ್ ಕೊಡುವಂಥದ್ದು, ಅವ್ರನ್ನ ಎಜುಕೇಟ್ ಮಾಡುವಂಥದ್ದು. ನೀವು ಪ್ರಿಸ್ಕ್ರೈಬ್ ಮಾಡೋ ಹಾಗಿಲ್ಲ, ಇದನ್ನ ತಗೋಬೇಕು, ಇಷ್ಟು ಡೋಸಲ್ಲಿ ತಗೋಬೇಕು ಅಂತ. ಓಕೆ, ಸಪ್ಲಿಮೆಂಟ್ಸ್ ವಿತ್ ಸ್ಟ್ರಾಂಗ್ ಎವಿಡೆನ್ಸ್ ಟು ಸಪೋರ್ಟ್ ಎಫಿಕಸಿ ಆ್ಯಂಡ್ ಸೇಫ್ಟಿ. ಅಂದರೆ ಸ್ಟ್ರಾಂಗ್ ಎವಿಡೆನ್ಸಸ್ ಇರುವಂಥದ್ದು. ಫಸ್ಟ್ ಬರುವಂಥದ್ದು ಕ್ರಿಯೇಟಿನ್ ಮೊನೋಹೈಡ್ರೇಟು, ನಿಮ್ಮೆಲ್ಲರ ಫೇವ್ರೇಟು, ರೈಟ್? ಸೊ ಕ್ರಿಯೇಟಿನ್ ಮೊನೋಹೈಡ್ರೇಟ್ ನ್ಯಾಚುರಲಿ ಸ್ಟೋರ್ಡ್ ಇನ್ ಸ್ಕೆಲಿಟಲ್ ಮಸಲ್. ಸೊ ಕ್ರಿಯೇಟಿನ್ ಮೊನೋಹೈಡ್ರೇಟ್ ಎಲ್ಲ ಇನ್ಫ್ಲುಯೆನ್ಸರ್ ವಿಡಿಯೋಸ್ಗಳನ್ನ ಮಾಡೋದನ್ನ ನೋಡಿರ್ತೀರ. ಹೈಲಿ ರಿಸರ್ಚ್ಡ್ ಸಪ್ಲಿಮೆಂಟ್, ಕಾಗ್ನಿಷನ್ ಬೆನಿಫಿಟ್ ಇದೆ, ಮಸಲ್ ಬಿಲ್ಡಿಂಗ್ ಹೆಲ್ಪ್ ಆಗುತ್ತೆ, ಅದು ಇದು. ಯಾ, ದಟ್ಸ್ ಕರೆಕ್ಟ್. ಸೊ ಕ್ರಿಯೇಟಿನ್ ಸಪ್ಲಿಮೆಂಟನ್ನು ಪ್ರತಿಯೊಬ್ಬರೂ ತಗೋಬೋದು. ನನ್ನ ಗೆಸ್ ಪ್ರಕಾರ ಆಲ್ಮೋಸ್ಟ್ ಎಲ್ಲರೂ ತಗೋಬೋದು. ಸ್ಪೆಸಿಫಿಕ್ ಆಗಿ ಕೆಲವೊಂದು ಹೆಲ್ತ್ ಕಂಡೀಷನ್ಗಳು ನನಗೆ ಆ ಥರದ್ದು ಯಾವುದು ನೆನಪು ಬರ್ತಾ ಇಲ್ಲ. ಬಟ್ ಒಂದು ನಿಮಗೆ ಆಲ್ರೆಡಿ ಗೊತ್ತಿದೆ, ರೈಟ್? ಅವರು ಕಿಡ್ನಿ ಏನೋ ಕಾಂಪ್ರಮೈಸ್ ಆಗಿದೆ, ಈ ಥರ ಸಿಚುವೇಶನ್ಸ್ಗಳಲ್ಲಿ ಅವಾಯ್ಡ್ ಮಾಡುವಂಥದ್ದು ಬೆಟರ್. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಪಾಪ್ಯುಲೇಷನ್ ತಗೋಬೋದು, ವಯಸ್ಸಾಗಿರೋರು ತಗೋಬೋದು, ಮಕ್ಕಳು ತಗೋಬೋದು, ಎಲ್ಲರೂ ತಗೋಬೋದು. ಬಟ್ ಹಾಗಂತ ನೀವು ಗೈಡ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಕ್ಲೈಂಟಿಗೆ, ಮಕ್ಕಳು ತಗೋಬೋದು ಆ ಥರ. ನ್ಯಾಚುರಲಿ ಸ್ಟೋರ್ಡ್ ಇನ್ ಸ್ಕೆಲಿಟಲ್ ಮಸಲ್, ರೀಜನರೇಟ್ಸ್ ATP ಇನ್ ದ ಫಾಸ್ಫೋಜನ್ ಎನರ್ಜಿ ಸಿಸ್ಟಮ್ ವಿಚ್ ಡಾಮಿನೇಟ್ಸ್ ಶಾರ್ಟ್ ಇಂಟೆನ್ಸ್. ಸಿ ಕ್ರಿಯೇಟಿನ್ ಮೊನೋಹೈಡ್ರೇಟ್ ಸಪ್ಲಿಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನಿಮ್ಮ ಮಸಲ್ಸ್ ಅಲ್ಲಿ ಇವಾಗ ನಾವು ಈ 9th ಚಾಪ್ಟರ್ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ, ರೈಟ್? 9th ಚಾಪ್ಟರ್ ಎಕ್ಸ್ಪ್ಲೋರ್ ಮಾಡಿದಾಗ
ನಿಮ್ಗೆ ಒಂದು ಸ್ವಲ್ಪ ಐಡಿಯಾ ಬರುತ್ತೆ. ಅದರಲ್ಲಿ ನಾವು ಒಂದು ಸ್ವಲ್ಪ ಡೀಟೇಲ್ ಆಗಿ ನೋಡುವಂಥದ್ದಿದೆ. ಓಕೆ, ಮಸಲ್ಸ್ ಯಾವ ರೀತಿ ಕಾಂಟ್ರಾಕ್ಟ್ ಆಗುತ್ತೆ, ಸ್ಲೈಡಿಂಗ್ ಫಿಲಮೆಂಟ್ ಥಿಯೋರಿ, ಸೊ ಈ ಥರದ್ದು ಎಲ್ಲಾನು ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೋರ್ ಮಾಡೋಂಥದ್ದು, ಆವಾಗ ಒಂದು ಸ್ವಲ್ಪ ಅರ್ಥ ಆಗುತ್ತೆ. ಓಕೆ, ಸೊ ಇವಾಗ ಕ್ರಿಯೇಟಿನ್ ಸಪ್ಲಿಮೆಂಟ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನಿಮ್ಮ ಮಸಲ್ಸಲ್ಲಿ ಎ ಟಿ ಪಿ ಅನ್ನೋದು ಇರುತ್ತೆ. ಸೊ ಎ ಟಿ ಪಿ ಅನ್ನೋದು ಎನರ್ಜಿ ಕರೆನ್ಸಿ. ಸೊ ಪ್ರತಿಯೊಂದು ಮಸಲ್ ಕಾಂಟ್ರಾಕ್ಷನ್ಗೂ ಎ ಟಿ ಪಿ ಅನ್ನೋದು ತುಂಬ ಇಂಪಾರ್ಟೆಂಟು, ಎನರ್ಜಿ ಕರೆನ್ಸಿ. ಓಕೆ, ಎ ಟಿ ಪಿ ಅನ್ನೋದು ತುಂಬ ಲಿಮಿಟ್ ಎಲ್ಲ ಇರುತ್ತೆ ನಿಮ್ಮ ಮಸಲ್ಸಲ್ಲಿ. ಲೈಕ್ 2 ನಿಮಿಷ, 2 ಸೆಕೆಂಡು, 2 to 3 ಸೆಕೆಂಡ್ಸ್ ಕೆಲಸ ಮಾಡೋಷ್ಟೇ ಎ ಟಿ ಪಿ ನಿಮ್ಮ ಮಸಲ್ಸಲ್ಲಿ ಇರುತ್ತೆ. ನೀವೊಂದು ಕಂಟಿನ್ಯೂಸ್ ಆಗಿ ಇವಾಗ ಏನೋ ಒಂದು 100 ಮೀಟರ್ ಓಡಬೇಕು, ಮತ್ತೊಂದೇನೋ ಮಾಡಬೇಕು ಅಂದಾಗ ಏನಾಗುತ್ತೆ ಅಂದರೆ, ಕಂಟಿನ್ಯೂಸ್ಲಿ ಎ ಟಿ ಪಿ ರೀಸಿಂಥಸೈಸ್ ಆಗ್ತಾನೆ ಇರಬೇಕಾಗುತ್ತೆ ಬಾಡಿನಲ್ಲಿ. ಬಿಕಾಸ್ ಆಲ್ರೆಡಿ ಅವೈಲೇಬಲ್ ಇರೋಂಥ ಎ ಟಿ ಪಿನಲ್ಲಿ ನೀವು 2 to 3 ಸೆಕೆಂಡ್ ಏನೋ ಒಂದು ಆ್ಯಕ್ಟಿವಿಟಿನ ಮಾಡ್ಬೋದು ಅಷ್ಟೇ, ಅದಕ್ಕಿಂತ ಮುಂದಕ್ಕೆ ಮಾಡೋದಕ್ಕಾಗಲ್ಲ. ಸೊ ದಟ್ ಈಸ್ ಎ ಟಿ ಪಿ, ಅಡಿನೋಸಿನ್ ಟ್ರೈಫಾಸ್ಫೇಟ್ ರೀಜನರೇಟ್ಸ್ ಎ ಟಿ ಪಿ ಇನ್ ದ ಫಾಸ್ಫೋಜನ್. ಸೊ ನಿಮ್ಮ ಮಸಲ್ಸಲ್ಲಿ ಕ್ರಿಯೇಟಿನ್ ಕೂಡ ಸ್ಟೋರ್ ಆಗಿರುತ್ತೆ. ಓಕೆ, ಫಾಸ್ಫೋಜನ್ ಫಾಸ್ಫೋಜನ್ ಅನ್ನೋ ಫಾರ್ಮಲ್ಲಿ ನಿಮ್ಮ ಮಸಲ್ಸಲ್ಲಿ ಕ್ರಿಯೇಟಿನ್ ಕೂಡ ಸ್ಟೋರ್ ಆಗಿರುತ್ತೆ. ಸೊ ಇವಾಗ ನೀವೊಂದು ಏನೋ ಒಂದು ಆಕ್ಟಿವಿಟಿ ಮಾಡಬೇಕಾದ್ರೆ ನಿಮ್ಮ ಮಸಲ್ಸಲ್ಲಿ ಎ ಟಿ ಪಿ ಇರುತ್ತೆ. ಎ ಟಿ ಪಿ, ಸೊ ಇದನ್ನು ನಾವು ಡೀಟೇಲ್ ಆಗಿ ಇನ್ನೊಂದ್ಸರಿ ನೋಡೋಣ ಇನ್ನೊಂದು ಕ್ಲಾಸಲ್ಲಿ. ಎನರ್ಜಿ ಸಿಸ್ಟಮ್ಸ್ ಬಗ್ಗೆ ನೋಡೋಣ, ಎ ಟಿ ಪಿ ಸಿ ಪಿ ಎನರ್ಜಿ ಸಿಸ್ಟಮ್. ಸೊ ಎ ಟಿ ಪಿ ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ 3 ಫಾಸ್ಫೇಟ್ ಬಾಂಡ್ಸ್ಗಳಿರುತ್ತೆ. ಸೊ ಒಂದು ಮಸಲ್ ಕಾಂಟ್ರಾಕ್ಷನ್ ಆಗೋ ಟೈಮ್ನಲ್ಲಿ ಒಂದು ಫಾಸ್ಫೇಟ್ ಬಾಂಡ್ ರಿಲೀಸ್ ಆಗುತ್ತೆ. ಸೊ ಎ ಟಿ ಪಿ ಇದ್ದಿದ್ದು ಎ ಡಿ ಪಿ ಆಗುತ್ತೆ, ಅಂದರೆ ಎಡಿನೋಸಿನ್ ಡೈಫಾಸ್ಫೇಟ್, ಒಂದು ಫಾಸ್ಫೇಟ್ ಬಾಂಡ್ ಹೋಯಿತು. ಇವಾಗ ಮತ್ತೆ ಮಸಲ್ ಕಾಂಟ್ರಾಕ್ಟ್ ಆಗಬೇಕು, ಎನರ್ಜಿ ಸಪ್ಲೈ ಆಗಬೇಕು ಅಂದರೆ ಆ ಎ ಡಿ ಪಿ ಏನಿದೆಯೋ ಅದು ಮತ್ತೆ ಎ ಟಿ ಪಿ ಆಗಬೇಕು. ಸೊ ಡೈಫಾಸ್ಫೇಟ್ 2 ಫಾಸ್ಫೇಟ್ ಬಾಂಡ್ಸ್ಗಳಿದೆ, ಸೊ ಅದಕ್ಕೆ ಇನ್ನೊಂದು ಬಾಂಡ್ ಇವಾಗ ಆ್ಯಡ್ ಆಗಬೇಕು ಮತ್ತೆ. ಸೊ ಆವಾಗ ಎ ಡಿ ಪಿ ಇದ್ದಿದ್ದು ಮತ್ತೆ ಎ ಟಿ ಪಿ ಆಗುತ್ತೆ. ಸೊ ಇವಾಗ ಬಾಡಿನಲ್ಲಿ ಏನೋ ಇರುತ್ತೆ, ಇದು ನಿಮ್ಮ ಮಸಲ್ ಸರಿ ಫಾಸ್ಫೋಜನ್ ಅನ್ನೋ ಕ್ರಿಯೇಟಿನ್ ಇರುತ್ತೆ. ಓಕೆ, ಸೊ ಇದು ಏನು ಮಾಡುತ್ತೆ ಅಂದರೆ ಒಂದು ಫಾಸ್ಫೇಟ್ನ ಎ ಡಿ ಪಿಗೆ ಡೊನೇಟ್ ಮಾಡುತ್ತೆ. ಸೊ ಆವಾಗ ಈ ಡೈಫಾಸ್ಫೇಟ್ ಇದ್ದಿದ್ದು ಮತ್ತೆ ಟ್ರೈಫಾಸ್ಫೇಟ್ ಆಗುತ್ತೆ. ಸೊ ಮತ್ತೆ ಮಸಲ್ ಕಾಂಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ. ಇವೆಲ್ಲಾನು ಮಿಲಿ ಸೆಕೆಂಡ್ಸಲ್ಲಿ ಆಗುವಂಥ ಪ್ರೊಸೆಸ್. ಓಕೆ, ಸೊ ಇವಾಗ ಸಿಂಪಲ್ ಆಗಿ ಈ ಥರ ಅರ್ಥ ಮಾಡ್ಕೊಳ್ಳಿ. ಎ ಟಿ ಪಿ ಅನ್ನೋದು ವರ್ಕ್ ಬೇಡ, ಈ ಥರ ತಗೊಳ್ಳಿ. ಇವಾಗ ನನ್ನ ಹತ್ರ ಮೊಬೈಲ್ ಇದೆ. ಓಕೆ, ದಿಸ್ ಮೊಬೈಲ್ ಎ ಟಿ ಪಿ. ಸೊ ಇದು ಎಷ್ಟು ಹೊತ್ತು ಬರುತ್ತೆ? 12 ಅವರ್ಸ್ ಇದ್ರದ್ದು ಬ್ಯಾಟ್ರಿ ಬರುತ್ತೆ, 12 ಅವರ್ಸ್ ಬರುತ್ತೆ. ಸೊ ದಿಸ್ ಇಸ್ ಎ ಟಿ ಪಿ. ಅದೇ ರೀತಿ ನನ್ನ ಹತ್ರ ಒಂದು ಪವರ್ ಬ್ಯಾಂಕ್ ಇದೆ ಅಂತ ಅಂದ್ಕೊಳ್ಳಿ, 10,000 mAh ಪವರ್ ಬ್ಯಾಂಕ್ ಇದೆ. ಸೊ ಇವಾಗ ಏನಾಗುತ್ತೆ, ಇದು 12 ಅವರ್ಸ್, ನನ್ನ ಫೋನ್ 12 ಅವರ್ಸ್ ಬರುತ್ತೆ, ನನ್ನ ಹತ್ರ 10,000 mAh ಪವರ್ ಬ್ಯಾಂಕ್ ಇದೆ. ಸೊ ದ್ಯಾಟ್ ನಾನು ಎಷ್ಟೊತ್ತು ಸಸ್ಟೈನ್ ಆಗ್ಬೋದು? ಮೇ ಬಿ ಒಂದು 36 ಅವರ್ಸ್ವರೆಗೂ ಸಸ್ಟೈನ್ ಆಗ್ಬೋದು, ರೈಟ್? ಬಿಕಾಸ್ ಪವರ್ ಬ್ಯಾಂಕ್ ಇದೆ. ಇವಾಗ ಈ ಕ್ರಿಯೇಟಿನ್ ಸಪ್ಲಿಮೆಂಟ್ಸ್ ಅನ್ನೋದು ಯಾವ ರೀತಿ ವರ್ಕ್ ಆಗುತ್ತೆ? ಕ್ರಿಯೇಟಿನ್ ಸಪ್ಲಿಮೆಂಟ್ಸ್ ಅನ್ನೋದು ಈ ಫಾಸ್ಫೋಜನ್ ಸ್ಟೋರ್ಸ್ ಏನಿರುತ್ತೋ ಇದನ್ನ ಇನ್ಕ್ರೀಸ್ ಮಾಡುತ್ತೆ. ನೀವು ಕ್ರಿಯೇಟಿನ್ ಸಪ್ಲಿಮೆಂಟ್ ಮಾಡ್ತಾ ಹೋದಾಗೆ ಫಾಸ್ಫೋಜನ್ ಅನ್ನೋದನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಮುಂಚೆ ನನ್ನ ಹತ್ರ 12 ಅವರ್ಸ್ ಬರುವಂಥ ಒಂದು ಫೋನ್ ಇತ್ತು, 2 ಸತಿ ಚಾರ್ಜ್ ಮಾಡೋದಕ್ಕೆ ಸಾಧ್ಯ ಆಗುವಂಥ ಒಂದು ಪವರ್ ಬ್ಯಾಂಕ್ ಇತ್ತು, 10,000 mAh ಪವರ್ ಬ್ಯಾಂಕ್ ಇತ್ತು. ಇವಾಗ ನನ್ನ ಹತ್ರ 20,000 mAh ಪವರ್ ಬ್ಯಾಂಕ್ ಇದೆ. ಸೊ ಈ 10,000 mAh ಪವರ್ ಬ್ಯಾಂಕ್ ಇದ್ದಾಗ ನನಗೆ ಒಂದು 36 ಅವರ್ಸ್ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಾ ಇತ್ತು. ಇವಾಗ ನನ್ನ ಹತ್ರ 10 ಬದಲು ಇವಾಗ 20 mAh ಪವರ್ ಬ್ಯಾಂಕ್ ಇದೆ. ಮುಂಚೆ ಇದ್ದಿದ್ದು 10, ಇವಾಗ 20 ಇದೆ. ಸೊ ದಟ್ ಮುಂಚೆ ಬರೀ 2 ಸರಿ ಚಾರ್ಜ್ ಮಾಡೋದಕ್ಕೆ ಆಗ್ತಾ ಇತ್ತು, ಇವಾಗ 4 ಸರಿ ಚಾರ್ಜ್ ಮಾಡೋದಕ್ಕೆ ಆಗ್ತಾ ಇದೆ. ಸೊ ಇದರಿಂದ ಬೆನಿಫಿಟ್ ಏನು? ಮೊಬೈಲ್ ಲೈಫ್ ಜಾಸ್ತಿ ಬರುತ್ತೆ, ರೈಟ್? ಮುಂಚೆ ಬರ್ತಾ ಇದ್ದಿದ್ದು ಬರೀ 36 ಅವರ್ಸು, ಇವಾಗ ಅದರದ್ದು ಲೈಫ್ ಜಾಸ್ತಿ ಆಯಿತು. ಅದೇ ರೀತಿ ನೀವು ಕ್ರಿಯೇಟಿನ್ ಸಪ್ಲಿಮೆಂಟ್ ಮಾಡಿದಾಗ ನಿಮ್ಮದು ಈ ಸ್ಟೋರ್ಡ್ ಬ್ಯಾಕಪ್ ಬ್ಯಾಟ್ರಿ ಏನಿದೆ ಇದ್ರದ್ದು ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ದ್ಯಾಟ್ ನೀವು ಹೆಚ್ಚು ಎ ಟಿ ಪಿನ ಪ್ರೊಡ್ಯೂಸ್ ಮಾಡ್ಬೋದು. ಲೈಕ್ ಹೆಚ್ಚು ಎ ಟಿ ಪಿನ ಪ್ರೊಡ್ಯೂಸ್ ಮಾಡ್ಬೋದು. ಮಸಲ್ ಕಾಂಟ್ರಾಕ್ಷನ್ ಸ್ಟ್ರಾಂಗ್ ಇರುತ್ತೆ, ಡ್ಯೂರೇಷನ್ ಜಾಸ್ತಿ ಇರುತ್ತೆ. ಮುಂಚೆ ಜಸ್ಟ್ ಹೈ ಇಂಟೆನ್ಸಿಟಿ ಆಕ್ಟಿವಿಟೀಸ್ನ ಜಸ್ಟ್ 5 to 10 ಸೆಕೆಂಡ್ಸ್ ಅಷ್ಟೇ ಮಾಡ್ತಾ ಇದ್ರಿ, ಇವಾಗ 10 to 15 ಸೆಕೆಂಡ್ಸ್ ಮಾಡ್ತೀರಾ. ಡ್ಯೂರೇಷನ್ ಜಾಸ್ತಿ ಆಯಿತು, ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಯಿತು. ಸೊ ಈ ರೀತಿ ಕ್ರಿಯೇಟಿನ್ ಮೋನೋಹೈಡ್ರೇಟ್ ಸಪ್ಲಿಮೆಂಟ್ಸ್ ವರ್ಕ್ ಆಗುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಆಲ್ರೆಡಿ ಇರೋವಂಥ ಕ್ರಿಯೇಟಿನ್ ಸ್ಟೋರ್ಸ್ನ ಇನ್ಕ್ರೀಸ್ ಮಾಡುತ್ತೆ, ಬ್ಯಾಕಪ್ ಬ್ಯಾಟ್ರೀಸ್ನ ಇನ್ಕ್ರೀಸ್ ಮಾಡುತ್ತೆ.
ಸೊ ದಟ್ ಈ ATP ಅನ್ನೋದು ಮೊಬೈಲ್ ಇದ್ದಾಗೆ, ಸೊ ಇದು ವರ್ಕ್ ಆಗ್ತಾ ಇರುತ್ತೆ, ರೈಟ್? ಸೊ ಇದಕ್ಕೆ ಚಾರ್ಜ್ ಮಾಡೋದಕ್ಕೆ ಇಲ್ಲಿ ಬ್ಯಾಕಪ್ ಬ್ಯಾಟ್ರಿ ಜಾಸ್ತಿ ಇರುತ್ತೆ. ಸೊ ಆ ಥರ ಅರ್ಥ ಮಾಡ್ಕೊಳ್ಳಿ. ಬೆನಿಫಿಟ್ಸ್ ಸಪೋರ್ಟೆಡ್ ಬೈ ಸ್ಟ್ರಾಂಗ್ ಎವಿಡೆನ್ಸ್, ಇನ್ಕ್ರೀಸಸ್ ಮಸಲ್ ಮಾಸ್. ಸೊ ಇನ್ಕ್ರೀಸಸ್ ಮಸಲ್. ಅಣ್ಣ ಊಟ ಮಾಡಿಲ್ಲ, ಲೇಟ್ ಆಗ್ಬಿಡ್ತು. ಆಮೇಲೆ ಊಟ ಮಾಡಿ ಸುನಿಲ್. ಓಕೆ, ಸೊ ಯಾ, ಬೆನಿಫಿಟ್ಸ್ ಸಪೋರ್ಟೆಡ್ ಬೈ ಸ್ಟ್ರಾಂಗ್ ಎವಿಡೆನ್ಸ್. ಏನು ಬೆನಿಫಿಟ್ಸ್? ಇನ್ಕ್ರೀಸಸ್ ಮಸಲ್ ಮಾಸ್. ಇನ್ಕ್ರೀಸಸ್ ಮಸಲ್ ಮಾಸ್ ಅಂದಾಗ ಡೈರೆಕ್ಟ್ ಆಗಿ ಕ್ರಿಯೇಟಿನ್ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಮಸಲ್ ಮಾಸ್ ಗೈನ್ ಆಗುತ್ತೋ, ಅಥವಾ ಕೆಲವೊಂದು ಸ್ಟಡೀಸ್ ಪ್ರಕಾರ ಕ್ರಿಯೇಟಿನ್ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಡೈರೆಕ್ಟ್ ಆಗಿ ಅದು ನಿಮಗೆ ಮಸಲ್ ಗ್ರೋತಿಗೆ ಹೆಲ್ಪ್ ಮಾಡೋದಿಲ್ಲ. ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂದರೆ ನಿಮ್ಮದು ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ, ರೈಟ್? ನೀವು ಹೆಚ್ಚು ವೆಯ್ಟ್ಸ್ನ ಲಿಫ್ಟ್ ಮಾಡ್ತೀರಾ, ಹೆಚ್ಚು ರೆಪಿಟೇಷನ್ಸ್ನ ಮಾಡ್ತೀರಾ. ಸೊ ಇದರಿಂದ ಮಸಲ್ ಮಾಸ್ ಇನ್ಕ್ರೀಸ್ ಆಗುತ್ತೆ. ಡೈರೆಕ್ಟ್ ಆಗಿ ಸಪ್ಲಿಮೆಂಟ್ ತಗೊಂಡ್ರಿ ಅನ್ನೋ ರೀಸನಿಗೆ ಮಸಲ್ ಮಾಸ್ ಇನ್ಕ್ರೀಸ್ ಆಗೋದಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಅದ್ರ ಬಗ್ಗೆ ಜಾಸ್ತಿ ಸ್ಟಡೀಸು ಏನೆಲ್ಲ ಇದೆ ಎಕ್ಸಾಕ್ಟ್ ಆಗಿ ನಾನು ಅಷ್ಟೊಂದು ಚೆಕ್ ಮಾಡಿಲ್ಲ. ಬಟ್ ಒಟ್ಟಿನಲ್ಲಿ ಕ್ರಿಯೇಟಿನ್ ತಗೊಳ್ಳೋದ್ರಿಂದ ಮಸಲ್ ಮಾಸ್ ಅಂತೂ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಯಾವ ಥರ ಇನ್ಕ್ರೀಸ್ ಆಗುತ್ತೆ? ಮೇ ಬಿ ಬಿಕಾಸ್ ಆಫ್ ಸಪ್ಲಿಮೆಂಟ್ ತಗೊಳ್ಳೋದ್ರಿಂದ ಆಗಿರ್ಬೋದು, ಅಥವಾ ಸಪ್ಲಿಮೆಂಟ್ ತಗೊಂಡು ನೀವು ಚೆನ್ನಾಗಿ ವರ್ಕೌಟ್ ಮಾಡ್ತೀರಾ ಅನ್ನೋ ರೀಸನ್ಗೆ ಆಗಿರ್ಬೋದು. ವಾಟ್ ಎವರ್, ಒಟ್ಟಿನಲ್ಲಿ ಮಸಲ್ ಮಾಸ್ ಇನ್ಕ್ರೀಸ್ ಮಾಡೋದಕ್ಕಂತೂ ನಿಮಗೆ ಕ್ರಿಯೇಟಿನ್ ಹೆಲ್ಪ್ ಮಾಡುತ್ತೆ. ಇಂಪ್ರೂವ್ಸ್ ಹೈ ಇಂಟೆನ್ಸಿಟಿ ಪರ್ಫಾರ್ಮೆನ್ಸ್. ಸೊ ನಿಮ್ಮದು ಹೈ ಇಂಟೆನ್ಸಿಟಿ ಪರ್ಫಾರ್ಮೆನ್ಸು ಇದನ್ನೆಲ್ಲ ಇನ್ಕ್ರೀಸ್ ಮಾಡುತ್ತೆ. ನೀವು ಜಿಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಇವಾಗ ನೀವೆಲ್ಲ ತುಂಬ ವರ್ಷಗಳಿಂದ ಜಿಮ್ ಮಾಡ್ತಿರೋರಾಗಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಸುಮ್ಮನೆ ಇದರ ವರ್ಕೌಟ್ ಮಾಡೋದಕ್ಕೂ ಕ್ರಿಯೇಟಿನ್ ತಗೊಳ್ಳೋದಕ್ಕೆ ಶುರು ಮಾಡಾದ್ಮೇಲೆ ಒಂದು 2 ವಾರ ಆಗೋಷ್ಟರಲ್ಲಿ ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗಿರುತ್ತೆ, ರೈಟ್? ಎಂಡ್ಯೂರೆನ್ಸ್ ಇನ್ಕ್ರೀಸ್ ಆಗಿರುತ್ತೆ. 25 kg ಡಂಬಲ್ನ ಮುಂಚೆ ಲಿಫ್ಟ್ ಮಾಡ್ತಾ ಇದ್ರಿ, ಇವಾಗ ಅಪ್ ಟು 30 kg ಡಂಬಲ್ ಲಿಫ್ಟ್ ಮಾಡೋದಕ್ಕೆ ಆಗ್ತಾ ಇರುತ್ತೆ ನಿಮಗೆ, ಬಿಕಾಸ್ ಕ್ರಿಯೇಟಿನ್ ತಗೊಳ್ತಾ ಇರ್ತೀರಾ. ಹೆಲ್ಪ್ಸ್ ರಿಪೀಟೆಡ್ ಸ್ಪ್ರಿಂಟ್ ಆರ್ ಹೆವಿ ಲಿಫ್ಟಿಂಗ್ ಎಬಿಲಿಟಿ. ಸೊ ಓವರ್ ಆಲ್ ನಿಮ್ಮದು ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಎಂಡ್ಯೂರೆನ್ಸ್ ಇಂಪ್ರೂವ್ ಆಗುತ್ತೆ ಕ್ರಿಯೇಟಿನ್ ತಗೊಳ್ಳೋದ್ರಿಂದ. ಕಾಮನ್ ಪ್ರೋಟೋಕಾಲ್ ಯೂಸ್ಡ್ ಇನ್ ಸ್ಟಡೀಸ್. ಸೊ ಇದನ್ನು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ರೈಟ್? ಲೋಡಿಂಗ್ ಫೇಸ್ ಅಂದ್ರೆ ಏನು? ಫಸ್ಟ್ ತಗೊಳ್ಳೋದಕ್ಕೆ ಶುರು ಮಾಡಿದಾಗ ಕ್ರಿಯೇಟಿನ್ ತಗೊಳ್ಳೋ ಟೈಮ್ನಲ್ಲಿ ದಿನಕ್ಕೆ 4 ಸ್ಕೂಪ್ ತಗೊಳ್ಳೋವಂಥದ್ದು. ಅಂದರೆ ಇವಾಗ ಒಂದು ಸ್ಕೂಪು ಜನರಲ್ ಆಗಿ ಇವಾಗೆಲ್ಲಾನು 3 ಗ್ರಾಮೇ ಬರುವಂಥದ್ದು ಸ್ಕೂಪ್ಗಳು. ಮುಂಚೆ 5 ಗ್ರಾಮ್ ಎಲ್ಲ ಬರ್ತಾ ಇತ್ತು. 5 ಗ್ರಾಮ್ ಒಂದು ಸ್ಕೂಪ್ ಅಂತ ತಗೊಳ್ಳಿ. ಸೊ ಫಸ್ಟ್ ಇವಾಗ ನೀವು ಇವತ್ತಿಂದ ಕ್ರಿಯೇಟಿನ್ ಶುರು ಮಾಡ್ತಾ ಇದ್ದೀರಾ ಅಂದರೆ, ಸೊ ಈ ವಾರ ಪೂರ್ತಿ 4 ಸ್ಕೂಪ್ ತಗೊಳ್ಳುವಂಥದ್ದು. ನೆಕ್ಸ್ಟ್ ವೀಕಿಂದ ಡೈಲಿ ಒಂದೊಂದು ಸ್ಕೂಪ್ ತಗೊಳ್ಳುವಂಥದ್ದು. ಅಂದರೆ ಇವಾಗ 5 ಗ್ರಾಮ್ ಅಂತ ಬಂದರೆ ಫಸ್ಟು ಒಂದು ವಾರ 20 ಗ್ರಾಮ್ ತಗೊಳ್ಳುವಂಥದ್ದು ರೆಗ್ಯುಲರ್ ಆಗಿ. ಅದಾದಮೇಲೆ 5 ಗ್ರಾಮ್ ಥರ ತಗೊಳ್ತಾ ಹೋಗುವಂಥದ್ದು. ಸೊ ದಟ್ ಈಸ್ ಲೋಡಿಂಗ್ ಫೇಸ್. ಮೇಂಟೆನೆನ್ಸ್ ಅಂದರೆ ಅದೇ, ಒಂದು ವಾರ ಆದಮೇಲೆ ನೀವು ಡೈಲಿ 3 ಗ್ರಾಮ್ ಸ್ಕೂಪ್ ಆದರೆ 3 ಗ್ರಾಮ್, 5 ಗ್ರಾಮ್ ಆದರೆ 5 ಗ್ರಾಮ್ ಏನು ತಗೋತೀರಿ, ರೈಟ್? ದಟ್ ಈಸ್ ಮೇಂಟೆನೆನ್ಸ್ ಸ್ಟೇಜ್. ಸೊ ನೀವು ಯಾವ ಥರನಾದರೂ ತಗೋಬೋದು, ಲೋಡಿಂಗ್ ಫೇಸ್ನು ಯೂಸ್ ಮಾಡ್ಬೋದು. ಸೇಫ್ ಬೆಟರ್ ಐಡಿಯಾ ಏನು ಅಂದರೆ ಲೋಡಿಂಗ್ ಫೇಸ್ನ ಬಿಟ್ಬಿಟ್ಟು ಸುಮ್ಮನೆ ಡೈಲಿ 3 ಗ್ರಾಮ್ ಅಥವಾ 5 ಗ್ರಾಮ್ ತಗೊಳ್ಳೋದಕ್ಕೆ ಶುರು ಮಾಡುವಂಥದ್ದು. ಸೊ ನೀವು ಒಂದ್ಸರಿ ತಗೊಳ್ಳೋದಕ್ಕೆ ಶುರು ಮಾಡಿದ್ರೆ, ಅಂದರೆ ಕಾನ್ಸೆಪ್ಟ್ ಏನು ಅಂದರೆ, ನೀವು ಲೋಡಿಂಗ್ ಫೇಸ್ ಮಾಡಿದ್ರೆ ಸೆಕೆಂಡ್ ವೀಕಿಂದನೇ ನಿಮಗೆ ರಿಸಲ್ಟ್ ಕಾಣಿಸೋದಕ್ಕೆ ಶುರು ಆಗುತ್ತೆ ಅಂತ. ನೀವು ಸುಮ್ಮನೆ ಡೈಲಿ 5 ಗ್ರಾಮ್ ಇದೇ ಥರ ತಗೊಳ್ತಾ ಹೋದರೆ ನಿಮಗೆ ರಿಸಲ್ಟ್ಸ್ ಕಾಣಿಸೋದಕ್ಕೆ 1 ವಾರ ಅಲ್ಲ, 2 ವಾರ 3 ವಾರದವರೆಗೂ ತಗೋಬೋದು ಅಂತ ಅಷ್ಟೇ ಡಿಫ್ರೆನ್ಸಸ್. ಸೊ ಮತ್ತೆ ಇನ್ನೇನು ಇಲ್ಲ. ಸಿನ್ಸ್ ದಿಸ್ ಇನ್ವಾಲ್ವ್ಸ್ ಡೋಸಿಂಗ್, ಟ್ರೈನರ್ಸ್ should present evidence-based education, not a prescription, and advise medical clearance if client has health conditions. Okay, first one creatine. Okay, next caffeine. ಕೆಫೀನ್ ಅಂದರೆ ಏನು? ಕೆಫೀನ್ ಟ್ಯಾಬ್ಲೆಟ್ಸ್ಗಳು ಬರುತ್ತೆ, ಸಪ್ಲಿಮೆಂಟ್ಸ್ಗಳು ಬರುತ್ತೆ. ಜನರಲ್ ಆಗಿ ನಾವು ಕೆಫೀನ್ ಅಂದಿದ ತಕ್ಷಣ ನಾವು ಕಾಫಿ ಕುಡಿತೀವಿ, ರೈಟ್? ಎ ನ್ಯಾಚುರಲ್ ಸ್ಟಿಮ್ಯುಲೆಂಟ್ ಫೌಂಡ್ ಇನ್ ಕಾಫಿ, ಟೀ ಆ್ಯಂಡ್ ಪ್ರೀ ವರ್ಕೌಟ್ ಸಪ್ಲಿಮೆಂಟ್ಸ್. ಕೆಫೀನ್ ಅನ್ನೋದು ಒಂದು ನಮಗೆ ಕಾಫಿನಲ್ಲಿ ಸಿಗ್ತಾ ಇರುತ್ತೆ. ಅದು ಬಿಟ್ಟರೆ ಕೆಫೀನ್ ಅಂತ ಸಪ್ಲಿಮೆಂಟ್ಸ್ಗಳು ಬರುತ್ತೆ, ಟ್ಯಾಬ್ಲೆಟ್ಸ್ಗಳು. ನಾನು ಯೂಸ್ ಮಾಡಿಲ್ಲ, ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಯಾವ ಥರ ಇರುತ್ತೆ ಏನು ಅಂತ. ಅದೇ ರೀತಿ ಪ್ರೀ ವರ್ಕೌಟ್ಗಳಲ್ಲೂ ಕೆಫೀನ್ ಇನ್ಕ್ಲೂಡ್ ಆಗಿರುತ್ತೆ. ನೀವು ಪ್ರೀ ವರ್ಕೌಟ್ ಅಂತ ತಗೋತೀರ, ರೈಟ್? ವರ್ಕೌಟ್ಗಿಂತ ಮುಂಚೆ. ಸೊ ಅದರಲ್ಲೂ ಕೆಫೀನ್ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಕ್ಚುಲಿ ತುಂಬ ಹೈ ಅಮೌಂಟಲ್ಲಿ ಕೆಫೀನ್ ಅನ್ನೋದು ಇರುತ್ತೆ. ಮೆಕ್ಯಾನಿಸಮ್ಸ್ ಆಫ್ ಆ್ಯಕ್ಷನ್. ಸೊ ಅಬ್ಸರ್ವ್ ಮಾಡಿರ್ತೀರ, ಯಾರಾದರೂ ಈವ್ನಿಂಗ್ ವರ್ಕೌಟ್ ಮಾಡೋರು ಪ್ರೀ ವರ್ಕೌಟ್ನ ಯೂಸ್ ಮಾಡಿರಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ನೈಟು ನಿದ್ರೆನೇ ಬರಲ್ಲ ಒಂದೊಂದು ಸರಿ. ಆ ಥರ ಯಾರಾದರೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಸೊ
ತುಂಬ ಜನಕ್ಕೆ ಆ ಥರ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಈವ್ನಿಂಗ್ ವರ್ಕೌಟ್ ಮಾಡೋರು ಯಾರಾದರೂ ಸಪ್ಲಿಮೆಂಟ್ಸ್ಗಳನ್ನ ಈ ಥರ ಪ್ರೀ ವರ್ಕೌಟು ತಗೊಂಡಾಗ ಏನಾಗುತ್ತೆ ಅಂದರೆ ನೈಟ್ ಅವ್ರಿಗೆ ನಿದ್ದೆ ಬರಲ್ಲ. ಸಿ ಏನಾಗುತ್ತೆ ಅಂದರೆ ಈ ಪ್ರೀ ವರ್ಕೌಟ್ ಅನ್ನೋದು ಅದರದ್ದು ಎಫೆಕ್ಟ್ ಗಂಟೆಗಟ್ಟಲೆ ಇರುತ್ತೆ. ಓಕೆ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ಯಾ. ಸೊ ಪ್ರೀ ವರ್ಕೌಟ್ ಏನು ಮಾಡೋದು ಅಂದರೆ, ಇವಾಗ ನೀವು ಜಿಮ್ಮಲ್ಲಿ ಇವಾಗ ನೀವು ಟ್ರೈನರ್ಸು ಫಾರ್ ಎಕ್ಸಾಂಪಲ್ ನೈಟ್ 8 ಗಂಟೆ ಮೇಲೆ ವರ್ಕೌಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಏನು ಮಾಡ್ತೀರಾ? ವರ್ಕೌಟ್ ಶುರು ಮಾಡೋದಕ್ಕೆ ಮುಂಚೆ ಒಂದು ಸ್ಟೈಲಾಗಿ ಪ್ರೀ ವರ್ಕೌಟ್ ತಗೋತೀರಾ, ವರ್ಕೌಟ್ ಮಾಡ್ತೀರಾ. ವರ್ಕೌಟ್ ಮಾಡಿದ ತಕ್ಷಣ ಅದ್ರದ್ದು ಎಫೆಕ್ಟ್ ಮುಗೀತು ಅಂತ ಅರ್ಥನ? ಇಲ್ಲ, ಅದ್ರದ್ದು ಎಫೆಕ್ಟ್ ಇನ್ನೂ ಒಂದಷ್ಟು ಟೈಮ್ ಇರುತ್ತೆ. ಸೊ ಈ ರೀಸನಿಂದ ನಿಮಗೆ ನೈಟ್ ನಿದ್ದೆ ಬರಲ್ಲ. ಪ್ರೀ ವರ್ಕೌಟ್ ಏನು ಮಾಡುತ್ತೆ ಅಂದರೆ ನಿಮ್ಮನ್ನ ಆಕ್ಟಿವೇಟ್ ಮಾಡೋ, ಅಲರ್ಟ್ ಆಗಿ ಇಟ್ಕೊಳ್ಳುತ್ತೆ. ಅಂದರೆ ನಿಮಗೆ ನಿದ್ರೆ ಬರಲ್ಲ, ಒಂದು ರೀತಿ ಅಲರ್ಟ್ ಆಗಿರ್ತೀರ. ಅಂದರೆ ಅಲರ್ಟ್ ಆಗಿರ್ತೀರ ಅಂದ್ರೆ ಹೆಂಗೆ ಹೇಳೋದು ಅಂದರೆ, ಫುಲ್ ಒಂಥರ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರ ಪ್ರತಿಯೊಂದು. ಅಂದರೆ ಇವಾಗ ನೈಟ್ ಫಾರ್ ಎಕ್ಸಾಂಪಲ್ ನೀವು ಒಂದು 12 ಗಂಟೆ ಆಗ್ತಾ ಇದ್ದಂಗೆ ಏನಾಗಿರುತ್ತೆ, ನೀವು ಒಂದು 12 ಗಂಟೆಗೆ ನಿದ್ದೆ ಮಾಡೋರು ಅಂತ ಅನ್ಕೊಳ್ಳಿ. 12 ಗಂಟೆ ಆಗ್ತಾ ಇದ್ದಾಗ ನಿದ್ದೆ ಎಳಿತಾ ಇರುತ್ತೆ, ರೈಟ್? ಸೊ ನಿಮಗೆ ಯಾವುದನ್ನು ಫೋಕಸ್ ಮಾಡೋಕ್ಕಾಗಲ್ಲ. ಏನೋ ಒಂದು ಸ್ವಲ್ಪ ಓದೋಣ, ಏನೋ ಒಂದು ಸ್ಟಡಿ ಮಾಡೋಣ ಅಂದರೆ ಫೋಕಸ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಅದೇ ಪ್ರೀ ವರ್ಕೌಟ್ ತಗೊಂಡ್ರೆ ಏನಾಗುತ್ತೆ, ಸೊ ನಿದ್ರೆ ಎಲ್ಲ ಬಿಟ್ಟೋಗ್ಬಿಡುತ್ತೆ, ಒಂದು ರೀತಿ ಅಲರ್ಟ್ ಆಗಿರ್ತೀರಾ. ಸೊ ಈ ಪ್ರೀ ವರ್ಕೌಟು ನಿಮ್ಮನ್ನ ಒಂದು ರೀತಿ ಅಲರ್ಟ್ ಮಾಡ್ತಾ ಇರುತ್ತೆ. ಸೊ ಇದ್ರದ್ದು ಎಫೆಕ್ಟ್ ಏನಾಗುತ್ತೆ ಅಂದರೆ ಗಂಟೆ ಒಂದು 4 ಅವರ್ಸ್ 5 ಅವರ್ಸ್ ಈ ಥರ ಅಲ್ಲಿವರೆಗೂ ಇರುತ್ತೆ. ಸೊ ಇದೇ ರೀಸನಿಂದ ಏನಾಗುತ್ತೆ ಅಂದರೆ ನೈಟ್ ಕೆಲವೊಬ್ಬರಿಗೆ ನೈಟ್ ನಿದ್ದೆ ಬರಲ್ಲ. ಯಾಕಂದ್ರೆ ನೀವು ಒಂದು 7-8 ಗಂಟೆಗೆ ತೊಗೊಂಡಿರ್ತೀರ, ನೈಟ್ 11-12 ಗಂಟೆ ನಿದ್ರೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀರ, ನಿದ್ರೆ ಬರೋದಿಲ್ಲ. ಸೊ ಓಕೆ, ಕೆಫಿನ್ ಮೆಕ್ಯಾನಿಸಮ್ ಆಫ್ ಆಕ್ಷನ್. ಸೊ ಕೆಫಿನ್ ಯಾವ ಥರ ವರ್ಕ್ ಆಗುತ್ತೆ? ಬ್ಲಾಕ್ಸ್ ಅಡಿನೋಸಿನ್ ರಿಸೆಪ್ಟರ್ಸ್ ಇನ್ ದ ಬ್ರೈನ್, ರೆಡ್ಯೂಸಸ್ ಫ್ಯಾಟಿಕ್ ಫೀಲಿಂಗ್. ಅಂದರೆ ನೀವು ಇವಾಗ ಸುಮ್ಮನೆ ಕೂತಿದ್ದಾಗ ಅಥವಾ ಎಕ್ಸಸೈಸಸ್ ಮಾಡ್ತಾ ಇದ್ದಾಗ ನಿಮ್ಮ ಬ್ರೈನಲ್ಲಿ ಎಡಿನೋಸಿನ್ ಅನ್ನೋ ಒಂದು ಕಾಂಪೌಂಡ್ ಆರ್ ಒಂದು ಕೆಮಿಕಲ್ ಬಿಲ್ಡಪ್ ಆಗೋದಕ್ಕೆ ಶುರು ಆಗುತ್ತೆ. ಓಕೆ, ಸೊ ಎಡಿನೋಸಿನ್ ಅನ್ನೋ ಕಾಂಪೌಂಡ್ ಬಿಲ್ಡಪ್ ಆಗುತ್ತೆ ಆ್ಯಂಡ್ ಅದು ಬ್ರೈನಲ್ಲಿರೋಂಥ ಎಡಿನೋಸಿನ್ ರಿಸೆಪ್ಟರ್ಸ್ ಅಂತ ಇರುತ್ತೆ. ಸೊ ಈ ರಿಸೆಪ್ಟರ್ಸ್ ಜೊತೆ ಬೈಂಡ್ ಆಗಿ ಬ್ರೈನಿಗೆ ಸಿಗ್ನಲ್ ಕೊಡುತ್ತೆ. ಏನಂದರೆ ಸುಸ್ತಾಗ್ತಾ ಇದೆ, ನಿಲ್ಲಿಸು, ಸಾಕು, ಈ ಥರದ ಒಂದು ಸಿಗ್ನಲ್ ಕೊಡ್ತಾ ಇರುತ್ತೆ. ಸೊ ಇವಾಗ ಈ ಕಾಫಿ ಏನು ಮಾಡುತ್ತೆ ಅಂದರೆ ಬ್ಲಾಕ್ಸ್ ಎಡಿನೋಸಿನ್ ರಿಸೆಪ್ಟರ್ಸ್ ಇನ್ ದ ಬ್ರೈನ್. ಸೊ ನಾನೇನು ಹೇಳಿದೆ, ಅಡೆನೋಸಿನ್ ಅನ್ನೋ ಕೆಮಿಕಲ್ ಬ್ರೈನಲ್ಲಿ ಬಿಲ್ಡಪ್ ಆಗುತ್ತೆ ಆ್ಯಂಡ್ ಅದು ಅಡೆನೋಸಿನ್ ರಿಸೆಪ್ಟರ್ಸ್ ಜೊತೆ ಬೈಂಡ್ ಆಗಿ ಬ್ರೈನಿಗೆ ಸಿಗ್ನಲ್ ಕೊಡುತ್ತೆ. ಏನಂತ? ಸಾಕು, ಸುಸ್ತಾಗ್ತಾ ಇದೆಯಾ, ನಿಲ್ಸು, ನಿದ್ರೆ ಮಾಡು, ಈ ಥರ ಸಿಗ್ನಲ್ ಕೊಡ್ತಾ ಇರುತ್ತೆ. ಬಟ್ ಇವಾಗ ನೀವು ಕಾಫಿ ಕುಡಿದು ಅಂದರೆ ಕೆಫಿನ್ ತಗೊಂಡ್ರಿ, ಅದೇನು ಮಾಡುತ್ತೆ? ಬ್ಲಡ್ ಸ್ಟ್ರೀಮಿಗೆ ಹೋಗಿ ಬ್ರೈನ್ಗೆ ಹೋಗಿ ಈ ರಿಸೆಪ್ಟರ್ಸ್ಗಳು ಏನಿರುತ್ತೋ ಅದನ್ನ ಬ್ಲಾಕ್ ಮಾಡುತ್ತೆ. ಸೊ ಇವಾಗ ಈ ಅಡಿನೋಸಿನ್ ಅನ್ನೋ ಕೆಮಿಕಲ್ ಬ್ರೈನ್ ಜೊತೆ ಅಂದರೆ ಈ ರಿಸೆಪ್ಟರ್ ಜೊತೆ ಬೈಂಡ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂದರೆ ಒಂದು ರೀತಿ ಅಲರ್ಟ್ ಆಗಿರ್ತೀರ. ಸೊ ನಿದ್ರೆ ಬರೋದಿಲ್ಲ, ಫುಲ್ ಫೋಕಸ್ ಎಲ್ಲ ಕರೆಕ್ಟ್ ಆಗಿರುತ್ತೆ, ಮೂಡ್ ಎಲ್ಲ ಕರೆಕ್ಟ್ ಆಗಿರುತ್ತೆ. ಸೊ ಇನ್ಕ್ರೀಸಸ್ ಅಲರ್ಟ್ನೆಸ್, ಫೋಕಸ್, ಮೂಡ್, ರೆಡ್ಯೂಸಸ್ ಪರ್ಸೆಪ್ಷನ್ ಆಫ್ ಎಫರ್ಟ್ ಆ್ಯಂಡ್ ಪೈನ್. ಅಂದರೆ ಒಂದು ರೀತಿ ಸೈಕಾಲಜಿಕಲಿ ನಿಮಗೆ ಚಿಕ್ಕ ಪುಟ್ಟ ಪೇಯ್ನ್ ಎಲ್ಲ ಅಷ್ಟೊಂದು ಪೇಯ್ನ್ ಅಂತ ಅನಿಸೋದಿಲ್ಲ. ಅಂದರೆ ಒಂದು ಹೆವಿ ವೇಟ್ ಲಿಫ್ಟಿಂಗ್ ಏನೋ ಮಾಡಿದ್ರಿ, ಸಿಕ್ಕಾಪಟ್ಟೆ ಸುಸ್ತಾಯಿತು, ಬಟ್ ನಿಮ್ಮ ಬ್ರೈನ್ ಏನಂತ ಅನ್ಕೊಳ್ಳುತ್ತೆ ಅಂದರೆ ಇಲ್ಲ, ನಾರ್ಮಲೇ ಇದೆ, ಅಷ್ಟೊಂದೇನು ಸುಸ್ತಾಗಿಲ್ಲ ಅಂತ ಬ್ರೈನ್ ಅನ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಸೊ ಬ್ರೈನ್ ಅಷ್ಟು ಈಸಿಯಾಗಿ ಸಿಕ್ಕಾಪಟ್ಟೆ ಸುಸ್ತಾಯಿತು, ತುಂಬ ಹೆವಿ ಲಿಫ್ಟ್ ಮಾಡಿದ್ದಿ ಅಂತ ಅನ್ಕೊಳ್ಳೋದಿಲ್ಲ. ಆ ಒಂದು ಪರ್ಸೆಪ್ಷನ್ ಕಡಿಮೆ ಆಗುತ್ತೆ. ರೆಡ್ಯೂಸಸ್ ಪರ್ಸೆಪ್ಷನ್ ಆಫ್ ಎಫರ್ಟ್ ಆ್ಯಂಡ್ ಪೈನ್. ಅಂದರೆ ಇನ್ನು ಫುಲ್ ಜೋಶಲ್ಲಿ ಇರ್ತೀರ. ಏನಾದರೂ ಸ್ವಲ್ಪ ಪೇಯ್ನ್ ಆಯಿತು ಅಂದ್ರೂ ಅಥವಾ ಸುಸ್ತಾಯಿತು ಅಂದ್ರೂ ಬ್ರೈನ್ ಗೊತ್ತಾಗಲ್ಲ, ಬ್ರೈನ್ ಎಸ್ಯೂಮ್ ಮಾಡ್ಕೊಳ್ಳಲ್ಲ ಸುಸ್ತಾಗಿದೆ ಅಂತ, ಇಲ್ಲ ಎನರ್ಜಿ ಇದೆ ಅಂತ ಅನ್ಕೊಳ್ಳುತ್ತೆ. ಎನ್ಹೆನ್ಸಸ್ ಕ್ಯಾಲ್ಸಿಯಂ ರಿಲೀಸ್ ಫ್ರಮ್ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇಂಪ್ರೂವ್ಸ್ ಮಸಲ್ ಕಾಂಟ್ರಾಕ್ಷನ್. ಇದನ್ನ ನಾವು ಅದೇ 9th ಚಾಪ್ಟ್ರಲ್ಲಿ ನೋಡಿದಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, 9th ಚಾಪ್ಟ್ರಲ್ಲಿ ನಾವು ಮಸಲ್ ಕಾಂಟ್ರಾಕ್ಷನ್ ಬಗ್ಗೆ ನೋಡ್ತೀವಿ. ಇವಾಗ ಆಲ್ರೆಡಿ ಬಯೋಮೆಕ್ಯಾನಿಕ್ಸಲ್ಲಿ ನಾವು ಏನು ನೋಡಿದ್ವಿ, ಲೆಂಗ್ತ್ ಟೆನ್ಷನ್ ರಿಲೇಶನ್ಶಿಪ್ ನೋಡೋದು, ರೈಟ್? ಸೊ ಅದರಲ್ಲಿ ಒಂದು ಸ್ವಲ್ಪ ಬ್ರೀಫ್ ಆಗಿ ಮಸಲ್ ಕಾಂಟ್ರಾಕ್ಷನ್ ಬಗ್ಗೆನೂ ನೋಡಿದ್ವಿ. ಬಟ್ ಇಲ್ಲಿ ಏಸಲ್ಲಿ ನಾವು 9th ಚಾಪ್ಟ್ರಲ್ಲಿ ತುಂಬ ಡೀಟೇಲ್ ಆಗಿ ಮಸಲ್ ಕಾಂಟ್ರಾಕ್ಷನ್ ನೋಡೋವಂಥದ್ದಿದೆ. ಸೊ ಅವಾಗ ನಿಮಗೆ ಅರ್ಥ ಆಗುತ್ತೆ. ಸುಮ್ಮನೆ ಇವಾಗ ಬ್ರೀಫ್ ಆಗಿ ಹೇಳ್ತೀನಿ. ಕ್ಯಾಲ್ಸಿಯಂ ರಿಲೀಸಸ್ ಫ್ರಮ್ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅಂದರೆ ಈ ಮಸಲ್ ಸೆಲ್ಸ್ ಏನಿರುತ್ತೋ, ಸೊ ಅದರಲ್ಲಿ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಇರುತ್ತೆ. ಸೊ ಈ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂದ ಕ್ಯಾಲ್ಸಿಯಂ ರಿಲೀಸ್ ಆಗುತ್ತೆ. ಸೊ ದಿಸ್ ಕ್ಯಾಲ್ಸಿಯಂ ಈಸ್ ಇಂಪಾರ್ಟೆಂಟ್ ಫಾರ್ ಮಸಲ್ ಕಾಂಟ್ರಾಕ್ಷನ್. ಓಕೆ,
ಸೊ ಮಸಲ್ ಕಾಂಟ್ರಾಕ್ಷನ್ ಆಗೋದಕ್ಕೆ ಈ ಕ್ಯಾಲ್ಸಿಯಂ ಅನ್ನೋದು ಇಂಪಾರ್ಟೆಂಟ್. ಸೊ ಈ ಕ್ಯಾಲ್ಸಿಯಂ ರಿಲೀಸ್ ಆಗಿ ಏನ್ ಮಾಡುತ್ತೆ, ನಾನು ಲಾಸ್ಟ್ ಬಯೋಮೆಕಾನಿಕ್ಸ್ ಎಕ್ಸ್ಪ್ಲೈನ್ ಮಾಡಿದೆ ರೈಟ್, ಆಕ್ಟಿನ್ ಮಯೋಸಿನ್ ಅಂತೆಲ್ಲ. ಸೊ ಜನರಲ್ ಆಗಿ ಈ ಆಕ್ಟಿನ್ ಅನ್ನೋದು ಅವೈಲೇಬಲ್ ಇರೋದಿಲ್ಲ, ಅಂದ್ರೆ ಬ್ಲಾಕ್ ಆಗಿರುತ್ತೆ. ಸೊ ಈ ಕ್ಯಾಲ್ಸಿಯಂ ರಿಲೀಸ್ ಆಗಿ ಇಲ್ಲಿ ಟ್ರೋಪೋನಿನ್ ಅಂಡ್ ಟ್ರೋಪೋಮಯೋಸಿನ್ ಅಂತ ಏನೋ ಒಂದು ಬರುತ್ತೆ. ಸೊ ಅದ್ರ ಜೊತೆ ಬೈಂಡ್ ಆಗಿ ಆಕ್ಟಿನ್ ನ ಎಕ್ಸ್ಪೋಸ್ ಮಾಡುತ್ತೆ. ಅಂದ್ರೆ ಮಯೋಸಿನ್ಗೆ ಮುಂಚೆ ಆಕ್ಟಿನ್ ನ ಪುಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ, ಒಂದು ರೀತಿ ಡೋರ್ ಕ್ಲೋಸ್ ಆಗಿತ್ತು, ಆ ಡೋರ್ ನ ಓಪನ್ ಮಾಡುತ್ತೆ. ಸೊ ಇದರಿಂದ ಮಯೋಸಿನ್ ಆಕ್ಟಿನ್ ನ ಪುಲ್ ಮಾಡೋದಕ್ಕೆ ಸಾಧ್ಯ, ಮಸಲ್ ಕಾಂಟ್ರಾಕ್ಷನ್ ಆಗೋದಕ್ಕೆ ಸಾಧ್ಯ. ಸೊ ಫಾರ್ ಮಸಲ್ ಕಾಂಟ್ರಾಕ್ಷನ್ ಕ್ಯಾಲ್ಸಿಯಂ ಬೇಕು. ಕ್ಯಾಲ್ಸಿಯಂನ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮಿಂದ ಕ್ಯಾಲ್ಸಿಯಂ ಅನ್ನೋದು ರಿಲೀಸ್ ಆಗುತ್ತೆ. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ, ಕೆಫೀನ್ ಎನ್ಹೆನ್ಸಸ್ ಕ್ಯಾಲ್ಸಿಯಂ ರಿಲೀಸ್, ಅಂದ್ರೆ ಆ ಕ್ಯಾಲ್ಸಿಯಂ ರಿಲೀಸ್ ನ ಇನ್ನು ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಅದನ್ನ ಎನ್ಹೆನ್ಸ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಮಸಲ್ ಕಾಂಟ್ರಾಕ್ಷನ್ ಇಂಪ್ರೂವ್ ಆಗುತ್ತೆ. ಓಕೆ, ಇನ್ಕ್ರೀಸಸ್ ಫ್ಯಾಟ್ ಆಕ್ಸಿಡೇಷನ್ ಅಂಡ್ ಸ್ಪೇರ್ಸ್ ಗ್ಲೈಕೋಜನ್ ಡ್ಯೂರಿಂಗ್ ಲಾಂಗರ್ ಟ್ರೈನ್. ಇನ್ಕ್ರೀಸಸ್ ಫ್ಯಾಟ್ ಆಕ್ಸಿಡೇಷನ್ ಅಂಡ್ ಸ್ಪೇರ್ಸ್ ಗ್ಲೈಕೋಜನ್ ಅಂದ್ರೆ ಏನು? ನೀವು ವರ್ಕೌಟ್ ಮಾಡೋ ಟೈಮ್ನಲ್ಲಿ ನಿಮ್ಮ ಬಾಡಿ ಫ್ಯಾಟ್ಸ್ನು ಎನರ್ಜಿಯಾಗಿ ಯೂಸ್ ಮಾಡ್ಕೊಳ್ತಾ ಇರುತ್ತೆ. ಫ್ಯಾಟ್ಸ್ ಅಂದ್ರೆ ಫ್ಯಾಟಿ ಆಸಿಡ್ಸ್ನು ಎನರ್ಜಿಯಾಗಿ ಯೂಸ್ ಮಾಡ್ಕೊಳ್ತಾ ಇರುತ್ತೆ. ಈ ಕಡೆ ಗ್ಲೂಕೋಸ್ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಎರಡನ್ನೂ ಎನರ್ಜಿಯಾಗಿ ಯೂಸ್ ಮಾಡ್ಕೊಳ್ತಾ ಇರುತ್ತೆ. ಅಥವಾ ಡೈರೆಕ್ಟ್ ಆಗಿ ಇವಾಗ ಗ್ಲೈಕೋಜನ್ ಅಂತ ತಗೊಳ್ಳೋಣ. ಗ್ಲೈಕೋಜನ್ ಈಸ್ ಎ ಸ್ಟೋರ್ಡ್ ಫಾರ್ಮ್ ಆಫ್ ಗ್ಲೂಕೋಸ್. ಸೊ ನಿಮ್ಮ ಬಾಡಿ ಫ್ಯಾಟ್ನು ಎನರ್ಜಿಯಾಗಿ ಯೂಸ್ ಮಾಡ್ಕೊಳ್ತಾ ಇರುತ್ತೆ, ಗ್ಲೂಕೋಸ್ನು ಅಥವಾ ಗ್ಲೈಕೋಜನ್ ಎನರ್ಜಿಯಾಗಿ ಯೂಸ್ ಮಾಡ್ಕೊಳ್ತಾ ಇರುತ್ತೆ. ಸೊ ಕೆಫಿನ್ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಕೆಫಿನ್ ಈ ಫ್ಯಾಟ್ ಆಕ್ಸಿಡೇಷನ್ ಇನ್ಕ್ರೀಸ್ ಮಾಡುತ್ತೆ, ಅಂದ್ರೆ ಫ್ಯಾಟ್ ಬ್ರೇಕ್ ಡೌನ್ಗೆ ಲೈಪೋಲಿಸಿಸ್ ಅಂತ ಕರೀತಾರೆ. ಸೊ ಲೈಪೋಲಿಸಿಸ್ ಇನ್ಕ್ರೀಸ್ ಆಗುತ್ತೆ, ಇದರಿಂದ ಬಾಡಿನಲ್ಲಿ ಇರೋ ಫ್ಯಾಟ್ ಬ್ರೇಕ್ ಡೌನ್ ಇನ್ಕ್ರೀಸ್ ಆಗುತ್ತೆ. ಫ್ಯಾಟ್ ಏನಾಗುತ್ತೆ, ಫ್ಯಾಟ್ ಬ್ರೇಕ್ ಡೌನ್ ಆಗಿ ಫ್ಯಾಟಿ ಆಸಿಡ್ಸ್ ಆಗುತ್ತೆ, ಫ್ಯಾಟಿ ಆಸಿಡ್ಸ್ ಅಂಡ್ ಗ್ಲಿಸರಾಲ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಸೊ ನಿಮ್ಮ ಮಸಲ್ಸ್ ಗ್ಲೈಕೋಜನ್ಗಿಂತ ಹೆಚ್ಚು ಫ್ಯಾಟ್ಸ್ ನ ಎನರ್ಜಿಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ದಟ್ಸ್ ಎ ಗುಡ್ ಥಿಂಗ್. ದಟ್ ಅಂಡ್ ಸ್ಪೇರ್ಸ್ ಗ್ಲೈಕೋಜನ್, ಅಂದ್ರೆ ಗ್ಲೈಕೋಜನ್ ಅನ್ನೋದು ನಮ್ಮ ಮಸಲ್ಸ್ ಅಲ್ಲಿ ಲಿಮಿಟೆಡ್ ಇರೋದು ರೈಟ್. ಸೊ ನಾವು ಫಸ್ಟೇ ಗ್ಲೈಕೋಜನ್ ನ ಖಾಲಿ ಮಾಡ್ಕೊಂಡ್ರೆ ನೆಕ್ಸ್ಟ್ ನಮಗೆ ಎನರ್ಜಿ ಇರೋದಿಲ್ಲ ಲಾಂಗ್ ಡ್ಯೂರೇಷನ್ ಮಾಡೋದಕ್ಕೆ. ಸೊ ಗ್ಲೈಕೋಜನ್ ನಾವು ಜಾಸ್ತಿ ವೇಸ್ಟ್ ಮಾಡಬಾರ್ದು. ಸೊ ಫ್ಯಾಟ್ ನಮ್ಮ ಬಾಡಿ ಜಾಸ್ತಿ ಯೂಸ್ ಮಾಡ್ಕೊಂಡ್ರೆ ದಟ್ ಈಸ್ ಎ ಗುಡ್ ಥಿಂಗ್. ಸೊ ಇನ್ಕ್ರೀಸಸ್ ಫ್ಯಾಟ್ ಆಕ್ಸಿಡೇಷನ್, ಸಿಂಪಲ್ ಆಗಿ ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಏನ್ ಹೇಳಿದಾರೆ ಅಂದ್ರೆ, ಬಾಡಿ ಗ್ಲೈಕೋಜನ್ ನ ಬದಲು ಫ್ಯಾಟ್ ನ ಹೆಚ್ಚು ಯೂಸ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಆ ತರ ಡ್ಯೂರಿಂಗ್ ಲಾಂಗರ್ ಟ್ರೈನಿಂಗ್. ಅಬ್ಸಾರ್ಪ್ಷನ್, ಕೆಫಿನ್ ಅಬ್ಸಾರ್ಪ್ಷನ್ ಪೀಕ್ಸ್ ಇನ್ 30 to 60 ಮಿನಿಟ್ಸ್. ಅಂದ್ರೆ ಒಂದು 30 ರಿಂದ 60 ನಿಮಿಷ ಆಗೋಷ್ಟರಲ್ಲಿ ಅಬ್ಸಾರ್ಪ್ಷನ್ ಚೆನ್ನಾಗಿರುತ್ತೆ, ನಿಮಗೆ ರಿಸಲ್ಟ್ಸ್ ಕಾಣಿಸೋದಕ್ಕೆ ಶುರು ಆಗುತ್ತೆ ಅಂತ. ಟಿಪಿಕಲಿ ಕನ್ಸ್ಯೂಮ್ಡ್ 30 to 60 ಮಿನಿಟ್ ಬಿಫೋರ್ ಎಕ್ಸಸೈಸ್. ಸೊ ಅದರಲ್ಲಿ ನೀವು ವರ್ಕೌಟ್ ಮಾಡೋ ಮುಂಚೆ ಕೆಫಿನ್ ತಗೋತೀರಾ ಅಥವಾ ಪ್ರೀ ವರ್ಕೌಟ್ ತಗೋತೀರಾ ಅಂದಾಗ, ಪ್ರೀ ವರ್ಕೌಟ್ ಮೇ ಬಿ ಇನ್ನೂ ಫಾಸ್ಟಾಗಿ ಆ್ಯಕ್ಟ್ ಮಾಡ್ಬೋದೇನೋ, ನನಗೆ ಗೊತ್ತಿಲ್ಲ. ಒಂದು 30 ನಿಮಿಷ ಮುಂಚೆ ನೀವು ಕೆಫಿನ್ ತಗೊಳ್ಳೋವಂಥದ್ದು ಬೆಟರ್, ಅಂದರೆ ಬ್ಲ್ಯಾಕ್ ಕಾಫಿ ಈ ಥರ ಏನೋ ತಗೊಳ್ಳೋಂಗಿದ್ರೆ. ಸ್ಟಡಿಡ್ ಎಫೆಕ್ಟಿವ್ ಡೋಸೇಜ್ 3 to 6 milligram per kg ಆಫ್ ಬಾಡಿ ವೆಯ್ಟ್ ಇನ್ ರಿಸರ್ಚ್. ಅಂದರೆ ಕೆಫಿನ್ ಎಷ್ಟು ತಗೋತೀರಾ, 3 to 6 milligram. ಫಾರ್ ಎಕ್ಸಾಂಪಲ್ 5 ಅಂತ ತಗೊಳ್ಳೋಣ, 5 milligram. ನಿಮ್ಮ ಬಾಡಿ ವೆಯ್ಟ್ 80 kgs ಇತ್ತು ಅಂದರೆ 80 into 5 ಎಷ್ಟಾಗುತ್ತೆ? 80 into 5 160, 323, 400 ರೈಟ್. 400 milligram per kg ಬಾಡಿ ವೆಯ್ಟ್. ಸೊ 400 milligram ನೀವು ತಗೋಬಹುದು ಎಫೆಕ್ಟಿವ್ ಡೋಸ್ ರೇಂಜ್. ಬಟ್ ಅಗೇನ್ ಟ್ರೈನರ್ಸ್ ಶುಡ್ ಎಜುಕೇಟ್, ನಾಟ್ ಪ್ರಿಸ್ಕ್ರೈಬ್. ಸೊ ನಿಮ್ಮ ಕೆಲಸ ಪ್ರಿಸ್ಕ್ರೈಬ್ ಮಾಡೋವಂಥದ್ದಲ್ಲ. ಓಕೆ, ಸೊ ದಟ್ ಈಸ್ ಕೆಫಿನ್. ನಾವು ಅಗೇನ್ ನಿಮ್ಮೆಲ್ಲರ ಫೇವ್ರೇಟ್ ವೇ ಪ್ರೋಟೀನ್. ವೇ ಪ್ರೋಟೀನ್ ಬಗ್ಗೆ ಜಾಸ್ತಿ ಹೇಳುವಂಥ ನೆಸೆಸಿಟಿ ಇಲ್ಲ ಅನಿಸುತ್ತೆ, ಎಲ್ಲ ಗೊತ್ತಿರುತ್ತೆ ನಿಮಗೆ. ಎ ಹೈ ಕ್ವಾಲಿಟಿ ಪ್ರೋಟೀನ್ ಕಂಟೈನಿಂಗ್ ಆಲ್ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್. ವಾಟ್ ಡಸ್ ದಟ್ ಮೀನ್? ಎ ಹೈ ಕ್ವಾಲಿಟಿ ಪ್ರೋಟೀನ್ ಕಂಟೈನಿಂಗ್ ಆಲ್ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಅಂದರೆ, ಪ್ರೋಟೀನ್ ಈಸ್ ಮೇಡ್ ಅಪ್ ಆಫ್ ಅಮಿನೋ ಆಸಿಡ್ಸ್. ಸೊ ಅಮಿನೋ ಆಸಿಡ್ಸಲ್ಲಿ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಅಂತ ಬರುತ್ತೆ, ನಾನ್ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಅಂತ ಬರುತ್ತೆ. ಐ ಥಿಂಕ್ 9 ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಆ್ಯಂಡ್ 11 ನಾನ್ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್. ಆ್ಯಂಡ್ ಅಗೇನ್ ಅದರಲ್ಲಿ ಮತ್ತೆ ಕಂಡೀಷನಲಿ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಅಂತಲೂ ಬರುತ್ತೆ. ಟೋಟಲ್ ಆಗಿ 20 ಅಮಿನೋ ಆಸಿಡ್ಸ್ ಬರುತ್ತೆ. ಓಕೆ, ಸೊ ವೇ ಪ್ರೋಟೀನ್ ಅಂದರೆ ಎಲ್ಲ 20 ಅಮಿನೋ ಆಸಿಡ್ಸ್ಗಳು ಅದರಲ್ಲಿ ಇರುತ್ತೆ. ಓಕೆ, ಆಲ್
ಇದರಲ್ಲಿ ಕೊಟ್ಟಿರೋದು ಜಸ್ಟ್ ಆಲ್ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಅಂತ. ಒಂದು ವೇ ಪ್ರೋಟೀನ್ ಅಂತ ಬಂದಾಗ ಅದರಲ್ಲಿ ಆಲ್ ಎಸೆನ್ಷಿಯಲ್ ಆ್ಯಂಡ್ ನಾನ್ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಎಲ್ಲಾನು ಇರುತ್ತೆ. ಟೈಪ್ಸ್ ವೇ ಕಾನ್ಸಂಟ್ರೇಟ್, ಇದು ಜನರಲ್ ಆಗಿ ನಾವೆಲ್ಲರೂ ತಗೊಳ್ಳೋವಂಥದ್ದು, ರೈಟ್? ವೇ ಕಾನ್ಸಂಟ್ರೇಟ್ 25 to 89%. ನನಗೆ ಗೊತ್ತಿಲ್ಲ, ನೀವು ಪ್ರೋಟೀನ್ ಡಬ್ಬ ಚೆಕ್ ಮಾಡೋದನ್ನ ಗೊತ್ತಾಗ್ಬೋದು. ಒಂದೊಂದು ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಅಂತ. ಬಟ್ ಜನರಲ್ ಆಗಿ ನಾವು ಜಸ್ಟ್ ಒಂದು ಸ್ಕೂಪಲ್ಲಿ ಎಷ್ಟು ಪ್ರೋಟೀನ್ ಸಿಗುತ್ತೆ ಅಂತ ನೋಡ್ತೀವಿ, ರೈಟ್? ಒಂದು ಸ್ಕೂಪಲ್ಲಿ 25 ಗ್ರಾಮು ಜನರಲ್ ಆಗಿ ನಾವು ತಗೊಳ್ಳೋಂಥ ಪ್ರೋಟೀನ್ ಶೇಕ್ಸ್ಗಳಲ್ಲಿ ಒಂದು ಸ್ಕೂಪಲ್ಲಿ ನಮಗೆ ಎಷ್ಟು 25 ಗ್ರಾಮ್ ಏನೋ ಸಿಗ್ತಾ ಇರುತ್ತೆ ಅಂತ ಅನ್ಕೋತೀನಿ ನಾನು. ಸೊ ಸರ್ ವೇ ಕಾನ್ಸಂಟ್ರೇಟ್ 24 grams ಸರ್. ಐಸೋಲೇಟ್ ಆದ್ರೆ ಮಾತ್ರ 25+ ಇರುತ್ತೆ. ಡಿಪೆಂಡ್ಸ್ ಆನ್ ದ ಬ್ರ್ಯಾಂಡ್, ಐ ಗೆಸ್. ಫಾರ್ ಎಕ್ಸಾಂಪಲ್, ನಾನು ತಗೊಂಡ್ರೆ ಯಾವ ಬ್ರ್ಯಾಂಡ್ ತಗೋತೀನಿ? ಬ್ರ್ಯಾಂಡ್ ಏನೇನು ಬರ್ತಾ ಇಲ್ವಲ್ಲ, ನ್ಯಾಚುರಲ್ ಟೀನ್. ಅದರಲ್ಲಿ 24 ಬರಲ್ಲ, 22 ಏನೋ ಬರುತ್ತೆ ಅಷ್ಟೇ ಅನ್ಸುತ್ತೆ. ಸೊ ಡಿಪೆಂಡ್ಸ್ ಆನ್ ದ ಬ್ರ್ಯಾಂಡ್. ಸೊ ನೀವು ಯಾವ ತಗೋತೀರಾ ಅದರಲ್ಲೇ ನೀವು ಚೆಕ್ ಮಾಡಬೇಕಷ್ಟೇ. 24 ಇರ್ಬೋದು, 25 ಇರ್ಬೋದು, ಡಿಪೆಂಡ್ಸ್ ಆನ್ ದ ಬ್ರ್ಯಾಂಡ್. ಆ್ಯಂಡ್ ಸ್ಕೂಪ್ ಸೈಜ್ ಮೇಲೂ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಹೆಚ್ಚಾಗಿ ಎಲ್ಲ ಸ್ಕೂಪ್ಗಳು 30 ಗ್ರಾಮ್ ಬರುತ್ತೆ, ರೈಟ್? 35 ಗ್ರಾಮ್ನು ಬರುತ್ತೆ. ಸಪೋಸ್ ನೀವು ತಗೊಳ್ಳೋ ಸ್ಕೂಪೇ 40 ಗ್ರಾಮ್ ಇದೆ ಅಂತ ಅನ್ಕೊಳ್ಳಿ. ಸೊ ಅವಾಗ ಆರಾಮ್ಸೆ 30 ಗ್ರಾಮ್ವರೆಗೂ ಪ್ರೋಟೀನ್ ಇರ್ಬೋದು. ಚೆಕ್ ಮಾಡಬೇಕಷ್ಟೇ ನೀವು ಎಕ್ಸಾಕ್ಟಾಗಿ ಎಷ್ಟು ಗ್ರಾಮ್ ಪ್ರೋಟೀನ್ ಇದೆ, ಏನು ಕತೆ. ಸೊ ವೇ ಕಾನ್ಸಂಟ್ರೇಟ್ ಅಂದರೆ ಜನರಲ್ ಆಗಿ ನಾವೆಲ್ಲರೂ ತಗೊಳ್ಳುವಂಥದ್ದು ಬಜೆಟ್ ಫ್ರೆಂಡ್ಲಿ. ವೇ ಐಸೋಲೇಟ್, ಸೊ ಡಿಫ್ರೆನ್ಸ್ ಇಷ್ಟೇ. ವೇ ಐಸೋಲೇಟಲ್ಲಿ ಏನಾಗುತ್ತೆ, ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ, 90% ಪ್ಲಸ್ ಪ್ರೋಟೀನ್, ಲ್ಯಾಕ್ಟೋಸ್ ಫ್ರೀ. ಲ್ಯಾಕ್ಟೋಸ್ ಫ್ರೀ ಅಂದರೆ ಏನು? ವೇ ಕಾನ್ಸಂಟ್ರೇಟಲ್ಲಿ ಇವಾಗ ವೇ ಪ್ರೋಟೀನ್ ಅನ್ನೋದು ಮಿಲ್ಕ್ ಪ್ರಾಡಕ್ಟ್, ರೈಟ್? ಹಾಲಿಂದ ಬರುವಂಥ ಪ್ರಾಡಕ್ಟ್. ಸೊ ಮಿಲ್ಕಲ್ಲಿ ಏನಿರುತ್ತೆ ಅಂದರೆ ಲ್ಯಾಕ್ಟೋಸ್ ಅನ್ನೋ ಒಂದು ಶುಗರ್ ಇರುತ್ತೆ. ಸೊ ಈ ಲ್ಯಾಕ್ಟೋಸ್ ಅನ್ನೋ ಶುಗರು ಲ್ಯಾಕ್ಟೋಸ್ ಇಂಟಾಲರೆಂಟ್ ಇರೋರಿಗೆ ಸೂಟ್ ಆಗೋದಿಲ್ಲ. ಸೊ ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋವಂಥವ್ರು ಈ ವೇ ಪ್ರೋಟೀನ್ ಅಂದರೆ ಈ ವೇ ಕಾನ್ಸಂಟ್ರೇಟ್ನ ತಗೊಂಡಾಗ ಅವರಿಗೆ ಸ್ಟಮಕ್ ಅಪ್ಸೆಟ್ ಆಗೋವಂಥ ಚಾನ್ಸಸ್ ಇರುತ್ತೆ. ಬಟ್ ವೇ ಐಸೋಲೇಟಲ್ಲಿ ಏನು ಅಂದರೆ ಲ್ಯಾಕ್ಟೋಸ್ ಫ್ರೀ, ಅಂದರೆ ಅದನ್ನು ಲ್ಯಾಕ್ಟೋಸ್ನ ಪೂರ್ತಿ ತೆಗೆದಿರ್ತಾರೆ, ಅಥವಾ ಆಲ್ರೆಡಿ ಲ್ಯಾಕ್ಟೋಸ್ನ ಡೈಜೆಸ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ಡೈಜೆಸ್ಟಿವ್ ಎನ್ಸೈಮ್ಸ್ನ ಅದರಲ್ಲಿ ಆ್ಯಡ್ ಮಾಡಿರ್ತಾರೆ. ಸೊ ಲ್ಯಾಕ್ಟೋಸ್ ಅವರಿಗೆ ಪ್ರಾಬ್ಲಮ್ ಆಗೋದಿಲ್ಲ. ಲ್ಯಾಕ್ಟೋಸ್ ಫ್ರೀ ಅಂದರೆ ನನ್ನ ಪ್ರಕಾರ ಲ್ಯಾಕ್ಟೋಸ್ ಇರುತ್ತೆ, ಬಟ್ ಅವರು ಡೈಜೆಸ್ಟಿವ್ ಎನ್ಸೈಮ್ಸ್ನ ಆ್ಯಡ್ ಮಾಡಿರೋದ್ರಿಂದ ಲ್ಯಾಕ್ಟೋಸ್ ಆಲ್ರೆಡಿ ಬ್ರೇಕ್ ಡೌನ್ ಆಗಿರುತ್ತೆ. ಸೊ ಇಲ್ಲಾಂದರೆ ನಮ್ಮ ಬಾಡಿನಲ್ಲಿ ಆ ಲ್ಯಾಕ್ಟೋಸ್ ಅನ್ನೋ ಶುಗರ್ ಬ್ರೇಕ್ ಡೌನ್ ಆಗಬೇಕು. ಸೊ ಆಲ್ರೆಡಿ ಅವರು ಡೈಜೆಸ್ಟಿವ್ ಎನ್ಸೈಮ್ ಹಾಕಿರೋದ್ರಿಂದ ಸೊ ಬ್ರೇಕ್ ಡೌನಿಗೆ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ, ಈವನ್ ನಿಮಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇತ್ತು ಅಂದ್ರೂ. ಸೊ ಅದನ್ನೇ ಹೇಳಿ. ಬಟ್ ಅಗೇನ್ ಡಿಪೆಂಡ್ ಆಗುತ್ತೆ. ಓಕೆ, ವೇ ಐಸೋಲೇಟ್ ಲ್ಯಾಕ್ಟೋಸ್ ಫ್ರೀ ಅಂದರೆ ನೀವು ಯಾವ ಬ್ರ್ಯಾಂಡ್ನ ತಗೋತೀರಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿದಾಗಲೇ ನಿಮಗೆ ಗೊತ್ತಾಗೋಂಥದ್ದು. ಲ್ಯಾಕ್ಟೋಸ್ ಫ್ರೀ. ಹೈಡ್ರೋಲೈಸೇಟ್, ಪಾರ್ಷಿಯಲಿ ಪ್ರೀ ಡೈಜೆಸ್ಟೆಡ್, ಫಾಸ್ಟರ್ ಅಬ್ಸಾರ್ಪ್ಷನ್. ಪಾರ್ಷಿಯಲಿ ಪ್ರೀ ಡೈಜೆಸ್ಟೆಡ್ ಅಂದರೆ ಏನು? ಮೋಸ್ಟ್ಲಿ ಪ್ರೋಟೀನ್ ಆ ಚೈನ್ ಏನಿರುತ್ತೆ, ಅಮಿನೋ ಆ್ಯಸಿಡ್ ಚೈನ್, ಅದು ಆಲ್ರೆಡಿ ಬ್ರೇಕ್ ಡೌನ್ ಆಗಿರುತ್ತೆ ಅಂತನೋ, ಅಥವಾ ಅವರು ಸ್ಪೆಸಿಫಿಕಲಿ ಲ್ಯಾಕ್ಟೋಸ್ ಅನ್ನೋ ಶುಗರ್ ಬ್ರೇಕ್ ಡೌನ್ ಪಾರ್ಷಿಯಲಿ ಡೈಜೆಸ್ಟ್ ಆಗಿರುತ್ತೆ. ಯಾವುದನ್ನ ಎಕ್ಸಾಕ್ಟಾಗಿ ಮೆನ್ಷನ್ ಮಾಡಿದಾರೋ ಗೊತ್ತಿಲ್ಲ. ನನಗೆ ಪ್ರಕಾರ ಪ್ರೋಟೀನ್ನೇ ಮೆನ್ಷನ್ ಮಾಡಿರಬೇಕು. ಪ್ರೋಟೀನ್ ಪಾರ್ಷಿಯಲಿ ಪ್ರೀ ಡೈಜೆಸ್ಟೆಡ್, ಫಾಸ್ಟರ್ ಅಬ್ಸಾರ್ಪ್ಷನ್ ಅಂದರೆ ಬಾಡಿ ಅದನ್ನು ಬ್ರೇಕ್ ಡೌನ್ ಮಾಡೋದಕ್ಕೆ ಹೆಚ್ಚು ಕೆಲಸ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ, ಟೈಮ್ ತೊಗೊಳ್ಳೋಂಥ ನೆಸೆಸಿಟಿ ಇರೋದಿಲ್ಲ. ಆಲ್ರೆಡಿ ಅರ್ಧ ಬ್ರೇಕ್ ಡೌನ್ ಆಗಿರುತ್ತೆ. ಸೊ ಈಸಿಯಾಗಿ ಪೂರ್ತಿ ಬ್ರೇಕ್ ಡೌನ್ ಆಗಿ ನಿಮಗೆ ಅಬ್ಸಾರ್ಪ್ಷನ್ ಫಾಸ್ಟ್ ಇರುತ್ತೆ ಅಂತ. ಹೈಡ್ರೋಲೈಸೇಟ್, ಬಟ್ ನಾನು ಯಾವುದನ್ನು ಯೂಸ್ ಮಾಡಿಲ್ಲ, ವೇ ಕಾನ್ಸಂಟ್ರೇಟ್ ಒಂದೇ ಯೂಸ್ ಮಾಡಿರೋದು. ಸೊ ವೇ ಐಸೋಲೇಟ್, ವೇ ಹೈಡ್ರೋಲೈಸೇಟ್, ಸೊ ಅಗೈನ್ ಅದು ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ವೇ ಹೈಡ್ರೋಲೈಸೇಟ್ ಅಂದರೆ ಏನು, ಪಾರ್ಷಿಯಲಿ ಪ್ರೀ ಡೈಜೆಸ್ಟೆಡ್, ಏನು ಕತೆ ಅವ್ರದ್ದು ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೈಡ್ರೋಲಿಸ್ ಪಾರ್ಷಿಯಲಿ ಪ್ರೀ ಡೈಜೆಸ್ಟೆಡ್ ಅಲ್ವಾ ಸರ್ ಅದು? ಮೇ ಬಿ ಇರ್ಬೋದು, ನಾನು ಜಾಸ್ತಿ ಅದನ್ನ ಚೆಕ್ ಮಾಡೋದಕ್ಕೆ ಹೋಗಿಲ್ಲ. ಮೋಸ್ಟ್ಲಿ ಯಾಕಂದ್ರೆ ಅಬ್ಸಾರ್ಪ್ಷನ್ ರೇಟ್ ತುಂಬಾ ಹೈ ಇರುತ್ತೆ ಅದ್ರದ್ದು. ಮೇ ಬಿ ಪ್ರೋಟೀನ್ ಆಲ್ರೆಡಿ ಬ್ರೇಕ್ ಡೌನ್ ಆಗಿರುತ್ತೆ. ಸೊ ನಿಮ್ಮ ಬಾಡಿ ಶುರುವಿಂದ ಅದನ್ನ ಬ್ರೇಕ್ ಡೌನ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಮೇ ಬಿ ಡೈರೆಕ್ಟ್ ಆಗಿ ಬ್ಲಡ್ ಸ್ಟ್ರೀಮ್ಗೆ ಎಂಟರ್ ಆಗಿ ನಿಮ್ಮ ಬಾಡಿ ಅದನ್ನ ಪ್ರೋಟೀನ್ ಅಬ್ಸಾರ್ಬ್ ಮಾಡ್ಕೋಬೋದೇನೋ. ಪಾರ್ಷಿಯಲಿ ಪ್ರೀ ಡೈಜೆಸ್ಟೆಡ್ ಅಂದರೆ ಆಲ್ರೆಡಿ ಅರ್ಧ ಡೈಜೆಸ್ಟ್ ಆಗಿರುತ್ತೆ, ಅಂದರೆ ಬ್ರೇಕ್ ಡೌನ್ ಆಗಿರುತ್ತೆ. ಸೊ ನಿಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗಿರೋದಿಲ್ಲ.
ಸೊ ದಟ್ ಈಸ್ ವೇ ಪ್ರೋಟೀನ್. ನೆಕ್ಸ್ಟ್ ಸೋಡಿಯಂ ಬೈಕಾರ್ಬೊನೇಟ್. ಸೋಡಿಯಂ ಬೈಕಾರ್ಬೊನೇಟ್ ಜನರಲ್ ಆಗಿ ನಾನು ಯಾರು ಇದನ್ನ ಯೂಸ್ ಮಾಡೋದನ್ನ ನೋಡಿಲ್ಲ, ನಾನು ಯೂಸ್ ಮಾಡಿಲ್ಲ. ಬಟ್ ಇಟ್ ಈಸ್ ಆಲ್ಸೋ ಎ ರಿಸರ್ಚ್ ಅಂದರೆ ಸ್ಟಡೀಸ್ ಪ್ರಕಾರ ಎಫೆಕ್ಟಿವ್ ಸಪ್ಲಿಮೆಂಟ್. ಕ್ಲಾಸಿಫೈಡ್ ಆಸ್ ಎ ಮಸಲ್ ಬಫರಿಂಗ್ ಆಲ್ಕಲೈಸಿಂಗ್ ಏಜೆಂಟ್. ಪರ್ಪೋಸ್ ಹೆಲ್ಪ್ಸ್ ರಿಮೂವ್ ಎಕ್ಸೆಸ್ ಹೈಡ್ರೋಜನ್ ಅಯಾನ್ಸ್ ಪ್ರೊಡ್ಯೂಸ್ಡ್ ಇನ್ ದ ಇಂಟೆನ್ಸ್ ಅನರೋಬಿಕ್ ವರ್ಕ್, ಪ್ರೊಡ್ಯೂಸಸ್ ಮಸಲ್ ಆಸಿಡೋಸಿಸ್. ಸೊ ಸೋಡಿಯಂ ಬೈಕಾರ್ಬೊನೇಟ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನೀವು ಇವಾಗ ಒಂದು ಇಂಟೆನ್ಸ್ ಹೆವಿ ವರ್ಕೌಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಹೆವಿ ವೆಯ್ಟ್ ಲಿಫ್ಟಿಂಗ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಬಾಡಿ ಅನರೋಬಿಕ್ ಎನರ್ಜಿ ಸಿಸ್ಟಮ್ ಮೇಲೆ ಹೆಚ್ಚು ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇದನ್ನು ಡೀಟೇಲ್ ಆಗಿ ನಾವು ನೋಡೋಣ. ಆರೋಬಿಕ್ ಎನರ್ಜಿ ಸಿಸ್ಟಮ್, ಅನರೋಬಿಕ್ ಎನರ್ಜಿ ಸಿಸ್ಟಮ್ ಎಲ್ಲ ಡೀಟೇಲ್ ಆಗಿ ನೋಡೋಣ. ಮೇ ಬಿ 8th ಚಾಪ್ಟರ್ ಕಾರ್ಡಿಯೋರೆಸ್ಪಿರೇಟರಿ ಟ್ರೈನಿಂಗ್ ಆ ಟೈಮ್ನಲ್ಲಿ ನೋಡೋಣ ಎನರ್ಜಿ ಸಿಸ್ಟಮ್ಸ್ ಬಗ್ಗೆ. ಓಕೆ, ಸೊ ನೀವೊಂದು ಹೆವಿ ವೇಟ್ ಟ್ರೈನಿಂಗ್ ಅಥವಾ ಎನಿ ಕೈಂಡ್ ಆಫ್ ಹೈ ಇಂಟೆನ್ಸಿಟಿ ಆಕ್ಟಿವಿಟೀಸ್ನ ಮಾಡ್ತಾ ಇದ್ದೀರಾ ಅಂದಾಗ ನಿಮ್ಮ ಬಾಡಿ ಎನರೋಬಿಕ್ ಎನರ್ಜಿ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎನರೋಬಿಕ್ ಎನರ್ಜಿ ಸಿಸ್ಟಮ್ ಅಂದ್ರೆ ಏನು? ಅಲ್ಲಿ ಗ್ಲೂಕೋಸ್ನ ಬಾಡಿ ಎನರ್ಜಿಯಾಗಿ ಯೂಸ್ ಮಾಡ್ಕೊಳ್ತಾ ಇರುತ್ತೆ, ಫ್ಯಾಟ್ಸ್ನ ಯೂಸ್ ಮಾಡೋದಿಲ್ಲ. ಗ್ಲೂಕೋಸ್ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ನ ಎನರ್ಜಿಯಾಗಿ ಯೂಸ್ ಮಾಡ್ಕೊಳ್ತಾ ಇರುತ್ತೆ. ಸೊ ಈ ಎನರೋಬಿಕ್ ಎನರ್ಜಿ ಸಿಸ್ಟಮ್ ಅಲ್ಲಿ ಎನರೋಬಿಕ್ ಎನರ್ಜಿ ಸಿಸ್ಟಮ್ ಮೇಲೆ ನಿಮ್ಮ ಬಾಡಿ ಹೆಚ್ಚು ಡಿಪೆಂಡ್ ಆದಾಗ, ಅಂದ್ರೆ ಹೈ ಇಂಟೆನ್ಸಿಟಿ ವರ್ಕೌಟ್ಸ್ ಅಲ್ಲಿ ಎನರೋಬಿಕ್ ಎನರ್ಜಿ ಸಿಸ್ಟಮ್ ಮೇಲೆ ಹೆಚ್ಚು ಡಿಪೆಂಡ್ ಆಗುತ್ತೆ, ರೈಟ್? ಸೊ ಅವಾಗ ಏನಾಗುತ್ತೆ ಅಂದ್ರೆ ಬೈ ಪ್ರೊಡಕ್ಟ್ಸ್ ಅನ್ನೋದು ತುಂಬಾ ಇರುತ್ತೆ. ಸೊ ಅದು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಎನರ್ಜಿ ಬ್ರೇಕ್ ಡೌನ್ ಆಗ್ತಾ ಇರುತ್ತೆ, ರೈಟ್? ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ATP ಜನರೇಟ್ ಆಗ್ತಾ ಇರುತ್ತೆ. ಸೊ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಈ ATP ಜನರೇಟ್ ಆಗ್ತಾ ಇರೋ ಟೈಮ್ನಲ್ಲಿ ಬೈ ಪ್ರೊಡಕ್ಟ್ಸ್ ಅಂದ್ರೆ ವೇಸ್ಟ್ ಪ್ರೊಡಕ್ಟ್ಸ್ ಇರುತ್ತೆ. ಇವಾಗ ನೀವು ಗಾಡಿ ಓಡಿಸ್ಬೇಕಾದ್ರೆ ಹೊಗೆ ಬರುತ್ತೆ, ರೈಟ್? ಸೊ ಅದೇ ರೀತಿ ಇಲ್ಲೂ ಏನು ಕಾರ್ಬನ್ ಡೈಆಕ್ಸೈಡ್ ವೇಸ್ಟ್ ಪ್ರಾಡಕ್ಟ್ ಇರುತ್ತೆ. ಅದೇ ರೀತಿ ಲ್ಯಾಕ್ಟಿಕ್ ಆಸಿಡ್ ಕೇಳಿರ್ತಾರೆ, ರೈಟ್? ಮಸಲ್ಸ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಬಿಲ್ಡಪ್ ಆಗುತ್ತೆ ಅಂತಲ್ಲ. ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಲ್ಯಾಕ್ಟಿಕ್ ಆಸಿಡ್, ಇಟ್ ಈಸ್ ಲ್ಯಾಕ್ಟೇಟ್ ಅಂಡ್ ಹೈಡ್ರೋಜನ್ ಅಯಾನ್ಸ್. ಸೊ ಹೈಡ್ರೋಜನ್ ಅಯಾನ್ಸ್ ಅಂಡ್ ಲ್ಯಾಕ್ಟೇಟ್ ಅನ್ನೋದು ಮಸಲ್ಸ್ ಅಲ್ಲಿ ಬಿಲ್ಡಪ್ ಆಗೋದಕ್ಕೆ ಶುರು ಆಗುತ್ತೆ. ಓಕೆ, ಸೊ ಇವಾಗ ನಿಮ್ಮ ಬಾಡಿನಲ್ಲಿ ನ್ಯಾಚುರಲಿ ಬೈಕಾರ್ಬೊನೇಟ್ ಅನ್ನೋ ಒಂದು ಸಬ್ಸ್ಟೆನ್ಸ್ ಇರುತ್ತೆ. ಸೊ ಈ ಸಬ್ಸ್ಟೆನ್ಸ್ ಏನ್ ಮಾಡುತ್ತೆ ಅಂದ್ರೆ ಹೈಡ್ರೋಜನ್ ಅಯಾನ್ಸ್ ಜೊತೆ ಬೈಂಡ್ ಆಗುತ್ತೆ. ಸೊ ಹೈಡ್ರೋಜನ್ ಅಯಾನ್ಸ್ ಜೊತೆ ಬೈಂಡ್ ಆಗಿ ಹೈಡ್ರೋಜನ್ನ ಕ್ಲಿಯರ್ ಮಾಡುತ್ತೆ. ಸೊ ಮಸಲ್ಸ್ ಇಂದ ಆಸಿಡ್ನ ಕ್ಲಿಯರ್ ಮಾಡುತ್ತೆ ಜನರಲ್ ಆಗಿ. ಓಕೆ, ಬಟ್ ಎಕ್ಸೆಸಿವ್ ಸಿಕ್ಕಾಪಟ್ಟೆ ಅಕ್ಯುಮುಲೇಷನ್ ಜಾಸ್ತಿ ಇದೆ, ಬಟ್ ಇಲ್ಲಿ ಕ್ಲಿಯರ್ ಆಗ್ತಾ ಇರುವಂಥದ್ದು ಕಡಿಮೆ ಇದೆ ಅಂತ ಅನ್ಕೊಳ್ಳಿ. ಆವಾಗ ಏನಾಗುತ್ತೆ? ಸೊ ಹೈಡ್ರೋಜನ್ ಅಯಾನ್ಸ್ ಜಾಸ್ತಿ ಅಕ್ಯುಮುಲೇಟ್ ಆಗ್ತಾ ಇದೆ, ಬಟ್ ಇಲ್ಲಿ ಕ್ಲಿಯರ್ ಮಾಡ್ತಾ ಇರುವಂಥ ಪ್ರೊಸೆಸ್ ಸ್ಲೋ ಆಗಿ ನಡೀತಾ ಇದೆ ಅಂತ ಅನ್ಕೊಳ್ಳಿ. ಸೊ ಅವಾಗ ಮಸಲ್ಸ್ ಅಲ್ಲಿ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ, ನಿಮಗೆ ಆ ಬರ್ನಿಂಗ್ ಫೀಲ್ ಆಗುತ್ತೆ. ಸೊ ಅದೇ ರೀತಿ ಮಸಲ್ಸ್ ಎಸಿಡೋಸಿಸ್ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಮಸಲ್ ಎನ್ವೈರ್ಮೆಂಟ್ ಏನಿರುತ್ತೋ, ಇವಾಗ pH ಅಂತ ಕರಿತೀವಿ, ರೈಟ್? pH 7.35 to 7.45 ಇತ್ತು ಅಂದ್ರೆ ಅದು ದಟ್ ಈಸ್ ನಾರ್ಮಲ್. ಸೊ ಅದಕ್ಕಿಂತ ಕೆಳಗಡೆ ಬಂತು ಅಂದ್ರೆ ಅಸಿಡಿಕ್, ಅದಕ್ಕಿಂತ ಮೇಲೆ ಹೋಯ್ತು ಅಂದ್ರೆ ಆಲ್ಕಲೈನ್ ಅಂತ ಕರೀತಾರೆ. ಸೊ ಎನ್ವೈರ್ಮೆಂಟ್ ಅಸಿಡಿಕ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದರಿಂದ ನಿಮಗೆ ಮಸಲ್ ಬರ್ನಿಂಗ್ ಫೀಲ್ ಆಗ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ, ಮಸಲ್ ಕಾಂಟ್ರಾಕ್ಟ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ, ಇಮಿಡಿಯೇಟ್ ಸ್ಟಾಪ್ ಮಾಡ್ತೀರಾ. ಓಕೆ, ಸೊ ಇವಾಗ ಈ ಸಪ್ಲಿಮೆಂಟ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂದ್ರೆ ಈ ಹೈಡ್ರೋಜನ್ ಅಯಾನ್ಸ್ನ ಕ್ಲಿಯರ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಓಕೆ, ಹೆಲ್ಪ್ಸ್ ರಿಮೂವ್ ಎಕ್ಸೆಸ್ ಹೈಡ್ರೋಜನ್ ಅಯಾನ್ಸ್. ಸೊ ಆಲ್ರೆಡಿ ನಿಮ್ಮ ಬಾಡಿ ಆ ಕೆಲಸ ಮಾಡ್ತಾ ಇರುತ್ತೆ, ಬಟ್ ಇವಾಗ ಎಡಿಷನಲ್ ಆಗಿ ನೀವು ಸಪ್ಲಿಮೆಂಟ್ ತಗೊಳ್ಳೋದ್ರಿಂದ ಹೆಲ್ಪ್ಸ್ ರಿಮೂವ್ ಎಕ್ಸೆಸ್ ಹೈಡ್ರೋಜನ್ ಅಯಾನ್ಸ್ ಪ್ರೊಡ್ಯೂಸ್ಡ್ ಇನ್ ಇಂಟೆನ್ಸ್ ಅನರೋಬಿಕ್ ವರ್ಕೌಟ್. ಸೊ ಆ ಒಂದು ವೇಸ್ಟ್ ಪ್ರಾಡಕ್ಟ್ಸ್ ಏನು ಮಸಲ್ಸ್ ಅಲ್ಲಿ ಅಕ್ಯುಮುಲೇಟ್ ಆಗಿರುತ್ತೋ, ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿ ಆಚೆ ಕಳಿಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ಬೆನಿಫಿಟ್ ಏನು? ನೀವು ಇನ್ನೂ ಹೆಚ್ಚು ವರ್ಕೌಟ್ಸ್ನ ಮಾಡ್ಬೋದು, ರೈಟ್? ನಿಮ್ಮ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ, ಇಲ್ಲಾಂದ್ರೆ ಪರ್ಫಾರ್ಮೆನ್ಸ್ ಡ್ರಾಪ್ ಆಗುತ್ತೆ, ರೈಟ್? ರಿಡ್ಯೂಸಸ್ ಮಸಲ್ ಆಸಿಡೋಸಿಸ್ ಅಂದ್ರೆ ಅದೇ, ಇವಾಗ ಹೈಡ್ರೋಜನ್ ಅಕ್ಯುಮುಲೇಷನ್ ಕ್ಲಿಯರ್ ಮಾಡೋದಕ್ಕೆ ಆಗಿಲ್ಲ ಅಂದ್ರೆ ಬಿಕಾಸ್ ಆಫ್ ದಟ್ ಹೈಡ್ರೋಜನ್ ಅಯಾನ್ಸ್ ಅಕ್ಯುಮುಲೇಷನ್ pH ಡ್ರಾಪ್ ಆಗುತ್ತೆ. ಅಂದ್ರೆ ಆ ಮಸಲ್ ಎನ್ವೈರ್ಮೆಂಟ್ ಅಸಿಡಿಕ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಆ ಅದನ್ನ ಮಸಲ್ ಆಸಿಡೋಸಿಸ್ ಅಂತ ಕರಿತಾ ಇದ್ದಾರೆ. ಸೊ ಆ ಆಸಿಡೋಸಿಸ್ನ ಅವಾಯ್ಡ್ ಮಾಡೋದಕ್ಕೆ ಅಥವಾ ರೆಡ್ಯೂಸ್ ಮಾಡೋದಕ್ಕೆ ಸಪ್ಲಿಮೆಂಟ್ ಹೆಲ್ಪ್ ಮಾಡುತ್ತೆ. ದಿಸ್ ಸಪೋರ್ಟ್ಸ್ ಬೆಟರ್ ATP ರೀಜನರೇಷನ್ ಅಂಡ್ ಡಿಲೇಸ್. ಅದೇ ರೀತಿ ATP ರೀಜನರೇಷನ್ ನಾನು ಆವಾಗಲೇ ಹೇಳಿದೆ, ರೈಟ್? ATP ಕಂಟಿನ್ಯೂಸ್ಲಿ ರೀಜನರೇಟ್ ಆಗ್ತಾನೆ ಇರಬೇಕು. ಸೊ ATP
ನೀವು ಒಂದು ಆಕ್ಟಿವಿಟಿನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀರಾ ಅಂದಾಗ ಈ ಎ ಟಿ ಪಿನೂ ಕಂಟಿನ್ಯೂಸ್ಲಿ ರೀಜನರೇಟ್ ಆಗ್ತಾ ಇರಬೇಕು. ಸೊ ಈ ಎ ಟಿ ಪಿ ರೀಜನರೇಷನ್ಗೂ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಡಿಲೇಸ್ ಫ್ಯಾಟಿಂಗ್ ಅಂದರೆ ಅದೇ ನೀವು ಸುಸ್ತಾಗೋದನ್ನ ಡಿಲೇ ಮಾಡುತ್ತೆ. ಇಲ್ಲಾಂದ್ರೆ 10 ನಿಮಿಷಕ್ಕೆ ಸುಸ್ತಾಗ್ತಾ ಇದ್ರೆ ಇವಾಗ ಒಂದು 15 ನಿಮಿಷ ನೀವು ಕಂಟಿನ್ಯೂಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಫ್ಯಾಟಿಗ್ ಇನ್ ರಿಪೀಟೆಡ್ ಹೈ ಇಂಟೆನ್ಸಿಟಿ ವರ್ಕೌಟ್ಸ್. ಸೊ ಹೈ ಇಂಟೆನ್ಸಿಟಿ ವರ್ಕೌಟ್ಸ್ಗಳಲ್ಲಿ ನೀವು ಬೇಗ ಸುಸ್ತಾಗ್ತೀರ, ರೈಟ್? ಫಾರ್ ಎಕ್ಸಾಂಪಲ್, ನಾರ್ಮಲ್ ವೆಯ್ಟ್ ಟ್ರೈನಿಂಗ್ ಮಾಡಿ ಅಂದರೆ ನೀವು ಆರಾಮ್ಸೆ 1 ಅವರ್ ಮಾಡ್ತೀರಾ. ನಾನು ಬರೀ 1 ರಿಪಿಟೇಷನ್ ಆರ್ 2 ರಿಪಿಟೇಷನ್ ಅಷ್ಟೇ ಹೆವಿ ಸ್ಕ್ವಾಟ್ಸ್ ಮಾಡಬೇಕು ಅಂದರೆ ಏನಾಗುತ್ತೆ, ಒಂದು 3 ಸೆಟ್ಸ್ ಮಾಡೋಷ್ಟರಲ್ಲೇ ಫುಲ್ ಸುಸ್ತಾಗ್ಬಿಟ್ಟಿರುತ್ತೆ, ರೈಟ್? ಮತ್ತೆ ಇನ್ನೊಂದು ಹೆವಿ ಲೆಗ್ ಪ್ರೆಸ್ ಏನೋ ಮಾಡಬೇಕು ಅಂದಾಗ ನೀವು ಹೆಚ್ಚು ರೆಸ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಇಮಿಡಿಯೇಟ್ ಬ್ಯಾಕ್ ಟು ಬ್ಯಾಕ್ ನಿಮಗೆ ಮಾಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಇಂಟೆನ್ಸಿಟಿ ಜಾಸ್ತಿ ಆದಾಗ, ರೈಟ್? ಸೊ ಆ ಒಂದು ಸುಸ್ತನ್ನ ಅವಾಯ್ಡ್ ಮಾಡುತ್ತೆ. ರಿಸರ್ಚ್ ಡೋಸ್ ರೇಂಜ್ 0.2 to 0.4 ಗ್ರಾಮ್ ಪರ್ kg taken 60 to 120 minutes before exercise. But this falls close to sports nutrition protocol territory, so trainers should only explain its role and evidence. Recommend clients test, tolerance test, warn about common side effects, bloating. ಅಂದರೆ ಕೆಲವೊಂದು ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇರುತ್ತೆ. ಅಂದರೆ ಮೇಜರ್ ಸೈಡ್ ಎಫೆಕ್ಟ್ಸ್ಗಳು ಏನೂ ಅಲ್ಲ. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸ್ಟ್ರೆಸ್ ಅಂದರೆ ಈ ಥರ ಬ್ಲೋಟಿಂಗು, ನಾಶಿಯಾ, ಕ್ರ್ಯಾಂಪ್ಸು, ಈ ಥರದ ಕೆಲವೊಂದು ಸೈಡ್ ಎಫೆಕ್ಟ್ಸ್ಗಳು ಇದೆ ಅಂತ ಇದರಲ್ಲಿ. ಬೀಟಾ ಅಲಾನಿನ್. ಸೊ ಬೀಟಾ ಅಲಾನಿನ್ನು ಇವಾಗ ನಾನು ಆಲ್ರೆಡಿ ಏನು ಎಕ್ಸ್ಪ್ಲೇನ್ ಮಾಡಿದ್ನೋ ನಿಯರ್ಲಿ ಅದೇ ಥರ ವರ್ಕ್ ಆಗುತ್ತೆ, ಬಟ್ ಮೆಕ್ಯಾನಿಸಮ್ ಬೇರೆ ಅಷ್ಟೇ. ಬೀಟಾ ಅಲಾನಿನ್ ಎ ಪ್ರಿಕರ್ಸರ್ ಫಾರ್ ಕಾರ್ನೋಸಿನ್ ಸಿಂಥಸಿಸ್ ಇನ್ ಮಸಲ್. ಬೀಟಾ ಅಲಾನಿನ್ ಅನ್ನೋದು ಒಂದು ರೀತಿ ರಾ ಮೆಟೀರಿಯಲ್ ಅಂತ ಅನ್ಕೊಳ್ಳಿ. ಸೊ ಮಸಲ್ಸಲ್ಲಿ ಆಲ್ರೆಡಿ ಕಾರ್ನೋಸಿನ್ ಅನ್ನೋ ಒಂದು ಕಾಂಪೌಂಡ್ ಇರುತ್ತೆ, ಅವರ ಒಂದು ಸಬ್ಸ್ಟೆನ್ಸ್ ಇರುತ್ತೆ. ಓಕೆ, ಈ ಬೀಟಾ ಅಲಾನಿನ್ ಏನು ಮಾಡುತ್ತೆ ಅಂದರೆ ಈ ಕಾರ್ನೋಸಿನ್ ಅನ್ನೋ ಏನು ಸಬ್ಸ್ಟೆನ್ಸ್ ಇರುತ್ತೋ ಇದ್ರದ್ದು ಲೆವೆಲ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಕಾರ್ನೋಸಿನ್ ಹೆಲ್ಪ್ಸ್ ರೆಗ್ಯುಲೇಟ್ ಪಿ ಎಚ್ ಬ್ಯಾಲೆನ್ಸ್ ಅಂದರೆ ಬ್ಲಡ್ ಆಗಿರ್ಬೋದು, ಮಸಲ್ ಎನ್ವೈರ್ಮೆಂಟ್ ಈ ಕಡೆ ಎಸಿಡಿಕ್ ಆಗದೆ ಇರೋ ರೀತಿ, ಈ ಕಡೆ ಆಲ್ಕಲಿನ್ ಆಗದೆ ಇರೋ ರೀತಿ ಆ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಯಾಲ್ಶಿಯಂ ಹ್ಯಾಂಡ್ಲಿಂಗ್, ಸೊ ನಾವಾಗಲೇ ಹೇಳ್ದೆ, ರೈಟ್? ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂದ ಕ್ಯಾಲ್ಶಿಯಂ ರಿಲೀಸ್ ಆಗುತ್ತೆ. ದಟ್ ಕ್ಯಾಲ್ಶಿಯಂ ಈಸ್ ಇಂಪಾರ್ಟೆಂಟ್ ಫಾರ್ ಮಸಲ್ ಕಾಂಟ್ರಾಕ್ಷನ್ ಅಂಡ್ ಆಲ್. ಸೊ ಅಲ್ಲಿ ಹೆಲ್ಪ್ ಮಾಡುತ್ತೆ. ಮಸಲ್ ಕಾಂಟ್ರಾಕ್ಷನ್ ಎಫಿಷಿಯನ್ಸಿ, ಸೊ ಮಸಲ್ ಕಾಂಟ್ರಾಕ್ಷನ್ ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು? ಕಾರ್ನೋಸಿನ್. ಸೊ ಈ ಕಾರ್ನೋಸಿನ್ ಲೆವೆಲ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ನಾವು ಏನು ತಗೋತಾ ಇರೋವಂಥದ್ದು? ಬೀಟಾ ಅಲಾನಿನ್. ಓಕೆ, ಬೆನಿಫಿಟ್ಸ್ ಫ್ರಮ್ ಎವಿಡೆನ್ಸ್. Improves performance in high intensity exercises lasting 60 to 40 seconds. ಸೊ ಈ ಬೀಟಾ ಅಲಾನಿನ್ ಅನ್ನೋದು ಇವಾಗ ಕೆಫಿನ್ ಥರ ಇಮಿಡಿಯೇಟ್ಲಿ ರಿಸಲ್ಟ್ ಕೊಡೋವಂಥದ್ದಲ್ಲ. ಇದು ಒಂದು ರೀತಿ ಕ್ರಿಯೇಟಿನ್ ಥರ. ನೀವು ಒಂದ್ಸರಿ ತಗೊಳ್ಳೋದಕ್ಕೆ ಶುರು ಮಾಡಿದ್ರೆ ಆಫ್ಟರ್ 2 weeks or 4 weeks ನಿಮಗೆ ರಿಸಲ್ಟ್ ಕಾಣಿಸೋದಕ್ಕೆ ಶುರು ಆಗುತ್ತೆ. ಆ ಥರದ ಸಪ್ಲಿಮೆಂಟು, ನಾಟ್ ಲೈಕ್ ಪ್ರೀ ವರ್ಕೌಟು ಆ ಥರ ಅಲ್ಲ. ಕ್ರಿಯೇಟಿನ್ ನೀವು ರೆಗ್ಯುಲರ್ ಆಗಿ ತಗೋತಾ ಇದ್ರೆ ಆಫ್ಟರ್ 2 or 3 weeks ನಿಮಗೆ ರಿಸಲ್ಟ್ ಕಾಣಿಸೋದಕ್ಕೆ ಶುರು ಆಗುತ್ತೆ, ರೈಟ್? ಸೊ ಅದೇ ರೀತಿ ಬೀಟಾ ಅಲಾನಿನ್ ಕೂಡ. ರಿಸರ್ಚ್ ಪ್ರೋಟೋಕಾಲ್ 3 to 6 ಗ್ರಾಮ್ ಪರ್ ಡೇ ಫಾರ್ 4 to 6 weeks. ಮೇಂಟೆನೆನ್ಸ್ 1.2 ಗ್ರಾಮ್ ಪರ್ ಡೇ. ಅಂದರೆ ಅದೇ ಲೋಡಿಂಗ್ ಫೇಸ್ ಥರ ಇದನ್ನು ಕೊಟ್ಟಿದ್ದಾರೆ. ಫಸ್ಟ್ ಒಂದು ಎರಡೂವರೆ ತಿಂಗಳವರೆಗೂ 3 to 6 ಗ್ರಾಮ್ ಥರ ತೊಗೋಬೋದು. ಅದಾದಮೇಲೆ 1.2 ಗ್ರಾಮ್ ಥರ ಡೈಲಿ ತೊಗೋಬೋದು. ಮತ್ತು ಟ್ರೈನರ್ ಸ್ಕೋಪು ಮತ್ತು ಅದನ್ನೇ ಹೇಳಿದ್ದಾರೆ ಅಷ್ಟೇ. ಯು ಕ್ಯಾನ್ ಎಜುಕೇಟ್ ಬಟ್ ಯು ಕ್ಯಾನಾಟ್ ಪ್ರಿಸ್ಕ್ರೈಬ್. ಓಕೆ, ಸೊ ಯಾವುದೆಲ್ಲ ನೋಡಿದ್ವಿ? ಬೀಟಾ ಅಲಾನಿನ್, ಸೋಡಿಯಂ ಬೈಕಾರ್ಬೊನೇಟ್, ವೇ ಪ್ರೋಟೀನ್, ಕೆಫಿನ್, ಕ್ರಿಯೇಟಿನ್. ಎಷ್ಟಾಯಿತು? 5 ಸಪ್ಲಿಮೆಂಟ್ ನೋಡಿದ್ವಿ, ರೈಟ್? ಕರೆಕ್ಟ್ ಅಲ್ಲ? ಕ್ರಿಯೇಟಿನ್, ಕೆಫಿನ್ 2, 3, 4, 5. ಸೊ ದೀಸ್ 5ನ ಅವರು ರಿಸರ್ಚ್ ಬೇಸ್ಡ್ ಅಂತ ಹೇಳಿದ್ದಾರೆ. ಸೊ ಅಂದರೆ ನೀವು ಯೂಸ್ ಮಾಡ್ಬೋದು. ಅಂದರೆ ಬೆನಿಫಿಟ್ಸ್ ಇರೋವಂಥ ಸಪ್ಲಿಮೆಂಟ್ಸ್, ಯೂಸ್ಲೆಸ್ ಸಪ್ಲಿಮೆಂಟ್ಸ್ಗಳಲ್ಲ. ಇದರಿಂದ ಬೆನಿಫಿಟ್ಸು ರಿಯಲ್ ಆಗಿ ಇದೆ, ಅಂದರೆ ರಿಸರ್ಚಲ್ಲಿ ಪ್ರೂವ್ ಆಗಿರೋವಂಥದ್ದು. ಸಪ್ಲಿಮೆಂಟ್ಸ್ ವಿತ್ ಲಿಟ್ಲ್ ಆರ್ ನೋ ಸ್ಟ್ರಾಂಗ್ ಎವಿಡೆನ್ಸ್ ಟು ಸಪೋರ್ಟ್ ಎಫಿಕೆಸಿ ಆ್ಯಂಡ್ ಸೇಫ್ಟಿ. ಸೊ ಇದನ್ನು ಡೀಟೇಲಾಗಿ ನೋಡೋದಿಲ್ಲ, ಓಕೆ? ಸುಮ್ಮನೆ ನೋಡ್ತಾ ಹೋಗೋಣ, ಆಮೇಲೆ ಅದನ್ನು ನೀವೇ ಓದ್ಕೋಬೋದು ಏನು ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಎಕ್ಸಾಮಲ್ಲಿ ಅದ್ರ ಬಗ್ಗೆ ಏನು ಕೇಳೋದಿಲ್ಲ. ಸಪ್ಲಿಮೆಂಟ್ಸ್ ವಿತ್ ಲಿಟ್ಲ್ ಅಂದರೆ ಆರ್ ನೋ ಸ್ಟ್ರಾಂಗ್ ಎವಿಡೆನ್ಸ್ ಅಂದರೆ ಇದ್ರ ಬಗ್ಗೆ ಯಾವುದೇ ಅಷ್ಟೊಂದು ಸ್ಟ್ರಾಂಗ್ ಎವಿಡೆನ್ಸಸ್ಗಳು ಇಲ್ಲದೆ ಇರೋವಂಥ ಸಪ್ಲಿಮೆಂಟ್ಸ್ಗಳು.
ವೆರಿ ಲಿಟ್ಲ್ ಇದೆ, ಅಥವಾ ಅಷ್ಟೊಂದು ಸ್ಟ್ರಾಂಗ್ ಅದರ ಬೆನಿಫಿಟ್ ಬಗ್ಗೆ ಆಗಿರ್ಬೋದು, ಅಥವಾ ಅದನ್ನು ತಗೊಳ್ಳೋದು ಸೇಫ್ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅಷ್ಟೊಂದು ಸ್ಟ್ರಾಂಗ್ ರಿಸಲ್ಟ್ ಸ್ಟಡೀಸ್ಗಳು ನಮ್ಮ ಹತ್ರ ಇಲ್ಲ. ಬಟ್ ಸ್ಟಿಲ್ ಕೆಲವೊಬ್ರು ಇದನ್ನ ತಗೋತಾ ಇರ್ತಾರೆ. ಯಾವುದೆಲ್ಲ? ಒಂದು ಗ್ಲುಟಾಮಿನ್. ಇವಾಗೆಲ್ಲ ತಗೊಳ್ಳಲ್ಲ ಅನ್ಸುತ್ತೆ, ಮುಂಚೆ ಎಲ್ಲ ಹಳೆ ಜಿಮ್ ಟ್ರೈನರ್ಸ್ಗಳೆಲ್ಲ ಏನೋ ದೊಡ್ಡದಾಗಿ ಸ್ಟೈಲ್ ಆಗಿ ಹೇಳ್ತಾ ಇದ್ರು, ಗ್ಲುಟಮಿನ್ ತಗೊಳ್ಳಿ, ಅದು ತಗೊಳ್ಳಿ, ಇದು ತಗೊಳ್ಳಿ ಅಂತೆಲ್ಲ. ಸೊ ಸೆಕೆಂಡ್ ಒನ್ ಆರ್ಜಿನಿನ್. ಸೊ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ, ನೀವು ನೋಡ್ಬೋದು. ಗ್ಲುಟಮಿನ್, ಆರ್ಜಿನಿನ್, ಕಾರ್ನೆಟಿನ್. ಕಾರ್ನೆಟಿನ್ ತುಂಬ ಫೇಮಸ್, ರೈಟ್? ಎಲ್ ಕಾರ್ನೆಟೈನ್ ಅಂತ ಎಲ್ಲರೂ ತಗೋತಾರೆ. ಸೊ ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ಎ ಯೂಸ್ಲೆಸ್ ಸಪ್ಲಿಮೆಂಟ್. ವೆರಿ ಲಿಟ್ಲ್ ಬೆನಿಫಿಟ್ಸ್ ಅನ್ನೋದು ನಿಮಗೆ ಸಿಗುತ್ತೆ ರೆಗ್ಯುಲರ್ ಆಗಿ ತಗೋತಾ ಹೋದರೆ. ಅದರಲ್ಲೂ ನಾನು ತುಂಬ ಡೀಟೇಲ್ ಆಗಿ ಅದನ್ನ ಸ್ಟಡಿ ಮಾಡಿಲ್ಲ, ಓಕೆ. ಆ್ಯಂಡ್ ಬಟ್ ನೀವು ಈ ಟ್ಯಾಬ್ಲೆಟ್ಸ್ ಥರ ಎಲ್ಲ ತಗೋತೀರ, ರೈಟ್? ಅದು ಯೂಸ್ ಇಲ್ಲ. ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಎಲ್ ಕಾರ್ನೈಟಿನ್ ಫಾರ್ ವೆಯ್ಟ್ ಲಾಸ್, ನಿಮ್ಮ ಡಯಟ್ ಜೊತೆ ವರ್ಕೌಟ್ ಜೊತೆ ಇದನ್ನ ಸೇರಿಸ್ಕೊಳ್ಳಿ ಅಂತೆಲ್ಲ ಈ ಇನ್ಫ್ಲುಯೆನ್ಸರ್ಸ್ಗಳೆಲ್ಲ ಪ್ರಮೋಟ್ ಮಾಡ್ತಾ ಇರ್ತಾರೆ. ಬಟ್ ಅವರು ಪ್ರಮೋಟ್ ಮಾಡೋದೆಲ್ಲ ಟ್ಯಾಬ್ಲೆಟ್ ಫಾರ್ಮ್, ಅದು ನಿಮಗೆ ರಿಸಲ್ಟ್ ಕೊಡೋದಿಲ್ಲ. ಇಂಜೆಕ್ಷನ್ ಫಾರ್ಮ್ ಬರುತ್ತೆ, ಇಂಜೆಕ್ಟೇಬಲ್. ಅದರಿಂದ ಸಮ್ ಬೆನಿಫಿಟ್ ನಿಮಗೆ ಸಿಗ್ಬೋದು ಇಂಜೆಕ್ಟೇಬಲ್ ಫಾರ್ಮಿಂದ. ಹೆಲ್ಪ್ಸ್ ಟ್ರಾನ್ಸ್ಪೋರ್ಟ್ ಫ್ಯಾಟ್ ಇಂಟು ಮೈಟೋಕಾಂಡ್ರಿಯಾ ಫಾರ್ ಎನರ್ಜಿ. ಸೊ ಕಾರ್ನಿಟಿನ್ ಫಂಕ್ಷನ್ ಏನು ಅಂದರೆ, ಹೆಲ್ಪ್ ಫ್ಯಾಟ್. ಇವಾಗ ಫ್ಯಾಟಲ್ಲಿ ಶಾರ್ಟ್ ಚೈನ್ ಟ್ರೈಗ್ಲಿಸರೈಡ್ಸ್, ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್, ಲಾಂಗ್ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತೆಲ್ಲ ಬರುತ್ತೆ, ಓಕೆ. ಸೊ ಈ ಮೈಟೋಕಾಂಡ್ರಿಯಾ ಫ್ಯಾಟ್ನ ಬರ್ನ್ ಮಾಡುತ್ತೆ, ಓಕೆ. ಮೈಟೋಕಾಂಡ್ರಿಯಾ ಸೆಲ್ಸಲ್ಲಿ ಇರುವಂಥ ಮೈಟೋಕಾಂಡ್ರಿಯಾ ಫ್ಯಾಟ್ನ ಬರ್ನ್ ಮಾಡಿ ಅದರಿಂದ ATPನ ಜನರೇಟ್ ಮಾಡುತ್ತೆ. ಸೊ ATP ನಮಗೆ ಮಸಲ್ ಕಾಂಟ್ರಾಕ್ಷನ್ಗೆ ಎಲ್ಲದಕ್ಕೂ ಬೇಕು, ರೈಟ್? ಎನರ್ಜಿಗೆ ಬೇಕು. ಸೊ ಕಾರ್ನಿಟಿನ್ ಏನು ಮಾಡುತ್ತೆ ಅಂದರೆ, ಈ ಲಾಂಗ್ ಚೈನ್ ಫ್ಯಾಟಿ ಆಸಿಡ್ಸ್ನ ಮೈಟೋಕಾಂಡ್ರಿಯಾಗೆ ತಗೊಂಡೋಗಿ ಬಿಟ್ಬಿಡುತ್ತೆ, ಬರ್ನ್ ಮಾಡಪ್ಪ ಅಂತ. ಸೊ ದಟ್ ಇದು ಯಾವುದು ಮೈಟೋಕಾಂಡ್ರಿಯಾ ಲಾಂಗ್ ಚೈನ್ ಫ್ಯಾಟಿ ಆಸಿಡ್ಸ್ ಸಿಗುತ್ತೆ, ರೈಟ್? ಸೊ ಅದನ್ನ ಎನರ್ಜಿಗೆ ಬರ್ನ್ ಮಾಡೋದಕ್ಕೆ, ಅದರಿಂದ ATPನ ಜನರೇಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಆ ಥರ ಥಿಯೋರಿ ಇರುವಂಥದ್ದು. ಸೊ ಹೆಲ್ಪ್ಸ್ ಟ್ರಾನ್ಸ್ಪೋರ್ಟ್ ಫ್ಯಾಟ್ ಇಂಟು ಮೈಟೋಕಾಂಡ್ರಿಯಾ ಫಾರ್ ಎನರ್ಜಿ. ಸೊ ಅದೇ ರೀಸನಿಗೆ ಈ ಇನ್ಫ್ಲುಯೆನ್ಸರ್ಸ್ಗಳು ಹೇಳೋವಂಥದ್ದು ಏನು, ಎಲ್ ಕಾರ್ನೈಟಿನ್ ಫ್ಯಾಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ ಅಂತ. ಆ್ಯಕ್ಚುಲಿ ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಫ್ಯಾಟ್ ಲಾಸಿಗೆ ಹೆಲ್ಪ್ ಮಾಡಿ, ಫ್ಯಾಟ್ ಆಕ್ಸಿಡೇಷನ್ನ ಇಂಪ್ರೂವ್ ಮಾಡುತ್ತೆ. ಅಂದರೆ ಬಾಡಿ ಫ್ಯಾಟನ್ನ ಎನರ್ಜಿಯಾಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ, ರೈಟ್? ಮುಂಚೆ ಫಾರ್ ಎಕ್ಸಾಂಪಲ್ ಮುಂಚೆ ಕಾರ್ಬೋಹೈಡ್ರೇಟ್ಸು ಆ್ಯಂಡ್ ಫ್ಯಾಟ್ಸ್ನ ಈಕ್ವಲ್ ಆಗಿ ಯೂಸ್ ಮಾಡ್ಕೊಳ್ತಾ ಇತ್ತು ಅಂತ ಅನ್ಕೊಳ್ಳಿ. ಸಪೋಸ್ ಎಲ್ ಕಾರ್ನೆಟಿನ್ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತು ಅಂದರೆ ಫ್ಯಾಟ್ ಆಕ್ಸಿಡೇಷನ್ನ ಇನ್ಕ್ರೀಸ್ ಮಾಡುತ್ತೆ. ಬಟ್ ಎಂಡ್ ಆಫ್ ದ ಡೇ ನೀವು ಎಷ್ಟು ಕ್ಯಾಲೋರೀಸ್ನ ಬರ್ನ್ ಮಾಡಿದ್ದೀರಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ನಿಮ್ಮ ಬಾಡಿ ಎನರ್ಜಿಗೆ ಫ್ಯಾಟನ್ನು ಯೂಸ್ ಮಾಡ್ಕೊಳ್ತೋ, ಈ ಕಡೆ ಕಾರ್ಬೋಹೈಡ್ರೇಟ್ಸ್ನ ಯೂಸ್ ಮಾಡ್ಕೊಳ್ತೋ, ದಟ್ ಈಸ್ ಸೆಕೆಂಡ್ರಿ. ಓವರ್ ಆಲ್ ಎಷ್ಟು ಕ್ಯಾಲರೀಸ್ ಬರ್ನ್ ಆಯಿತು, ಈ ಕಡೆ ಎಷ್ಟು ತಿಂತಾ ಇದ್ದೀರಾ, ಇದು ಹೆಚ್ಚು ಮ್ಯಾಟ್ರ್ ಆಗುತ್ತೆ, ಓಕೆ. ಸೊ ನಾರ್ಮಲ್ ನಿಮ್ಮ ಕ್ಲೈಂಟ್ಸ್ನ ಗೈಡ್ ಮಾಡೋ ಟೈಮ್ನಲ್ಲಿ ಇವೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ಸೊ ಕಾರ್ನಿಟಿನ್ supplement form does not significantly increase muscle carnitine levels and shows minimal effect on fat loss or performance. ಅಂದರೆ ವೆರಿ ಮಿನಿಮಲ್ ಎಫೆಕ್ಟ್ ಅಷ್ಟೇ. ನೀವು ಕಾರ್ನಿಟಿನ್ ತಗೋತಾ ಇದ್ದೀರಾ ಅಂದರೆ ನೀವು ನಿಮ್ದು ಏನು ವರ್ಕೌಟು, ಒಂದು ಹೆಲ್ದಿ ಡಯಟ್ ಏನು ಇರುತ್ತೋ ಅದ್ರ ಜೊತೆ ಸುಮ್ಮನೆ ಒಂದು ಸೇರಿಸ್ಕೋಬೋದು ಅಷ್ಟೇ. ಊಟದ ಜೊತೆ ಉಪ್ಪಿನಕಾಯಿ ಅನ್ನೋ ಥರ ಉಪ್ಪಿನಕಾಯಿನ ಊಟದ ಜೊತೆ ಸೇರಿಸ್ಕೊಂಡಾಗ ಒಂದು ಸ್ವಲ್ಪ ಟೇಸ್ಟ್ ಇನ್ನೂ ಇನ್ಕ್ರೀಸ್ ಆಗುತ್ತೆ, ರೀ. ಅದೇ ರೀತಿ ಏನೋ ಒಂದು ಸ್ವಲ್ಪ ಮಿನಿಮಲ್ ಇಫೆಕ್ಟ್ ಸಿಗ್ಬೋದು. ಎಲ್ಲಾನು ನೀವು ಒಳ್ಳೆ ಡಯಟು ವರ್ಕೌಟ್ ಎಲ್ಲ ಮಾಡ್ತಾ ಇದ್ರೆ ಅದ್ರ ಜೊತೆ ಇದನ್ನು ಒಂದು ಸ್ವಲ್ಪ ಸೇರಿಸ್ಕೊಂಡಾಗ ಇನ್ನೂ ಒಂದು ಸ್ವಲ್ಪ ಬೆನಿಫಿಟ್ ಸಿಗ್ಬೋದು ಆ ಥರ. ಕ್ರೋನಿಕ್ ಆಂಟಿ ಆಕ್ಸಿಡೆಂಟ್ supplementation. Popular will antioxidant reduces exercise, induces free radicals, improve recovery. Okay, we are done. ಸೊ ನ್ಯೂಟ್ರಿಷನ್ ಚಾಪ್ಟರ್ ಮುಗೀತು. ನೆಕ್ಸ್ಟ್ ಚಾಪ್ಟರ್ ಲೆಟ್ ಮೀ ಸಿ, ನಾವು ಯಾವುದನ್ನೆಲ್ಲ ಕವರ್ ಮಾಡಿದ್ದೀವಿ ಅಂತ ನಿಮ್ಗೆ ಬರ್ತಾ ಇಲ್ಲ. ಎನಿ ಕ್ವಶನ್ಸ್? ಒನ್, ಟೂ, 3, 6, 5. ಓಕೆ, ನೆಕ್ಸ್ಟ್ ಮೇ ಬಿ 8th ಚಾಪ್ಟರ್ ನೋಡೋಣ. ಓಕೆ, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ. 8th ಚಾಪ್ಟರ್ ಕಾರ್ಡಿಯೋ ರೆಸ್ಪಿರೇಟರಿ ಟ್ರೈನಿಂಗ್.
ಸೊ ಅದರಲ್ಲಿ ನಾವು ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್, ಹಾರ್ಟ್ ಯಾವ ಥರ ಫಂಕ್ಷನ್ ಆಗುತ್ತೆ, ರೆಸ್ಪಿರೇಟರಿ ಸಿಸ್ಟಮ್, ಲಂಗ್ಸ್ ಯಾವ ಥರ ಫಂಕ್ಷನ್ ಆಗುತ್ತೆ, ಅದನ್ನೆಲ್ಲ ನೋಡುವಂಥದ್ದಿದೆ. ಸೊ ಯಾ, ನೆಕ್ಸ್ಟ್ ವಿಲ್ 8th ಚಾಪ್ಟರ್ಗೆ ಹೋಗೋಣ, ಕಾರ್ಡಿಯೋ ರೆಸ್ಪಿರೇಟರಿ ಟ್ರೈನಿಂಗ್. ಅದಾದಮೇಲೆ ಅಗೈನ್ 9th ಚಾಪ್ಟರ್ಗೆ ಹೋಗೋಣ, ಮಸ್ಕುಲೋಸ್ಕೆಲಿಟಲ್ ಟ್ರೈನಿಂಗ್. ಅಂಡ್ ಯಾ, ಸೊ ಇವತ್ತಿನ ಇದರಲ್ಲಿ ಏನಾದ್ರು ಕ್ವಶನ್ ಇದೆಯಾ? ಯು ಕ್ಯಾನ್ ಆಸ್ಕ್ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್. ಆಮೇಲೆ ಒಂದು ಕ್ಲಾಸ್ ಬಯೋಮೆಕ್ಯಾನಿಕ್ಸ್ ಒಂದು ಫೈನಲ್ ಟಚ್ ಕೊಡೋ ಪ್ಲಾನ್ ಇದೆ. ಮೇ ಬಿ ಈ ವೀಕ್ ಇಲ್ಲ ನೆಕ್ಸ್ಟ್ ವೀಕ್ ಮಾಡೋಣ. ಮಿಕ್ಸಿಂಗ್ ಆಲ್ ದ ಥಿಂಗ್ಸ್, ಆಲ್ರೆಡಿ ಏನೆಲ್ಲ ಕವರ್ ಮಾಡಿದೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಯಾವ ರೀತಿ ಎಕ್ಸಸೈಸ್ಗೆ ಅಪ್ಲೈ ಮಾಡೋಣ ಅಂತ. ಆ್ಯಂಡ್ ಬಯೋಮೆಕ್ಯಾನಿಕ್ಸ್ ಕ್ಲಾಸ್ ನಿಮಗೇನಾದರೂ ಯೂಸ್ ಆಗಿದೆ ಅನಿಸಿದ್ರೆ ಸೆಂಡ್ ಮಿ ಎ ಪರ್ಸನಲ್ ಮೆಸೇಜ್. ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು, ಏನು ಯೂಸ್ ಆಯಿತು ಅಂದರೆ. ಸರ್ ಒಂದ್ ಡೌಟ್ ಇದೆ ಎಸ್ ವೆಂಕಟೇಶ್. ಸರ್. ಈ ವೇ ಪ್ರೋಟೀನ್ ಅಲ್ಲಿ ಕಾಸ್ಟ್ ವೇರಿಯೇಷನ್ ತುಂಬಾ ವೇರಿಯೇಷನ್ ಇರುತ್ತೆ. ಸೊ ಬ್ರ್ಯಾಂಡ್ ಟು Variation. ಬ್ರ್ಯಾಂಡ್ ಏನು Cost, ವೇರಿಯೇಷನ್ sir. ಇರುತ್ತೆ? ಓಕೆ, ರೇಟ್, ಓಕೆ, ಪ್ರೈಸ್ ಪ್ರೈಸ್, ಓಕೆ. ಒಂದೊಂದ್ ಬ್ರ್ಯಾಂಡ್ ಒಂದೊಂದ್ ಪ್ರೈಸ್ ಇರುತ್ತೆ. ಸೊ ಇದು ಹೆಂಗೆ ನಾವು ನೋಡ್ಬೋದು ಸರ್? ಹೆಂಗೆ ನಾವು ಸಜೆಸ್ಟ್ ಮಾಡೋದಕ್ಕೂ ಇಲ್ಲ ಅಂದ್ರೆ ನಾವು ತಗೊಳೋದಕ್ಕೂ ಹೆಂಗೆ ನಾವು ಏನ್ ನೋಡ್ಬೋದು ಸರ್? ಯಾಕಂದ್ರೆ ಜಸ್ಟ್ ಎಲ್ಲಾನು ಬ್ರ್ಯಾಂಡ್ ಬಗ್ಗೆ ರಿಸರ್ಚ್ ಮಾಡಿ ಅಷ್ಟೇ. ಯಾವುದು ಜೆನ್ಯೂನ್ ಬ್ರ್ಯಾಂಡ್ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡಿ. ಸೊ ಆ ಬ್ರ್ಯಾಂಡ್ ಯಾವುದು ಜೆನ್ಯೂನ್ ಅಂತ ನಿಮ್ಮ ಪ್ರಕಾರ ಅನ್ನಿಸ್ತೋ ಅದನ್ನ ಪರ್ಚೇಸ್ ಮಾಡಿ, ರೇಟನ್ನ ನೋಡೋದಕ್ಕೆ ಹೋಗ್ಬೇಡಿ. ಓಕೆ ಸರ್. ಯಾಕಂದ್ರೆ ಇಂಡಿಯಾದಲ್ಲಿ ಎಲ್ಲ FSS ಇದೆಯಲ್ಲ, ಅದು ಎಲ್ಲದಕ್ಕೂ ಪರ್ಮಿಷನ್ ಕೊಡ್ತಾರೆ ಎಲ್ಲದಕ್ಕೂ. ಯಾವುದೇ ತರದ ಟೆಸ್ಟ್ ಏನು ಇಂಡಿಯಾದಲ್ಲಿ ಯಾವ್ದು ನೋಡೋದಿಲ್ಲ. ಸೊ ಅದಕ್ಕೆ ಸಪ್ಲಿಮೆಂಟ್ಸ್ ಬ್ರ್ಯಾಂಡ್ಸ್ ಬಗ್ಗೆ ನಾನು ಅಷ್ಟೊಂದು ಡೀಟೇಲ್ ಆಗಿ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ಓಕೆ, ಸೊ ಎನಿ ಜೆನ್ಯೂನ್ ಬ್ರ್ಯಾಂಡ್ ಥರ್ಡ್ ಪಾರ್ಟಿ ಟೆಸ್ಟಿಂಗ್. ಸೊ ನಾನು ಯಾವುದೇ ಸಪ್ಲಿಮೆಂಟ್ಸ್ನ ರೆಕಮೆಂಡ್ ಮಾಡೋದಿಲ್ಲ. ಸೊ ಇವಾಗ ನಾನು ತಗೊಂಡ್ರೆ ಅಥವಾ ನನ್ನ ಕ್ಲೈಂಟ್ಸಿಗೆ ರೆಕಮೆಂಡ್ ಮಾಡಿದ್ರೆ ನ್ಯಾಚುರಲ್ ಟೀನ್ ರೆಕಮೆಂಡ್ ಮಾಡ್ತೀನಿ. ಸೊ ಇಫ್ ಯು ವಾಂಟ್, ದಟ್ ಈಸ್ ಅ ಬೆಟರ್ ಚಾಯ್ಸ್, ಜರ್ಮನ್ ಬ್ರ್ಯಾಂಡ್. ಆ್ಯಂಡ್ ಅದನ್ನು ನೀವು ಚೂಸ್ ಮಾಡ್ಕೋಬೋದು, ನ್ಯಾಚುರಲ್ ಟೀನ್ ವೇ ಪ್ರೋಟೀನ್. ಅದು ಬಿಟ್ಟರೆ ನನ್ನ ತುಂಬ ಜೆನ್ಯೂನ್ ಬ್ರ್ಯಾಂಡ್ಸ್ಗಳಿದೆ. ಡೀಪ್ ಇಂಪ್ಯಾಕ್ಟ್ ಅದನ್ನು ತುಂಬ ಚೆನ್ನಾಗಿದೆ ಅನಿಸುತ್ತೆ, ಡೀಪ್ ಇಂಪ್ಯಾಕ್ಟ್. ಅದು ಬಿಟ್ಟರೆ ಮುಂಚೆ ಅದೇ ಆಪ್ಟಿಮಮ್ ನ್ಯೂಟ್ರಿಷನ್, ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಏನೊಂದು ಬರ್ತಿತ್ತು, ರೈಟ್? ಇವಾಗ ಗೊತ್ತಿಲ್ಲ ಟ್ರೆಂಡಲ್ಲಿ ಇದೆಯೋ ಇಲ್ವೋ ಅಂತ. ಸೊ ಒಟ್ಟಿನಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿ ನೀವು. ಅವ್ರದ್ದೇ ಅಫಿಷಿಯಲ್ ವೆಬ್ಸೈಟಲ್ಲಿ, ಅಂದರೆ ಈ ಥರ ಅಮೆಝಾನು ಫ್ಲಿಪ್ಕಾರ್ಟಲ್ಲೆಲ್ಲ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ನಾನೇನು ಹೇಳೋದಂದ್ರೆ, ನೀವು ಪ್ರೈಸ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಯಾವುದು ಜೆನ್ಯೂನ್ ಬ್ರ್ಯಾಂಡ್ ಅನ್ನೋದನ್ನ ರಿಸರ್ಚ್ ಮಾಡಿ. ಆ್ಯಂಡ್ ಆ ಜೆನ್ಯೂನ್ ಜೆನ್ಯೂನ್ ಪ್ರಾಡಕ್ಟ್ನ ಎಲ್ಲಿ ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡಿ. ಲೈಕ್ ಅವ್ರದ್ದೇ ಅಫಿಷಿಯಲ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡೋಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಶಾಪ್ಗಳನ್ನ ಇಟ್ಕೊಂಡಿದ್ದಾರೆ, ಅವ್ರ ಹತ್ರ ಜೆನ್ಯೂನ್ ಪ್ರಾಡಕ್ಟ್ಸ್ಗಳಿದೆ ಅಂದರೆ ಅವ್ರ ಹತ್ರ ನೀವು ಪರ್ಚೇಸ್ ಮಾಡ್ಬೋದು. ಮೇ ಬಿ ಫ್ಯೂಚರಲ್ಲಿ ನೋಡೋಣ. ಓಕೆ, ಒಂದು ಕ್ಲಾಸ್ ಮಾಡೋಣ, ಸಪ್ಲಿಮೆಂಟ್ಸ್ ಯಾವ ರೀತಿ ಚೂಸ್ ಮಾಡ್ಕೋಬೇಕು ಏನು ಅಂತ. ಬಟ್ ಮಾಡಬೇಕಂದ್ರೆ ನಾನು ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ಹೋಗಬೇಕಾಗುತ್ತೆ. ಮೇ ಬಿ ಫ್ಯೂಚರಲ್ಲಿ ಮಾಡೋಣ. ಬ್ರ್ಯಾಂಡ್ಸ್ನ ಬೇಕಂದ್ರೆ ಸುಮ್ಮನೆ ನಾನು ಗೈಡ್ ಮಾಡ್ಬೋದು. ಸೊ ಮೇ ಬಿ ನೆಕ್ಸ್ಟ್ ಕ್ಲಾಸಲ್ಲಿ ಗೈಡ್ ಮಾಡ್ತೀನಿ, ಇದು ರೆಕಮೆಂಡ್ ಮಾಡ್ತೀನಿ ಯಾವ್ಯಾವ ಸಪ್ಲಿಮೆಂಟ್ಸ್ನ ಯಾವ್ಯಾವ ಬ್ರ್ಯಾಂಡ್ ಪ್ರಿಫರ್ ಮಾಡ್ಬೋದು ಅಂತ.
Okay, then today let's meet on Saturday, 8th chapter, important chapter, interesting. And see you on Saturday. Bye, all. Bye, sir. Good night, sir.